ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಇಂದು ಸೋಮವಾರ. ಆ ಜಟಾಧರನನ್ನ, ಪರಮೇಶ್ವರನನ್ನ ಎಲ್ಲರೂ ಮನಸ್ಸಿನಲ್ಲಿ ಒಮ್ಮೆ ಸ್ಮರಿಸುತ್ತಾ ಕಾರ್ಯಕ್ರಮವನ್ನ ಆರಂಭಿಸೋಣ. ಗುರುಗಳು ಆಗಮಿಸಿದ್ದಾರೆ. ಇಂದು ಗುರುಜಿ ಅವರು ಬಹಳ ವಿಶೇಷವಾದಂತಹ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಕುಂಭರಾಶಿಯವರ ಆಯುರ್ಬಲ ಎಷ್ಟು, ಇನ್ನು ಯಾವೆಲ್ಲ ಕಂಟಕಗಳನ್ನ ಇವರು ತಮ್ಮ ಒಂದು ಅವಧಿಯಲ್ಲಿ ಎದುರಿಸಬೇಕಾಗುತ್ತೆ, ಈ ಕಂಟಕಗಳಿಂದ ಹೊರಗೆ ಬರಬೇಕಾದ್ರೆ ಏನೆಲ್ಲ ಸುಲಭ ಪರಿಹಾರ ಉಪಾಯಗಳನ್ನ ಮಾಡ್ಕೋಬೇಕು, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗೂ ಎಂದಿನಂತೆ ನಾವು ನಿಮ್ಮ ಪತ್ರಗಳು ಹಾಗೂ ಫೋನ್ ಕರೆಗಳಿಗೂ ಕೂಡ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಸ್ಪಂದಿಸ್ತೀವಿ. ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 0802219999. ಗುರುಗಳನ್ನ ಬರಮಾಡ್ಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಇಂದು ಸೋಮವಾರ. ಎಂದಿನಂತೆ ಮೊದಲಿಗೆ ಪಂಚಾಂಗ ಶ್ರವಣ ಹಾಗೂ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಸೇ 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 ನಮೋ ನಮಃ. ಈಶಾನಃ ಸರ್ವವಿದ್ಯಾನಾಂ ಈಶ್ವರಿಗಃ ಸರ್ವಭೂತಾನಾಂ ಬ್ರಹ್ಮಣಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮೋ ಅತ್ಸತ್ ಸದಾಶಿವೋ ಮಹೇ. ಹರಿ ಓಂ. ಶ್ರೀ ವಿಜಯನಾಮ ಸಂವತ್ಸರ ಉತ್ತರಾಯಣ ಪುಷ್ಯಮಾಸ ಚೌತಿ ಚತುರ್ಥಿ ಉಪರಿ ಪಂಚಮಿ. ವಿಶೇಷತಃ ಪುಬ್ಬಾ ನಕ್ಷತ್ರ, ಪೂರ್ವ ಪಾಲ್ಗುಣಿ ಪುಬ್ಬಾ ನಕ್ಷತ್ರ, ಶೋಭಾನ ಯೋಗ, ಬಾಲವಕರ್ಣ. ಇದು ಈ ದಿನದ ಸೋಮವಾರ ಪಂಚಾಂಗದ ವಿಶೇಷ. ಈ ದಿನದ ಸೂರ್ಯೋದಯ ಬೆಳಗ್ಗೆ 6:47 ಆಗಿದೆ. ಸಾಯಂಕಾಲ ಸೂರ್ಯ ಅಸ್ತ ಸಂಜೆ 6:17 ಆಗಲಿದೆ. ಈ ದಿನದ ಸೂರ್ಯೋದಯ ಪ್ರಕಾರವಾಗಿ ರಾಹುಕಾಲ 8:17 ಪ್ರಾರಂಭ ಆಗುತ್ತೆ. 8:17 9:30 ತನಕ ರಾಹುಕಾಲ ಇರತಕ್ಕಂಥದ್ದು. ಮತ್ತೆ ಈ ದಿನದ ಅತ್ಯಂತ ದುರ್ಮುಹೂರ್ತ ಮಧ್ಯಾಹ್ನ 1 ರಿಂದ 2:30 ತನಕ ಇರುತ್ತೆ. ಈ ದಿನದ ದುರ್ಮುಹೂರ್ತ ಹಾಗೂ ಸಾಯಂಕಾಲ 5 ರಿಂದ 5:45 ತನಕ ಇರುತ್ತೆ. ಈ ದಿನದ ದುರ್ಮುಹೂರ್ತ ಹಗಲಿನಲ್ಲಿ 2 ಸಮಯಗಳಲ್ಲಿರುತ್ತೆ. ಇನ್ನು ಅತ್ಯಂತ ಶುಭ ಮುಹೂರ್ತ ಅಭಿಜಿತ್ ಲಗ್ನ ಈ ದಿನ ಎಕ್ಸಾಕ್ಟ್ ಆಗಿ 12:09 ದಿಂದ 12:45 ತನಕ ಇರುತ್ತೆ. ಈ ಸಮಯದಲ್ಲಿ, ಈ ಸುಸಮಯದಲ್ಲಿ, ಈ ಸುವೇಳೆ ಸುಕಾಲದಲ್ಲಿ ಎಲ್ಲ ಶುಭ ಕಾರ್ಯ ಕೆಲಸಗಳನ್ನು ಸಹ ತಾವು ಮಾಡ್ಕೋಬಹುದು. ತುಂಬ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಈ ದಿನದ ಪುಬ್ಬಾ ನಕ್ಷತ್ರದಲ್ಲಿ ವಿಶೇಷವಾಗಿ ಚಂದ್ರ ಕೂತಿರೋದ್ರಿಂದ, ಚಂದ್ರನು ಆಗಮಿಸಿರೋದ್ರಿಂದ ಈ ದಿನದ ದ್ವಾದಶ ರಾಶಿಯ ಫಲಾಫಲಗಳಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರತಕ್ಕಂತಹ ಎಲ್ಲ ಮಹಿಳೆಯರಿಗೂ ಈ ದಿನ ವಿಶೇಷವಾಗಿ ಲಾಭ ಪಡೆಯುವಂಥದ್ದು, ತುಂಬ ಉತ್ತಮವಾದ ಪ್ರಗತಿಯನ್ನು ಹೊಂದುವಂಥದ್ದು. ತಾವು ನಿನ್ನೆ ಮೊನ್ನೆಯಿಂದ ಎಲ್ಲ ಕೆಲಸಗಳನ್ನು ಪೆಂಡಿಂಗ್ ಇಟ್ಟಿರುವಂಥದ್ದು ಈ ದಿನ ಎಲ್ಲ ಸಂಪೂರ್ಣವಾಗಿ ಆಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಆಗುವಂಥದ್ದು ಚೆನ್ನಾಗಿರ್ತಕ್ಕಂಥ ಹೆಣ್ಮಕ್ಳಿಗೆ ವಿಶೇಷವಾದ ದಿನನೇ. ಇನ್ನು ಪುರುಷರು ಮನೆಯಲ್ಲೇ ಸ್ವಯಂ ಉದ್ಯೋಗವನ್ನು ಮಾಡತಕ್ಕಂಥವರು, ಸ್ವಂತ ಸೆಲ್ಫ್ ಎಂಪ್ಲಾಯ್ಸ್, ಅವರಿಗೆ ತರಕಾರಿ ವ್ಯಾಪಾರಸ್ಥರಿಗೆ ವಿಶೇಷವಾದ ಲಾಭ, ಹಣ್ಣು ಹಂಪಲು ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ, ಶೇರ್ ಮಾರ್ಕೆಟಲ್ಲಿರೋರಿಗೆ ವಿಶೇಷವಾದ ಲಾಭವನ್ನು ಪಡೆಯುವಂಥದ್ದು, ರಿಯಲ್ ಎಸ್ಟೇಟ್ ಮಾಡೋವಂಥವ್ರಿಗೆ ಹಾಗೂ ಭೂಮಿ ವ್ಯವಹಾರ ಮಾಡತಕ್ಕಂಥವ್ರಿಗೆ, ಬಿಲ್ಡರ್ಸ್ಗೆ ಕೊಂಚ ನಿಧಾನಗತಿಯಲ್ಲಿ ಪ್ರಗತಿ ಆಗುವಂಥದ್ದು. ತಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಹಾಗೆ ಲಾಭ ಸಿಗದೇ ಇರೋಂಥದ್ದು ಅವ್ರು ಸ್ವಲ್ಪ ಇನ್ಬ್ಯಾಲೆನ್ಸ್ ಆಗುತ್ತೆ. ಇನ್ನು ಹೊರಗಡೆ ಉದ್ಯೋಗ ಮಾಡತಕ್ಕಂಥವ್ರಿಗೆ
ಅವರಲ್ಲಿ ಈ ದಿನ ಅಂದ್ಕೊಂಡಿರೋ ಹಾಗೆ ರೀಚ್ ಆಗೋದಕ್ಕಾಗೋದಿಲ್ಲ. ಸಾಯಂಕಾಲ ವೇಳೆಗೆ ಎಲ್ಲ ಸುಸಮಯವಾಗಿ ನಡೀತೆ, ಎಲ್ಲ ಲೇಟಾಗಿ ಆಗುವಂಥದ್ದು. ಮತ್ತು ಸರ್ಕಾರಿ ಉದ್ಯೋಗಸ್ಥರಿಗೆ ಹಿರಿಯರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗುವಂಥದ್ದು, ಜಾಗ್ರತೆ ವಹಿಸಬೇಕು. ಹಿರಿಯ ಅಧಿಕಾರಿಗಳಿಂದ ಕಿರುಕುಳ. ಮತ್ತು ಉನ್ನತ ವಿಶೇಷವಾಗಿ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು, ಅಜ್ಜಿ ಅಜ್ಜಂದರು, ವಯೋವೃದ್ಧರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು, ಮಕ್ಕಳಿಂದ ಸ್ವಲ್ಪ ನೆಮ್ಮದಿ ಸಿಗುವಂಥದ್ದು ಚೆನ್ನಾಗಿದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಉತ್ತಮವಾದ ದಿನ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆದರೆ ಸ್ವಲ್ಪ ಮಂಕು ಹೆಚ್ಚಿರೋ ಥರ ಇರ್ತಾರೆ, ಸ್ವಲ್ಪ ಆಕ್ಟಿವಿಟಿ ಕಮ್ಮಿ ಇರುತ್ತೆ. ಅದನ್ನ ನೀರನ್ನು ಅತಿ ಹೆಚ್ಚಾಗಿ ಕುಡಿಸೋದ್ರಿಂದ, ಅವ್ರನ್ನ ಯಾವಾಗ್ಲೂ ಮಾತಾಡಿಸೋದ್ರಿಂದ, ಅವ್ರನ್ನ ಆಕ್ಟಿವ್ ಆಗಿ ಇಡಬೇಕು ಅಂದರೆ ಏನಾದರೂ ಒಂದು ಕೆಲಸ ಕೊಡ್ತಾ ಇರಿ. ಖಂಡಿತವಾಗ್ಲೂ ಅವರಲ್ಲೂ ಸಹ ಚೈತನ್ಯ ಶಕ್ತಿಯನ್ನು ಮೂಡಿಸಬಹುದು. ಈ ದಿನ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ರವನ್ನು ಹೊತ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಇರ್ತಕ್ಕಂಥ ಸ್ತ್ರೀಯರಿಗೆ, ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿ ಇಷ್ಟಾರ್ಥ ಸಿದ್ಧಿಯು, ಅವರ ಏನೇ ಕೆಲಸ ಮಾಡಲಿ ಈ ದಿನ ಉತ್ತಮ ಫಲಗಳನ್ನು ಪಡೀತೀರಿ. ಎಷ್ಟೋ ದಿನಗಳಿಂದ ಇರತಕ್ಕಂಥ ಕೆಲಸಗಳಲ್ಲಿ ಸಾಧನೆ ಸಿಗುತ್ತೆ, ಪ್ರಶಂಸೆ ಸಿಗುವಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಸ್ವಯಂ ಉದ್ಯೋಗಗಳಿಗೆ ವಿಶೇಷವಾಗಿ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅನುಕೂಲತೆ ಆಗುವಂಥದ್ದು, ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವಂಥದ್ದು, ಹಿರಿಯ ವ್ಯಕ್ತಿಗಳ ಭೇಟಿ ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳ ಭೇಟಿ ಅಂತ ಹೇಳ್ತಿದ್ರೆ ತುಂಬ ಚೆನ್ನಾಗಿದೆ. ಇನ್ನು ಉದ್ಯೋಗ ಮಾಡತಕ್ಕಂಥ ಪುರುಷರಿಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆ ಸಿಗುವಂಥದ್ದು, ಉನ್ನತ ಒಂದು ಅಧಿಕಾರಿಗಳಿಂದ ಅಂತಂದ್ರೆ ಅವರ ಮೇಲಧಿಕಾರಿಗಳಿಂದ ಅವರಿಗೆ ಪ್ರಶಂಸೆ ಸಿಗುವಂಥ ಪ್ರಮೋಷನ್ಸ್ ಆಗೋದು ಚೆನ್ನಾಗಿದೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗಲ್ಲೂ ಅವರಲ್ಲೂ ಸಹ ಈ ದಿನ ವಿಶೇಷವಾದ ದಿನವೇ ಅವರಿಗೆ ಪ್ರಶಂಸೆ ಸಿಗುವಂಥದ್ದು. ಎಲ್ಲಾದರೂ ಟ್ರಾನ್ಸ್ಫರ್ ಬೇಕು, ಮತ್ತೊಂದು ಕಡೆ ಹೋಗಬೇಕು ಅಂದರೆ ಪ್ರಯತ್ನ ಮಾಡಿ ಒಳ್ಳೆಯದಾಗುವಂಥದ್ದು. ಇನ್ನು ವಯೋವೃದ್ಧರು, ವಯಸ್ಸಾಗಿರ್ತಕ್ಕಂಥವರಲ್ಲಿ ಇನ್ನು ಸ್ವಲ್ಪ ಮಕ್ಕಳಿಂದ ಮನಸ್ತಾಪ ಉಂಟಾಗುತ್ತೆ, ಮಕ್ಕಳಿಗೋಸ್ಕರ ಬೇಜಾರು ಮಾಡಿಕೊಂಡು ಇನ್ನು ಸ್ವಲ್ಪ ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೊತೀರಿ, ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ಇದನ್ನ ಮಕ್ಕಳ ವಿಚಾರ ತುಂಬ ಚೆನ್ನಾಗಿದೆ, ಜ್ಞಾನಾರ್ಜನೆ ಅಂತ ಹೇಳ್ತಿದೆ. ವಿಶೇಷವಾಗಿ ಕ್ರೀಡಾಪಟುಗಳು ಮತ್ತು ನೀರಿನಲ್ಲಿ ಆಟ ಆಡ್ತಕ್ಕಂಥ ಕ್ರೀಡಾಪಟುಗಳಿಗೆ ವಿಶೇಷವಾದ ಲಾಭದ ದಿನ. ಅವರು ಅಂದುಕೊಂಡ ಹಾಗೆ ಎಲ್ಲ ಒಂದು ಪ್ರಶಸ್ತಿಗಳನ್ನು ಪಡೆಯುವಂತಿಂದ ಪ್ರಾಕ್ಟೀಸ್ ಮಾಡ್ಕೋಬಹುದು, ಉತ್ತಮ ಫಲಗಳನ್ನು ಪಡಿಬಹುದು. ಇನ್ನು ಮತ್ತಷ್ಟು ನೀವು ಪ್ರತಿಫಲಗಳನ್ನು ಪಡಿಬೇಕು ಅನ್ನೋದ್ರ ನಿರ್ವಿಘ್ನಕಾರಕ ಮಹಾಗಣಪತಿಯನ್ನು ಪೂಜಿಸುವುದರಿಂದ ಗಂ ಗಣಪತಯೇ ನಮಃ ಅಂತ ಮನದಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡಿ, ಎಲ್ಲ ರೀತಿಯಲ್ಲಿ ಶುಭ ಉಂಟಾಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿ ಹೆಣ್ಣು ಮಕ್ಕಳಿಗೆ ಈ ದಿನ ಗೌರವ ಪ್ರಾಪ್ತಿ. ನೋಡಿ, ನೀವು ಎಷ್ಟೋ ದಿನದಿಂದ ಕಷ್ಟಪಡ್ತಿದ್ರಿ, ನನಗೆ ಪ್ರಶಂಸೆ ಸಿಗ್ತಿಲ್ಲ, ಕಷ್ಟಕ್ಕೆ ತಕ್ಕಂತೆ ಎಲ್ಲರೂ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋರಿಗೆ ಈ ದಿನ ಗೌರವ ಪ್ರಾಪ್ತಿ ಆಗುತ್ತೆ. ಹಿರಿಯರ ಕುಟುಂಬದವರಿಂದ ನಿನಗೆ ಸನ್ಮಾನ ಸಮಾನ, ನೀನು ಹೊಗಳೋ ಅಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಎಲ್ಲೋದ್ರೂ ಉತ್ತಮವಾದ ಫಲಗಳನ್ನೇ ಪಡಿತೀರಿ. ಇನ್ನು ಸ್ವಯಂ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ, ಸ್ವಯಂ ಉದ್ಯೋಗ ಮಾಡ್ತಕ್ಕಂಥವ್ರು, ಬಿಸ್ನೆಸ್ ಮ್ಯಾನ್, ಸ್ವಂತ ಕೆಲಸ ಮಾಡ್ತಕ್ಕಂಥವ್ರಿಗೆ ಇದನ್ನ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರು ಆಗುವಂಥದ್ದು, ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥದ್ದು, ಮತ್ತು ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಲಾಸ್ ಆಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇದನ್ನ ಅಂದ್ಕೊಂಡಿರೋ ಹಾಗೆ ನೀವು ರೀಚ್ ಆಗೋದಕ್ಕಾಗೋದಿಲ್ಲ. ಸ್ವಲ್ಪ ಎಚ್ಚರಿಕೆ ವಹಿಸಿ, ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ಮಾಡಿ, ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿ ಇದನ್ನ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ಪುರುಷರು, ಉದ್ಯೋಗಿಗಳಿಗೆ, ಉದ್ಯೋಗ ಮಾಡ್ತಕ್ಕಂಥ ಪುರುಷರಲ್ಲಿ ಇನ್ನು ಸ್ವಲ್ಪ ವಾಹನಗಳಲ್ಲಿ ಎಚ್ಚರಿಕೆ ಇರಬೇಕು. ಬೆಳಗ್ಗೆ ಲೇಟಾಗಿ ಮನೇಲಿ ಗಲಾಟೆ ಮಾಡಿಕೊಂಡು ಮಾನಸಿಕ ನೆಮ್ಮದಿ ಹಾಳು ಮಾಡ್ಕೊಂಡು ಹೊರಗಡೆ ಹೋಗಿ ವಾಹನಗಳಿಂದ ತೊಂದರೆ ಮಾಡ್ಕೊಳ್ಳೋದು, ಇಂಥದ್ದೇನಾದರೂ ಅಪಶಕುನಗಳು ಜಾಸ್ತಿ ಇರುತ್ತೆ, ಸ್ವಲ್ಪ ಎಚ್ಚರಿಕೆ ಇರಬೇಕು. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಇದನ್ನ ಸ್ವಲ್ಪ ಎಚ್ಚರಿಕೆ ವಹಿಸುವಂಥ ದಿನನೇ. ಸ್ನೇಹಿತರಿಂದನೇ ಶತ್ರುತ್ವ ಬೆಳೆಯುವಂಥದ್ದು, ನಿಮ್ಮನ್ನ ನಂಬಿರ್ಕೊಂಡಿರ್ತಕ್ಕಂಥ, ನೀವು ನಂಬಿರ್ತಕ್ಕಂಥವರಿಂದ ನೀವು ವಂಚನೆ ಹಾಕ್ತೀರಾ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ವಯಸ್ಸಾಗಿರ್ತಕ್ಕಂಥವ್ರು, ವಯೋವೃದ್ಧರಲ್ಲಿ ಈ ದಿನ ಉತ್ತಮವಾದ ದಿನವಾಗಿದೆ. ಅವರು ಎಲ್ಲಾದರೂ ಮಕ್ಕಳ ಮನೆಗೋ ಅಥವಾ ಮಗನ ಮನೆಗೆ ಹೋಗಬೇಕು, ಮೊಮ್ಮಗನ ನೋಡಬೇಕು, ಅವ್ರ ಹೆಸರಲ್ಲಿ ಏನಾದರೂ ಮಾಡಬೇಕು, ಅವ್ರಿಗೋಸ್ಕರ ಒಂದು ಮನೆ ಕೊಡಿಸ್ಬೇಕು ಅಂತ ಯೋಜನೆಯಲ್ಲಿ ಇರ್ತೀರಿ. ಅಂಥದ್ದು ಏನಾದರೂ ಪ್ಲಾನ್ಸ್ ಇದ್ರೆ ಪ್ರಯತ್ನ ಮಾಡಿ, ಒಳ್ಳೆಯದೇ ಆಗುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಜ್ಞಾನಾರ್ಜನೆ ದಿನ. ವಿದ್ಯಾರ್ಥಿಗಳ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಆದರೆ ಡೈಜೆಷನ್ ಸ್ವಲ್ಪ ಅಜೀರ್ಣ ಶಕ್ತಿ ಇರುತ್ತೆ, ಏನಂದ್ರೆ ತಿನ್ನಕ್ಕೆ ಹೋಗಬೇಡಿ. ಉತ್ತಮವಾದ ಆಹಾರವನ್ನು, ಅತಿ ಹೆಚ್ಚು ನೀರನ್ನು ಸೇವಿಸಿ ಈ ದಿನ ಉತ್ತಮ ಆರೋಗ್ಯವನ್ನು ಪಡಿತೀರಿ. ಮತ್ತಷ್ಟು ಶುಭಗಳು ಪಡಿಬೇಕಾದ್ರೆ ಈ ದಿನ ವಿಶೇಷವಾಗಿ ನೀವು ನರಸಿಂಹಸ್ವಾಮಿ ಅಷ್ಟೋತ್ರ ಅಥವಾ ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು ತುಂಬ ವಿಶೇಷವಾದ ಫಲಗಳನ್ನು ಅನುಭವಿಸ್ತೀರಿ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದನ್ನ ಮನೆಯಲ್ಲಿ ಸ್ವಲ್ಪ ಸ್ನೇಹಿತರೊಂದಿಗೆ ಜಗಳ ಆಗುವಂಥದ್ದು. ಸ್ನೇಹಿತರು ಮನೆಗೆ ಬರ್ತಾರೆ, ನಿಮ್ಮ ಹತ್ರ ಏನೋ ವ್ಯವಹಾರಕ್ಕೆ ಮಾಡ್ತಾರೆ, ನೀವು ಸ್ನೇಹಿತರ ಹತ್ರ ಹೋಗಿ ಜಗಳ ಆಡ್ಕೊಂಡ್ಬಿಡ್ತೀರಿ. ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರಾಗುವಂಥ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ಈ ವಿಶೇಷವಾಗಿ ಇನ್ನು ಸ್ವಯಂ ಪ್ರೇರಿತ ಅಂದರೆ ಸ್ವಯಂ ಉದ್ಯೋಗಸ್ಥರಿಗೆ ಸ್ವಲ್ಪ ಏಕಾಂಗಿತನ. ಇದನ್ನ ಯಾರೋ ಎಲ್ಲೋ ಹೋಗ್ಬೇಕಾಗಿತ್ತು, ಸಿಗೋದಿಲ್ಲ, ಅಥವಾ ನೀವು ಅವ್ರನ್ನ ಭೇಟಿಯಾಗಿ ಹೋಗ್ಬೇಕಾಗಿತ್ತು, ಅವ್ರನ್ನೇನು ಕಾಯಿಸ್ಬಿಡ್ತಾರೆ. ಇವತ್ತಿನ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಹಾಳಾಗುವಂಥದ್ದು. ಇನ್ನು ಉದ್ಯೋಗ ಮಾಡತಕ್ಕಂಥ ಪುರುಷರಿಗೂ ಅಷ್ಟೇ ಇದನ್ನ
ಇದನ್ನ ಸ್ವಲ್ಪ ಕೆಲಸಗಳೆಲ್ಲವೂ ತಡವಾಗೋಗುವಂಥದ್ದು, ಇದನ್ನ ಸ್ವಲ್ಪ ನಿಧಾನಕ್ಕೆ ಮತ್ತು ನೀವು ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗೋದಿಲ್ಲ, ಅದನ್ನ ಮನಸ್ಸಿಗೆ ಬೇಜಾರಾಗುವಂಥದ್ದು. ಮತ್ತೆ ಸರ್ಕಾರಿನಲ್ಲಿ ಉದ್ಯೋಗ ಮಾಡತಕ್ಕಂಥ ಉದ್ಯೋಗಸ್ಥರಿಗೆ ಇದನ್ನ ಸ್ವಲ್ಪ ಹಿರಿಯ ಅಧಿಕಾರಿಗಳಿಂದ ಕಿರುಕುಳ ಆಗುತ್ತೆ, ಸ್ವಲ್ಪ ಜಾಗೃತೆಯನ್ನು ವಹಿಸಿ. ಅತಿ ಹೆಚ್ಚು ಒತ್ತಡಗಳಿಂದ ಕೆಲಸನೇ ಬಿಟ್ಬೇಡ ಅನ್ನೋದು ಮನಸ್ಸಿಗೆ ನೆಮ್ಮದಿ ಹಾಳಾಗುವಂಥದ್ದು, ಜಾಗೃತೆಯನ್ನು ವಹಿಸಿ. ಯಾರಂದ್ರೆ ಅವ್ರು ಜಾಸ್ತಿ ಶತ್ರುಗಳನ್ನ ಮಾಡ್ಕೋಬೇಡಿ. ಇನ್ನು ವಯೋವೃದ್ಧರಲ್ಲಿ ಆರೋಗ್ಯ ಚೇತರಿಕೆ ಅಂತ ಹೇಳ್ತಿದೆ, ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ತೀರ್ಥಕ್ಷೇತ್ರ ದರ್ಶನ ಅಂತ ತೋರಿಸ್ತಿದೆ. ಏನಾದರೂ ಪ್ಲಾನ್ ಇದ್ರೆ ವ್ಯವಸ್ಥೆ ಮಾಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ತುಂಬಾ ಉತ್ತಮವಾದ ದಿನ ಆಗಿದೆ. ಇದನ್ನ ಯಾವುದೇ ತರದ್ದು ತೊಂದರೆಗಳಿಲ್ಲ. ಮಕ್ಕಳಲ್ಲಿ ಸ್ವಲ್ಪ ಓದಿನ ಕಡೆ ಗಮನ ಹರಿಸಿ, ಇದನ್ನ ಅತಿ ಹೆಚ್ಚು ಹೋಮ್ವರ್ಕ್ ಅಥವಾ ಪ್ರಾಕ್ಟೀಸ್ ಮಾಡುವಂಥದ್ದನ್ನ ಪ್ರಾರಂಭ ಮಾಡಿ. ಸದಾ ನಿಮ್ಮ ಮೆದುಳಿನಲ್ಲೇ ಹಾಗೆ ಉಳ್ಕೊಂಡ್ಬಿಡುತ್ತೆ. ಈಗ ವಿಶೇಷವಾಗಿ ಇದನ್ನ ನೀವು ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರವನ್ನ ಅಥವಾ ಮಹಾವಿಷ್ಣುವಿನ ಅಷ್ಟೋತ್ರವನ್ನು ಕೊಟ್ಟರೆ ಎಲ್ಲ ಆರ್ತಿ ಶುಭಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ವಿಶೇಷವಾಗಿ ದೀರ್ಘಕಾಲದ ರೋಗಗಳು ಶಮನ ಆಗ್ತಿದೆ. ಸೊಂಟ ನೋವು, ಯೂಟ್ರಸ್ ಪ್ರಾಬ್ಲಮ್ ಇದೆ, ಅಥವಾ ಹೆಡ್ಏಕ್ ಪ್ರಾಬ್ಲಮ್ ಇದೆ, ಅಥವಾ ಸೈನೋಸ್ ಪ್ರಾಬ್ಲಮ್ ಇದೆ ಅನ್ನೋರಿಗೆ ಇನ್ನು ಮುಂದೆ ಆ ಪ್ರಾಬ್ಲಮ್ ಕಮ್ಮಿ ಆಗುವಂಥದ್ದು. ಕೊಂಚ ಇದನ್ನೇ ಏನಾದರೂ ಹಾಸ್ಪಿಟಲ್ ತೋರಿಸ್ಕೊಳ್ಳಿ, ಔಷಧಿ ಪಡ್ಕೊಳ್ಳಿ, ಆಪರೇಷನ್ ಮಾಡ್ಕೋಬಹುದು. ಎಲ್ಲಾ ರೀತಿಯಿಂದನೂ ಅನೇಕ ರೋಗಗಳು ಶಮನ ಆಗುವಂಥ ದಿನ ಆಗಿದೆ. ಇನ್ನು ಸ್ವಯಂ ಉದ್ಯೋಗಿಗಳಿಗೆ, ಸ್ವಂತ ಉದ್ಯೋಗ ಮಾಡತಕ್ಕಂಥವರಲ್ಲಿ ಪ್ರಗತಿ ಚೆನ್ನಾಗಿರ್ತಕ್ಕಂಥದ್ದು, ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವಂಥದ್ದು. ಒಂದು ಹಿರಿಯ ಅಧಿಕಾರಿಗಳನ್ನ ಅಥವಾ ಹಿರಿಯ ವ್ಯಕ್ತಿಗಳನ್ನ ಭೇಟಿ ಆಗುವಂಥದ್ದು, ಯಾವುದೋ ಹೊಸ ಆಫರ್ಸ್ ಬರ್ತಿದೆ, ಅದರ ಬಗ್ಗೆ ಜಾಗೃತಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಒಳ್ಳೆಯದಾಗುವಂಥದ್ದು. ಇನ್ನು ಉದ್ಯೋಗಸ್ಥರಿಗಂತೂ ಈ ದಿನ ಉತ್ತಮವಾದ ದಿನ ಆಗಿದೆ. ಈ ದಿನ ಅವರಿಗೆ ವಿಶೇಷವಾಗಿ ಇನ್ಸೆಂಟಿವ್ ಸಿಗುವಂಥದ್ದು ಅಥವಾ ಮಾಡಿರೋ ಕೆಲಸಕ್ಕೆ ಪ್ರಶಂಸೆ ಸಿಗುವಂಥದ್ದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗಗಳಲ್ಲಿ ಉನ್ನತವಾದ ಪ್ರಗತಿ ಕಾಣಿಸ್ತಿದೆ, ಉತ್ತಮವಾದ ಫಲಗಳನ್ನ ಪಡೆಯುವಂಥ ಯೋಗನು ಇರತಕ್ಕಂಥದ್ದು. ಇನ್ನು ವಯೋವೃದ್ಧರಲ್ಲಂತೂ ಈ ದಿನ ಸ್ವಲ್ಪ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ. ಯಾರನ್ನೋ ಭೇಟಿ ಆಗ್ಬೇಕು ಅಂತ ಹೋಗ್ತೀರಿ, ಅವ್ರು ಸಿಗೋದಿಲ್ಲ. ಅಲ್ಲಿ ಇನ್ನೊಂದು ತರ ಯಾವುದೋ ಬ್ಯಾಡ್ ನ್ಯೂಸ್ ಕೇಳಿ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ ಬರುವಂಥದ್ದು. ಸ್ವಲ್ಪ ಈ ಶುಗರ್ ಪೇಷಂಟ್ಸ್ ಅವರೆಲ್ಲ ಸ್ವಲ್ಪ ಜಾಗೃತಿ ಇರಬೇಕು. ಇದನ್ನ ವೇರಿಯೇಷನ್ಸ್ ಹೆಚ್ಚು ಕಮ್ಮಿ ಇರುತ್ತೆ, ಅದನ್ನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನ ವಿಶೇಷವಾಗಿ ನೀವು ಈ ದಿನ ಮಕ್ಕಳ ವಿಚಾರದಲ್ಲಿ ನಾವು ನೋಡೋದಾದ್ರೆ, ಅವ್ರಿಗೂ ಅಷ್ಟೇ ಈ ದಿನ ಸ್ಕೂಲ್ಗೆ ಹೋಗಲ್ಲ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದಿಲ್ಲ, ಅಥವಾ ಸ್ಕೂಲಲ್ಲಿ ಸ್ವಲ್ಪ ಡಲ್ ಆಗಿರ್ತಕ್ಕಂಥದ್ದು, ಅಥವಾ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ತಕ್ಕಂಥದ್ದು, ಸ್ವಲ್ಪ ಬ್ಲೇಡಲ್ಲಿ ಕೈಗೆ ಏನಾದರೂ ಗಾಯ ಮಾಡ್ಕೊಳ್ಳೋಂಥದ್ದು. ಸಾಯಂಕಾಲನೂ ಅಷ್ಟೇ ಆಟ ಆಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಲಿ, ಅವರಿಗೆ ದೃಷ್ಟಿ ದೋಷಗಳು ತಾಕುವಂಥ ದಿನ ಆಗಿದೆ. ಇದನ್ನ ವಿಶೇಷವಾಗಿ ಹನುಮಂತನ ಸ್ತೋತ್ರ ಅಥವಾ ಮಹಾವಿಷ್ಣುವಿಗೆ ತುಳಸಿಯನ್ನು ಕೊಡತಕ್ಕಂಥದ್ದು, ಅಥವಾ ಹನುಮಂತನ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿ ಮಂತ್ರವನ್ನ ಪ್ರಾರ್ಥನೆ ಮಾಡಿಕೊಂಡು ಸಹ ಎಲ್ಲಾ ರೀತಿಯ ಶುಭಫಲಗಳನ್ನ ನೀವು ಅನುಭವಿಸಬಹುದು. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಮಾನಸಿಕ ಅಶಾಂತಿ ಉಂಟಾಗುವಂಥದ್ದು. ಈ ದಿನ ಸ್ನೇಹಿತರಿಂದ ಹಣ ಲಾಸ್ ಆಗುವಂಥದ್ದು, ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ತೊಂದರೆಗೆ ಸಿಕ್ಕಾಕೊಳ್ತೀರಿ, ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಇನ್ನು ವಿಶೇಷವಾಗಿ ಪುರುಷರಿಗಂತೂ ಸ್ವಲ್ಪ ಸ್ವಯಂ ಉದ್ಯೋಗಿಗಳಿಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಈ ದಿನ ನೀವು ಮೋಸ ಹೋಗ್ತೀರಿ, ಯಾರಿಗೋ ದುಡ್ಡು ಕೊಟ್ಟು ಕಳ್ಕೋಬಹುದು, ಶ್ಯೂರಿಟಿ ಕೊಡ್ಬೋದು, ಇದರಿಂದ ಜಾಗ್ರತೆಯನ್ನು ವಹಿಸಿ. ಇನ್ನು ಉದ್ಯೋಗಿಗಳಿಗೆ ಇಷ್ಟಾರ್ಥ ಸಿದ್ಧಿ ಅಂತ ಹೇಳ್ತಿದೆ, ಕಷ್ಟಪಟ್ಟು ಮಾಡೋರಿಗೆ ಖಂಡಿತವಾಗ್ಲೂ ಪ್ರತಿಫಲ ಸಿಗುವಂಥದ್ದು. ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಈ ದಿನ ಸ್ವಲ್ಪ ಅವರು ಇವರು ದಾಳಿ ಮಾಡೋಂಥದ್ದು, ಇಲ್ಲೇ ಇರತಕ್ಕಂಥ ವಿಚಾರಗಳನ್ನು ತೆಗೆದು ಗಲಾಟೆ ಮಾಡೋದು ಸ್ವಲ್ಪ ಎಚ್ಚರಿಕೆ ವಹಿಸಿ. ಇನ್ನು ವಯೋವೃದ್ಧರಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ, ಆದ್ರೂ ತಲೆಗೆ ಸಂಬಂಧಪಟ್ಟವಾಗಿ, ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಅನುಭವಿಸುವಂಥದ್ದು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗ್ಬೋದು, ಯಾವ್ದಾದ್ರು ತಿಂದು ಅಲರ್ಜಿ ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ಎಚ್ಚರಿಕೆ ವಹಿಸಿ. ಇದನ್ನ ವಿಶೇಷವಾಗಿ ನೀವು ಮಹಾವಿಷ್ಣುವಿನ ಅಷ್ಟೋತ್ರ ಅಥವಾ ದುರ್ಗಾದೇವಿಯ ಅಷ್ಟೋತ್ರ ಓದ್ಕೊಂಡ್ಬಿಟ್ರೆ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಸಣ್ಣ ವಿರಾಮದ ನಂತರ ರಾಶಿಯವರಿಂದ ಹಿಡಿದು ಮೀನ ರಾಶಿಯವರೆಗೂ ಈ ಒಂದು ದ್ವಾದಶ ರಾಶಿಗಳಲ್ಲಿ ಬರುವಂತಹ ಈ ರಾಶಿಗಳಿಗೆ ಈ ದಿನ ಹೇಗಿದೆ, ಯಾವೆಲ್ಲ ಶುಭ ಫಲಗಳನ್ನ ತಂದುಕೊಡುತ್ತೆ ಕೇಳೋಣ ಗುರುಜಿ. ಇದೀಗ ತುಲಾ ರಾಶಿ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಅಧಿಕ ಖರ್ಚು ಜಾಸ್ತಿ ಇರ್ತಕ್ಕಂಥದ್ದು. ಹೆಣ್ಮಕ್ಳು ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿ, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನೀವೇ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇನ್ನ ಸ್ವಯಂ ಉದ್ಯೋಗಿಗಳಿಗೆ, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು, ಬಿಸ್ನೆಸ್ ಮ್ಯಾನ್ಸ್ ಇಂಥವ್ರದಲ್ಲೆಲ್ಲ ಸ್ವಲ್ಪ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗೋದಿಲ್ಲ. ಇದನ್ನ ವಿಶೇಷವಾಗಿ ನೀವು ಹೋಗ್ತೀರಿ, ಎಲ್ಲೋ ಮಾತಾಡಕ್ಕೆ ಹೋಗಿ ಮಾತುಕತೆ ಕೂತ್ಕೊಂಡು ಮನಸ್ಸು ಹಾಳು ಮಾಡಿಕೊಂಡು ಬರತಕ್ಕಂಥ ಜಾಸ್ತಿ ಯೋಗಗಳು ಕಾಣಿಸ್ತಿದೆ. ಅದರಿಂದ ಹೋಗ್ ಮುಂಚಿತವಾಗಿ ಕೆಲಸ ಆಗುತ್ತೋ ಇಲ್ವೋ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ಈಗ ಉದ್ಯೋಗಗಳಿಗೆ ವಿಶೇಷವಾಗಿ ಈ ದಿನ ಸ್ವಲ್ಪ ಮಟ್ಟಿಗೆ ಹಿರಿಯ ಅಧಿಕಾರಿಗಳು ಅಥವಾ ಹಿರಿಯ ವ್ಯಕ್ತಿಗಳಿಂದ ಅಥವಾ ನಿಮ್ಮಿಂದ ಮೇಲ್ಪಟ್ಟ ವ್ಯಕ್ತಿಗಳಿಂದ ಸ್ವಲ್ಪ ಕಿರುಕುಳ ಆಗುವಂಥದ್ದು, ಮನಸ್ಸಿಗೆ ಅಶಾಂತಿಯನ್ನು ಉಂಟು ಮಾಡುವಂಥದ್ದು, ಯಾವಾಗಲೂ ನೀನು ಲೇಟೇ ಹಾಗೆ ಹೀಗೆ ಅಂತ ಹೇಳಿ ಮಾತಾಡುವಂಥದ್ದು, ಸ್ವಲ್ಪ ಅವಮಾನ ಆಗುವಂಥದ್ದು ಜಾಗ್ರತೆ ವಹಿಸಬೇಕು. ಇನ್ನು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಪ್ರಗತಿ ಕಾಣಿಸ್ತಿದೆ, ಯಾವುದೋ ಚಿಂತೆ ಇಲ್ಲ, ಗುರು ಚೆನ್ನಾಗಿರ್ತಕ್ಕಂಥದ್ದು, ತುಂಬಾ ಉತ್ತಮ ಸ್ಥಿತಿಗೆ ಹೋಗುವಂಥದ್ದು ಚೆನ್ನಾಗಿರ್ತಕ್ಕಂಥದ್ದು, ಮತ್ತು ಸ್ನೇಹಿತರಿಂದ ಸಪೋರ್ಟ್ ಸಿಗುತ್ತೆ. ಯಾವುದೋ ಸಂಕಷ್ಟದಲ್ಲಿದ್ದಾಗ ಈ ದಿನ ಯಾರಾದರೂ ನೆರವು ಕೊಡ್ತಾರೆ ನಿಮಗೆ, ಉತ್ತಮ ಸ್ಥಿತಿಯಲ್ಲಿ ಪ್ರಗತಿ ಆಗುವಂಥದ್ದು.
ಇನ್ನು ವಯೋವೃದ್ಧರಲ್ಲಿ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು. ಆರೋಗ್ಯದಲ್ಲಿ ಇನ್ಬ್ಯಾಲೆನ್ಸ್ ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನು ಆಗುವಂಥದ್ದು, ಸ್ವಲ್ಪ ಜಾಗೃತೆ ವಹಿಸಿದ್ರೆ ಟೈಮ್ ಟು ಟೈಮ್ ಊಟ ತಿಂಡಿ ತಗೊಳ್ಳಿ, ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಇಲ್ಲ ಅಂತಂದರೆ ಯಾರನ್ನೋ ನೋಡೋಕೆ ಹೋಗಿ ಅಲ್ಲಿ ಕಾದು ಟೈಮ್ಗೆ ಊಟ ಇಲ್ಲದೆ ಮತ್ತೆ ತೊಂದರೆ ಆಗುವಂಥದ್ದು ಇಂಥದ್ದಿರುತ್ತೆ. ಮುನ್ನೆಚ್ಚರಿಕೆ ವಹಿಸೋದು ತುಂಬ ಒಳ್ಳೆಯದು. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ಉತ್ತಮವಾದ ದಿನ, ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಅವ್ರಿಗೇನಾದರೂ ಕೊಡ್ಸೋಂಗಿದ್ರೆ ಸಾಯಂಕಾಲ ಎಲ್ಲಾದರೂ ಕರ್ಕೊಂಡೋಗಿ ಅಥವಾ ವಿಶೇಷವಾಗಿ ಟ್ಯೂಷನ್ಸ್ ಅಡ್ಮಿಷನ್ಸ್ ಮಾಡಬೇಕು, ಒಳ್ಳೆ ಸ್ಥಳಕ್ಕೆ ಕರ್ಕೊಂಡೋಗಿ ಉತ್ತಮ ಫಲಗಳನ್ನೇ ಅನುಭವಿಸ್ತಾರೆ. ಇದೀಗ ವೃಶ್ಚಿಕ ರಾಶಿ. ಈ ದಿನ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ವೃಶ್ಚಿಕ ರಾಶಿ ಹೆಣ್ಣು ಮಕ್ಕಳಿಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲೆಲ್ಲ ಸ್ವಲ್ಪ ವಿಳಂಬ ಆಗುವಂಥದ್ದು, ನಾಳೆಗೆ ಮುಂದೂಡುವಂಥದ್ದು, ಇನ್ನು ನಿಧಾನಗತಿಯಲ್ಲಿ ಆಗುವಂಥದ್ದು, ಮಂದಸ್ಥಿತಿ. ಆಲ್ರೆಡಿ ಮಂದಸ್ಥಿತಿಯಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರಿ, ಯಾಕೋ ಎಷ್ಟು ಕೆಲಸ ಮಾಡಿದ್ರು ಕೆಲಸನೇ ಸಾಕ್ತಿಲ್ಲ ಅನ್ನೋ ಮಾನಸಿಕ ಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಇನ್ನು ವಿಶೇಷವಾಗಿ ಸ್ವಯಂ ಉದ್ಯೋಗಿಗಳಿಗೆ ವಿಶೇಷವಾದ ಲಾಭದ ದಿನ ಆಗಿದೆ ನೋಡಿ. ರಿಯಲ್ ಎಸ್ಟೇಟ್ ಮಾಡೋಂಥವ್ರಾಗಿರ್ಬೋದು, ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡೋರಿಗೆ ವಿಶೇಷವಾದ ಲಾಭ ಇರತಕ್ಕಂಥದ್ದು, ವ್ಯಾಪಾರಗಳಿಗೆ ಲಾಭ ಸಿಗುವಂಥದ್ದು, ಎಲ್ಲ ದೂರ ಕೆಲಸಗಳಿಗೂ ಹೋಗಿ ವಿಸಿಟ್ ಮಾಡುವಂಥದ್ದು, ತುಂಬ ಉತ್ತಮವಾದ ಪ್ರದೇಶಗಳನ್ನು ನೋಡಿ ಅಲ್ಲಿರ್ತಕ್ಕಂಥದ್ದನ್ನ ಕೊಂಡ್ಕೋಬೇಕು ಇಂಥ ಆಸೆ ಅಥವಾ ಸೈಟ್ ವೀಕ್ಷಣೆ ಇಂಥದ್ದೇನು ಶುಭ ಕಾದಿದೆ, ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಉದ್ಯೋಗಸ್ಥರಲ್ಲಿ ಇದನ್ನ ಸ್ವಲ್ಪ ಆಸಕ್ತಿ ಹೆಚ್ಚಾಗುವಂಥದ್ದು, ಎಲ್ಲ ಕೆಲಸಗಳು ಮಾಡಬೇಕು, ಆಗದೇ ಇರೋ ಕೆಲಸವನ್ನು ಸಹ ನಾನು ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಛಲ ಇರುತ್ತೆ. ಅದನ್ನ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಒಳ್ಳೆ ಫಲ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಸ್ಥರಿಗೆ ಅವರ ಮೇಲೆ ಇರ್ತಕ್ಕಂಥ ಕೇಸು ಕೋರ್ಟು ಕಚೇರಿನಲ್ಲಿ ಇರ್ತಕ್ಕಂಥ ಏನಾದರೂ ತೊಂದರೆಗಳಿದ್ರೆ ಅದು ನಿವಾರಣೆ ಆಗುವಂಥದ್ದು, ಜಯಶೀಲರಾಗ್ತೀರಿ. ಇವತ್ತೆಲ್ಲೋದ್ರೂ ನಿಮಗೆ ಉತ್ತಮವಾದ ಪ್ರಶಂಸೆ ಸಿಗುವಂಥದ್ದು ತುಂಬ ಚೆನ್ನಾಗಿ. ವಯೋವೃದ್ಧರಲ್ಲಿ ಈ ದಿನ ಯಾರಿಗಾದ್ರೂ ದುಡ್ಡು ಕೊಟ್ಟು ಕಳ್ಕೊಳ್ಳೋವಂಥದ್ದು, ಅಥವಾ ಈ ದಿನ ವಿತೌಟ್ ನೀವೇನು ಶೂರಿಟಿ ಇಲ್ಲದೆ ದುಡ್ಡು ಕೊಟ್ಟು ಅದು ಮತ್ತೆ ಹಿಂತಿರುಗಿ ಬರೋದು ತುಂಬ ಕಷ್ಟ ಆಗುತ್ತೆ. ಏನೇ ಆಗಲಿ ನಂಬಿ ಮೋಸ ಹೋಗಬೇಡಿ, ನಂಬಿಕೆ ಇಟ್ಟು ಅವ್ರನ್ನ ಉಪಯೋಗಿಸ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಮತ್ತೆ ಮಕ್ಕಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮಟ್ಟಿಗೆ ತಲೆಗೆ ಸಂಬಂಧಪಟ್ಟಿರೋ ತೊಂದರೆ, ತಲೆನೋವು ಬರುವಂಥದ್ದು, ಉಸಿರಾಟದ ತೊಂದರೆ ಅಥವಾ ನೆಗಡಿ ಆಗುವಂಥದ್ದು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಈ ದಿನ ವಿಶೇಷವಾಗಿ ದುರ್ಗಾದೇವಿ ಅಷ್ಟೋತ್ರ ಓದ್ಕೊಂಬೇಡಿ, ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವಿಶೇಷವಾದ ಲಾಭ ಪಡೆಯುವಂಥ ದಿನ, ತುಂಬ ಚೆನ್ನಾಗಿರತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೂ ಅಷ್ಟೇ ಸ್ವಲ್ಪ ಲಾಭ. ಈ ಬಟ್ಟೆ ವ್ಯಾಪಾರ ಇಂಥದ್ದು, ಮನೇಲಿ ಏನೋ ವ್ಯಾಪಾರ ಮಾಡ್ತಿರ್ತೀರಿ ಅಥವಾ ಪಾರ್ಲರ್ ಇಟ್ಟಿರ್ತೀರಿ, ಏನೋ ಒಂದು ಸ್ವಯಂ ಉದ್ಯೋಗಸ್ಥರಾಗಿದ್ರೆ ಹೆಣ್ಮಕ್ಳಿಗೆ ಈ ದಿನ ವಿಶೇಷವಾದ ಲಾಭ ಪಡಿತೀರಾ. ಇನ್ನು ಮನೇಲಿ ಇರ್ತಕ್ಕಂಥವ್ರು ಅಷ್ಟೇ, ಯಾವುದೋ ಒಂದು ವಿಶೇಷವಾಗಿ ವಸ್ತು ಕೊಂಡ್ಕೋಬೇಕು, ನಾನೇನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಹೋಗಿ ಮಾಡಿ, ನಿಮ್ಮ ಮನಸ್ಸಿಗೆ ಒಳ್ಳೆಯದಾಗುತ್ತೆ. ಇನ್ನು ಸ್ವಯಂ ಉದ್ಯೋಗಿಗಳಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿರಾಶೆಯನ್ನು ಕಾಣುವಂಥದ್ದು, ಮತ್ತು ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತೀರಿ ಅದಿನ್ನೂ ಕಮ್ಮಿ ಕೇಳ್ತಿದ್ದಾರೆ ಅಂತ ಹೇಳಿ ಸ್ವಲ್ಪ ಲಾಸು ಲಾಭ ಅನ್ನೋದನ್ನ ಚರ್ಚೆ ಆಗುತ್ತೆ. ಆದರೆ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಖಂಡಿತವಾಗ್ಲೂ ಉತ್ತಮವಾದ ಲಾಭವನ್ನು ಅನುಭವಿಸ್ತೀರಿ. ಮತ್ತೆ ಉದ್ಯೋಗಸ್ಥರಲ್ಲಿ ಈ ದಿನ ಪ್ರಗತಿ ಹೆಚ್ಚಾಗಿರುತ್ತೆ, ನೀವೆಲ್ಲ ಕೆಲಸ ಕಾರ್ಯಗಳು ಪ್ರಶಂಸೆ ಸಿಗುವಂಥದ್ದು, ಆದರೆ ಸ್ವಲ್ಪ ವಾಹನಗಳಲ್ಲಿ ಹೆಚ್ಚಿಗೆ ಇರ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗಸ್ಥರಲ್ಲಿ ಈ ದಿನ ಫೈಲ್ಸು ಅದು ಇದು ಪೆಂಡಿಂಗ್ ಇದೆ ಅಂತಂದು ಈ ದಿನ ಮೂವ್ ಆಗುತ್ತೆ. ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇರೋ ಕೆಲಸ ಆಗ್ತಿಲ್ಲ ಅನ್ನೋದನ್ನ ಇದನ್ನ ಮಾಡಿ ಮುಗಿಸ್ತೀರಿ, ಅದರಿಂದ ಉತ್ತಮವಾದ ಲಾಭನೂ ನಿಮ್ಗೆ ಅನುಕೂಲ ಆಗುವಂಥದ್ದು, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ವಯೋವೃದ್ಧರಲ್ಲಿ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು. ಹೊಟ್ಟೆಗೆ ಸಂಬಂಧಪಟ್ಟಿರೋ ತೊಂದರೆಗಳಾಗುವಂಥದ್ದು, ಅಜೀರ್ಣ ಶಕ್ತಿ ಆಗುವಂಥದ್ದು, ಈ ದಿನ ಕಿಡ್ನಿ ಸ್ಟೋನು, ಗ್ಲಾಲ್ಬೆಟರ್ ಸ್ಟೋನ್ ಇಂಥ ವ್ಯಕ್ತಿಗಳು ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು. ಇನ್ನು ಸಣ್ಣ ಮಕ್ಕಳ ವಿಚಾರದಲ್ಲಿ ವಿಶೇಷವಾಗಿ ಅವರಿಗೆ ವಿದ್ಯಾರ್ಜನೆ ಅಂತ ಹೇಳ್ತಿದೆ, ಜ್ಞಾನಾರ್ಜನೆ ಅಂತ ಹೇಳ್ತಿದೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಪ್ರಶಂಸೆ ಸಿಗೋದು, ಮಕ್ಕಳ ವಿಚಾರದಲ್ಲೂ ಉತ್ತಮವಾದ ಫಲಗಳನ್ನೇ ಅನುಭವಿಸ್ತಾರೆ. ಇದನ್ನ ವಿಶೇಷವಾಗಿ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರೋ ತೊಂದರೆಗಳಾಗುವಂಥದ್ದು, ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನುಭವಿಸುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕಾಗತ್ತೆ. ಮತ್ತು ಈ ಒಂದು ವಿಶೇಷವಾಗಿ ಸ್ವಯಂ ಉದ್ಯೋಗಿಗಳಿಗೆ ಅವ್ರಿಗೂ ಸ್ವಲ್ಪ ಅನಾರೋಗ್ಯ, ಏನೋ ಲೇಜಿನೆಸ್ಸು ಅಥವಾ ಹೊಟ್ಟೆಗೆ ಲೂಸ್ ಮೋಷನ್ಸ್ ಆಗೋದಂಥದ್ದು ಅಥವಾ ಫುಡ್ ಪಾಯ್ಸನ್ ಆಗುವಂಥದ್ದು, ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಮನಸ್ಸಿಗೆ ಅಶಾಂತಿ, ದಿನ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಇನ್ನು ಉದ್ಯೋಗಿಗಳಿಗೂ ಅಷ್ಟೇ ಈ ದಿನ ಸ್ವಲ್ಪ ಅಶುಭ ವಾರ್ತೆಯನ್ನು ಕೇಳುವಂಥದ್ದು, ಎಲ್ಲಿಂದನೂ ದೂರದಿಂದ ಕಾಲ್ ಬರುವಂಥದ್ದು ಅಥವಾ ಮೇಲ್ ಬರುವಂಥದ್ದು, ಮೆಸೇಜ್ ನೋಡುವಂಥದ್ದು, ಯಾವುದೋ ಒಂದು ನೆಗೆಟಿವ್ ಮೆಸೇಜ್ ಬರುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸ್ವಲ್ಪ ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ವಾಹನದಿಂದ ತೊಂದರೆ ಅಥವಾ ವಾಹನ ಕೊಂಡ್ಕೋಬೇಕು ಅಂದ್ಕೊಂಡಿರ್ತೀರಿ, ಅದನ್ನ ಮೋಸ ಹೋಗ್ತೀರಿ ಅಥವಾ ವಾಹನಕ್ಕೋಸ್ಕರ ದುಡ್ಡು ಕೊಟ್ಟು ಸಮಥಿಂಗ್ ವಾಹನಗಳಿಂದ
ತೊಂದರೆಗಳಾಗುವಂಥದ್ದು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ವಯೋವೃದ್ಧರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ರೋಡ್ ಕ್ರಾಸ್ ಮಾಡಬೇಕಾದ್ರೆ ಜಿಬ್ರಾ ಕ್ರಾಸಿಂಗ್ ಅಲ್ಲಿ ಎಲ್ಲೋ ನೋಡ್ಕೊಂಡು ಎಲ್ಲೋ ಫೋನಲ್ಲಿ ಮಾತಾಡ್ಕೊಂಡು ಅಥವಾ ನಿಮ್ಮ ಗಮನ ಬೇರೆ ಕಡೆ ಆಯಿಸ್ಕೊಂಡು ನೀವು ಹೋಗ್ತಿದ್ರೆ ಅಪಘಾತಗಳಾಗೋ ಸಂಭವ ಇರತಕ್ಕಂಥದ್ದು. ಮಕ್ಕಳಿಗೆ ಸ್ವಲ್ಪ ಮೆಟ್ಲತ್ತಿ ಇಳಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಲ್ಲಿ, ಸ್ಕೂಲಲ್ಲೂ ಅಷ್ಟೇ ಓಡಾಡಬೇಕಾದ್ರೆ ಸ್ವಲ್ಪ ಜಾಗೃತೆಯಲ್ಲಿ, ಸ್ಕೂಲಲ್ಲಿ ಏನಾದರೂ ಕೆಳಗಡೆ ನೀರು ಬಿದ್ದು ಜಾರಿ ಎಲ್ಲಾದ್ರೂ ಮೂಲೆಗಳಿಗೆ ಏನಾದರೂ ತಲೆ ಚಚ್ಕೊಂಡು ಅಲ್ಲಿಂದ ರಕ್ತ ಬರುವಂಥದ್ದು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ತುಂಬಾ ಒಳ್ಳೇದಾಗತ್ತೆ. ಅಷ್ಟೇ ಅಲ್ಲ, ವಿಶೇಷವಾಗಿ ಈ ದಿನ ನೀವು ಅಮ್ಮನವರ ಅನುಗ್ರಹವನ್ನ ಪಡಿಬೇಕು. ಅಂದ್ರೆ ದುರ್ಗಾದೇವಿ ಆರಾಧನೆ, ದುರ್ಗಾ ಅಷ್ಟೋತ್ರ ಓದ್ಕೊಳ್ಳೋದ್ರಿಂದ ಎಲ್ಲಾ ರೀತಿ ಶುಭಗಳು ನಿಮ್ಮದಾಗತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಶತ್ರುಗಳಿಂದ ತೊಂದರೆಗಳಾಗುವಂಥದ್ದು, ಸಾಲದ ಸುಳಿವಿನಲ್ಲಿ ಸಿಕ್ಕಾಕೊಳ್ಳುವಂಥದ್ದು, ಸ್ನೇಹಿತರ ಮಾತು ಕೇಳಿ ಹಾಳಾಗುವಂಥದ್ದು, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ಈ ಒಂದು ಸ್ವಯಂ ಉದ್ಯೋಗಸ್ಥರಿಗೆ ಸ್ವಲ್ಪ ಮನಸ್ಸಿಗೆ ಅಶಾಂತಿ ಆಗುವಂಥದ್ದು, ಯಾರೋ ಮೋಸ ಮಾಡಿಬಿಟ್ರು, ನನಗೆ ನಾನು ದುಡ್ಡು ಕೊಟ್ಟಿದ್ದೆ ಅವ್ರು ಕೊಡಲ್ಲ ಅಂದ್ಬಿಟ್ರು, ಸರಿಯಾದ ಟೈಮ್ ಕೊಡಲಿಲ್ಲ, ಅಥವಾ ನಿಮ್ಮಿಂದ ಅವ್ರು ವಂಚನೆಗೊಳಗಾಗ ಈ ರೀತಿ ಅಶುಭ ವಾರ್ತೆಗಳನ್ನೇ ಕಾಣ್ತೀರಿ. ಮತ್ತು ವಿಶೇಷವಾಗಿ ಈ ಒಂದು ಸ್ವಯಂ ಉದ್ಯೋಗಸ್ಥರಿಗೆ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳಾಗುವಂಥ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಉದ್ಯೋಗ ಮಾಡತಕ್ಕಂಥವ್ರಿಗೆ ವಿಶೇಷವಾಗಿ ಉದ್ಯೋಗದಲ್ಲಿ ಸ್ವಲ್ಪ ಪೀಡೆಗಳು ಉಂಟಾಗುವಂಥದ್ದು, ಸುತ್ತಮುತ್ತಲು ಜನ ಸ್ವಲ್ಪ ಸ್ನೇಹಿತರು ಶತ್ರುಗಳಾಗ್ಬಿಡ್ತಾರೆ, ಜಾಗ್ರತೆ ವಹಿಸಿ. ಇನ್ನು ಸರ್ಕಾರಿ ಉದ್ಯೋಗಗಳಿಗೆ ಅತಿ ಹೆಚ್ಚು ಒತ್ತಡವನ್ನ ಈ ದಿನ ಕೊಡ್ತಾರೆ. ಒತ್ತಡದಿಂದ ಕೆಲಸನೇ ಬಿಟ್ಬೇಡ, ಹಿಲುಗೋಣ ಅಂತ ಹೇಳಿ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥದ್ದು. ಇನ್ನು ವಿಶೇಷವಾಗಿ ವಯಸ್ಸಾಗಿರ್ತಕ್ಕಂಥವರಲ್ಲಿ ಆರೋಗ್ಯದಲ್ಲಿ ಚೇತರಿಕೆ, ಮಕ್ಕಳಲ್ಲಿ ಪ್ರಗತಿಯನ್ನ ಕಾಣುವಂಥದ್ದು ಈ ದಿನ ತುಂಬಾ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಗಣಪತಿ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲಾ ರೀತಿಯ ಶುಭಗಳು ನಿಮ್ಮದೇ ಆಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯ ಹೆಣ್ಣು ಮಕ್ಕಳಿಗೆ ಅಧಿಕ ಖರ್ಚು ತುಂಬಾ ಚೆನ್ನಾಗಿದೆ. ಆದ್ರೆ ಖರ್ಚಿನಲ್ಲಿ ಸ್ವಲ್ಪ ನೀವು ಗಮನ ಹರಿಸಿ, ಅತಿ ಹೆಚ್ಚು ಹಣ ವ್ಯಯ ಮಾಡಬಾರ್ದು. ಹೆಣ್ಮಕ್ಳು ಎಷ್ಟು ಹಿಡಿತಾರೋ ಅಷ್ಟೇ ಒಳ್ಳೇದು. ಮತ್ತು ಸ್ವಯಂ ಉದ್ಯೋಗಗಳಿಗೆ ಇಷ್ಟಾರ್ಥ ಸಿದ್ಧಿ, ನಿಮ್ಮ ಕನಸು ನನ್ಸಾಗ್ತಿದೆ, ಸುಮಾರು ದಿನಗಳಿಂದ ಏನೋ ಅನ್ಕೊಂಡಿದ್ರೆ ಆದ್ರೆ ಈ ದಿನ ಸಕ್ಸಸ್ ಆಗುವಂಥದ್ದು. ಇನ್ನು ಯಾರಾದ್ರೂ ಉದ್ಯೋಗಗಳಿಗೆ ವಿಶೇಷ ಉದ್ಯೋಗ ಮಾಡತಕ್ಕಂಥ ಲೋನ್ ಅಪ್ಲೈ ಮಾಡಿದ್ರೆ, ಯಾರಾದ್ರೂ ಸಾಲ ಕೇಳಿದ್ರೆ, ಬ್ಯಾಂಕ್ ಲೋನ್ಸ್ ಅಪ್ಲೈ ಮಾಡಿದ್ರೆ, ವೀಸಾ ಪಾಸ್ಪೋರ್ಟ್ಸ್ ವಿದೇಶಕ್ಕೆ ಹೋಗ್ಬೇಕು ಅನ್ನೋದಿದ್ರೆ ಇದನ್ನ ನಿಮ್ಗೂ ಸಹ ಉತ್ತಮವಾದ ಫಲಗಳನ್ನ ಅನುಭವಿಸುವಂಥದ್ದು. ಇನ್ನು ಸರ್ಕಾರಿ ಉದ್ಯೋಗಗಳಲ್ಲಿ ಸ್ವಲ್ಪ ತೊಂದರೆಗಳಿದೆ, ಜಾಗ್ರತೆ ವಹಿಸಿ. ಯಾರೋ ನಿಮ್ಮ ಶತ್ರುಗಳು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮಿಂದ ಏನೋ ಒಂದು ಮಾಡ್ತಿದ್ದಾರೆ, ಸ್ವಲ್ಪ ಎಚ್ಚರಿಕೆ ವಹಿಸಿ. ಯಾರ ಹತ್ರ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಿ, ಸುತ್ತಮುತ್ತಲು ಸ್ವಲ್ಪ ಗಮನ ಹರಿಸಿ. ಅಷ್ಟೇ ಅಲ್ಲ, ವಯೋವೃದ್ಧರಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ವಿಳಂಬ ಆಗುತ್ತೆ. ಇನ್ನು ಕೋರ್ಟು ಕಚೇರಿಗಳಲ್ಲಿ ಸ್ವಲ್ಪ ಅಪಜಯಗಳು ಕಾಣುವಂಥದ್ದು, ಮುಂದೂಡ್ಕೊಂಡ್ರೆ ಖಂಡಿತ ಒಳ್ಳೆಯದು. ಇನ್ನು ಮಕ್ಕಳ ವಿಚಾರದಲ್ಲಿ ತುಂಬಾ ಶುಭ ದಿನ, ಉತ್ತಮವಾದ ಫಲಗಳನ್ನೇ ಪಡಿತಾರೆ. ಈ ದಿನ ವಿಶೇಷವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲಾ ರೀತಿಯ ಶುಭಗಳು ನಿಮ್ಮದೇ ಆಗತ್ತೆ. ಕುಂಭರಾಶಿಯವರ ಕುರಿತಂತಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಅವರ ಆಯುಷ್ಯ ಎಷ್ಟು, ಯಾವೆಲ್ಲ ಕಂಟಕಗಳನ್ನ ಎದುರಿಸ್ತಾರೆ, ಈ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಗುರುಜಿ, ಕುಂಭರಾಶಿ 12 ರಾಶಿಗಳಲ್ಲಿ ವಿಶೇಷವಾಗಿ ಎಲ್ಲವನ್ನ ನೋಡ್ತಾ ಹೋದ್ವಿ. ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುರ್ ಮುಗೀತು, ಮಕರನೂ ಆಯ್ತು. ಕುಂಭರಾಶಿ 11ನೇ ರಾಶಿ, ರಾಶಿಗಳಲ್ಲೇ 11ನೇ ರಾಶಿ. ಕುಂಭರಾಶಿಯಲ್ಲಿ ಇರತಕ್ಕಂಥವ್ರಿಗೆ ನಿಮ್ಮ ಆಯುಷ್ಯ ಎಷ್ಟು, ನಿಮಗೆ ಎಲ್ಲಿ ಅಪಘಾತಗಳು ಸಂಭವಿಸುತ್ತೆ, ಅದು ಎಲ್ಲ ಸಂಚಿಕೆಯಲ್ಲೂ ನಾನು ತಿಳಿಸ್ತಾ ಬರ್ತಿದ್ದೀನಿ. ವಿಶೇಷವಾಗಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ 100% ಈ ರೀತಿಯಾಗಿ ಗಂಡಾಂತರಗಳು ಆಯಾ ಏಜಲ್ಲಿ ಖಂಡಿತ ಬಂದೇ ಬರುತ್ತೆ. ಬರೆದಿಟ್ಕೊಂಡಿರಿ. ಅದನ್ನ ಕೊನೆಯ ಹಂತದಲ್ಲಿ ನಾನು ವಿಶೇಷವಾಗಿ ಇದಕ್ಕೆ ಒಂದು ವಿಶೇಷವಾಗಿ ಯಾವ ರೀತಿ ಪರಿಪೂರ್ಣವಾದ ಆರೋಗ್ಯ ಆಯುಷ್ಯನ ಕಾಪಾಡ್ಕೊಳ್ಳೋಕ್ಕೆ ಏನೇನು ಸೂತ್ರಗಳಿದೆ ಅದನ್ನು ನಾನು ತಿಳಿಸ್ತೀನಿ, ಎಲ್ಲ ರಾಶಿಯವರಿಗೆ ತಿಳಿಸಿದ್ದೆ. ಅದೇ ರೀತಿ ಜಾತಕದಲ್ಲಿ ಸಂಧಿ ಕಾಲದಲ್ಲಿ, ಈಗ ಶನಿ ಗುರು ಸಂಧಿ ಶಾಂತಿ ಅಥವಾ ಕುಜ ಮತ್ತು ರಾಹು ಸಂಧಿ ಶಾಂತಿಗಳಲ್ಲಿ, ಇಂಥದ್ರಲ್ಲಿ ಸ್ವಲ್ಪ ಜಾಗೃತೆನ ವಹಿಸಬೇಕು. ಅಂತ ಸಂಧಿ ಕಾಲಗಳಲ್ಲಿ ನಿಮ್ಮ ಜನ್ಮ ಕುಂಡಳಿಯನ್ನ ನೋಡಿ, ದುಸ್ಥಾನದಲ್ಲಿ ಏನಾದರೂ ಗ್ರಹಗಳಿದ್ದಾಗ ಆಗ ಅಗ್ನಿ ತತ್ವದಲ್ಲಿದ್ರೆ ಅಗ್ನಿ ಭಯವು, ಜಲರಾಶಿ ಆಗಿದ್ರೆ ಜಲಭಯವು, ಈ ರೀತಿ ನಾವು ನೋಡಿ ನಿಮ್ಗೆ ತಿಳಿಸ್ಬೇಕಾಗತ್ತೆ ವಾಹನಗಳ ತೊಂದರೆ ಇದೆಯಾ ಅಂತ. ಆದರೆ ರಾಶಿಯಲ್ಲಿ ಹುಟ್ಟಿದ್ರೆ ಮಾತ್ರ ಇದು ಸತ್ಯ ಇರುತ್ತೆ. ಮೇಜರ್ ಗಂಡಾಂತರಗಳಿದು ಬರ್ತಕ್ಕಂಥದ್ದು. ಇನ್ನು ನೀವು ಬರೆದಿಟ್ಕೊಳ್ಳಿ, ಖಂಡಿತವಾಗ್ಲೂ ತುಂಬ ಉಪಯೋಗ ಆಗುತ್ತೆ. ನಿಮ್ಮಲ್ಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಇದೀಗ ಕುಂಭರಾಶಿಯವ್ರದ್ದು ನೋಡೋಣ. ಕುಂಭರಾಶಿಯಲ್ಲಿರ್ತಕ್ಕಂಥ ಒಂದು ಮಗು ಹುಟ್ಟಿದೆ ಅಂತಂದ್ರೆ 1ನೇ ವರ್ಷದಲ್ಲಿ ಪೀಡಾಕಾರ ನೋಡಿ, ಎಕ್ಸಾಕ್ಟ್ 12ನೇ ತಿಂಗಳು ಕಳೆದು ಇನ್ನೇನು 1ನೇ ವರ್ಷಕ್ಕೆ ಹೆಜ್ಜೆ ಇಡಬೇಕು. ಆ ಟೈಮಲ್ಲಿ ತುಂಬ ಪೀಡೆ ಉಂಟಾಗುವಂಥದ್ದು, ಅಂಥದ್ದು ತುಂಬ ಅನಾರೋಗ್ಯದಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ ಆಗುವಂಥದ್ದು, ವಾಟರ್ ಇನ್ಫೆಕ್ಷನ್ಸ್ ಆಗೋದು, ಲೂಸ್ ಮೋಷನ್ಸ್ ಆಗೋದು, ಮಗು ತುಂಬ ಸಣ್ಣಕ್ಕಾಗ್ಬಿಡುವಂಥದ್ದು, ತುಂಬ ಜ್ವರದಿಂದ ಮಗುನ ಹಾಸ್ಪಿಟಲ್ ತಗೊಂಡು ಹೋಗೋದು, ಎಲ್ಲರೂ ಎದುರ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ಜಾಗ್ರತೆ ವಹಿಸಬೇಕು.
ಮತ್ತು ಆ ಸಮಯದಲ್ಲಿ ಯಾಕೆ ಜಾಗೃತೆ ವಹಿಸ್ಬೇಕು ಅಂತ ನಾನು ಹೇಳ್ತೀನಿ ಅನ್ನೋದಾದ್ರೆ, ಈಗಿನ ಕಾಲದಲ್ಲಿ ಏನಾದ್ರೂ ಮಗುಗೆ ಜ್ವರ ಬಂದ್ರೆ ಮನೇಲಿ ಯಾವ್ದಾದ್ರೂ ಇರುತ್ತೆ ಸಿರಪ್ ಬಾಯಿಗೆ ಹಾಕ್ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ, ಸರಿ ಹೋಗುತ್ತೆ ಅಂತ. ಯಾವತ್ತೇ ಆಗ್ಲಿ ಆ ರೀತಿ ನೀವು ಮಾಡಬಾರ್ದು, ಜಾಗೃತೆ ವಹಿಸ್ಬೇಕು. ಆ ಜಾಗೃತೆ ವಹಿಸಿದ್ರೆ ತುಂಬಾ ಒಳ್ಳೇದಾಗುವಂಥದ್ದು. ಮತ್ತು 4ನೇ ವರ್ಷ 12ನೇ ವರ್ಷದಲ್ಲಿ ನೋಡಿ, 4ನೇ ವರ್ಷ ಆಗಿರ್ಬೋದು ಅಥವಾ 12ನೇ ವರ್ಷದಲ್ಲಿ ಬೆಂಕಿಯಿಂದ ತೊಂದರೆ ಮಾಡ್ಕೊಂಡ್ಬಿಡ್ತಾರೆ ನೋಡಿ. ಅತಿ ಹೆಚ್ಚು 12ನೇ ವರ್ಷದಲ್ಲಿ ಕುಂಭರಾಶಿಯವರು ಈ ಪಟಾಕಿ ಹಚ್ಚುವಾಗ ಮತ್ತೆ ದೀಪಗಳು ಹಚ್ಚಬೇಕಾದ್ರೆ ಅಥವಾ ಅವ್ರೇನಾದ್ರೂ ಈ ಗ್ಯಾಸ್ ಹತ್ರ ನೋಡಿ ಬೆಂಕಿಯಿಂದ ತೊಂದರೆ ಅಂತಂದ್ರೆ ಏನಾಗುತ್ತೆ, ಕುಕ್ಕರನ್ನ ಅಲ್ಲಿ ಇಟ್ಟಿರ್ತೀರಿ, ಆ ವಿಸಿಲ್ ಹಾಕಿ ಎಲ್ಲ ಮುಚ್ಚಿರ್ತೀರಿ, ಅನ್ನವನ್ನು ಮಾಡ್ತಾ ಇರ್ತೀರಿ, ನಿಮ್ಗೆ ಗೊತ್ತಿರೋದಿಲ್ಲ ಒಳಗಡೆ ಹಕ್ಕಿ ಏನಾದ್ರೂ ಬಂದ ಆ ವಿಸಿಲ್ಗೆ ಎಲ್ಲಾದ್ರೂ ಬ್ಲಾಕ್ ಆಗಿ ಮೇಲೆ ವಿಸಿಲ್ ಅಂದ್ರೆ ವೆಯ್ಟ್ ಅದು ಓಪನ್ ಆಗಿಲ್ಲ ಅಂತಂದ್ರೆ ಕುಕ್ಕರು ಬ್ಲಾಸ್ಟ್ ಆಗುವಂಥದ್ದು, ಅಂತಂದ್ರೆ ಓಪನ್ ಆಗ್ಬಿಡುತ್ತೆ ರಬ್ಬರ್. ಅಥವಾ ಎಮರ್ಜೆನ್ಸಿ ಅದು ಕ್ಲೋಸ್ ಆಗಿದೆ ಅಂತಂದಾಗ ಅದು ಏನು ಒತ್ತಡ ತಾಳಲಾರ್ದೆ ಮೇಲಿಂದ ಹಾರಿ ಕೆಳಗಡೆ ಬಿದ್ಬಿಡೋದು, ಆ ಬಿಸಿ ಅನ್ನ ಮೈ ಮೇಲೆ ಚೆಲ್ಕೊಂಡ್ಬಿಡೋವಂಥದ್ದು, ಇಂಥದ್ದು ನೀವೇನೋ ಮಾಡ್ತಿರ್ತೀರಿ, ಅದು ಮಕ್ಕಳ ಮೇಲೆ ಪ್ರಭಾವ ಆಗಿ ಮೈಯೆಲ್ಲ ಗಾಯಗಳಾಗುವಂಥದ್ದು. ನೋಡ್ರ, ಬಿಸಿಯಿಂದ ಬೆಂಕಿಯಿಂದ ಅಂತಂದ್ರೆ ಯಾವ ರೀತಿ ಆದ್ರೂ ನಮ್ಗೆ ತೊಂದರೆ ಆಗ್ಬೋದು. ಸ್ವಲ್ಪ ಜಾಗೃತೆ ವಹಿಸ್ಬೇಕಾಗತ್ತೆ. ಇವೆರಡು ಬಿಟ್ರೆ 18ನೇ ವರ್ಷ ಮತ್ತು 28ನೇ ವರ್ಷ ಹಾಗೂ 32ನೇ ವರ್ಷ, 18, 28, 32ನೇ ವರ್ಷದಲ್ಲಿ ವಿಶೇಷವಾಗಿ ನೀರಿನಿಂದ ತೊಂದರೆ ಆಗುವಂಥದ್ದು ಮತ್ತು ವಿಷಪೂರಿತ ಜಂತುಗಳು ನೋಡಿ, ಸರ್ಪದಿಂದ ಆಗ್ಬೋದು, ಎತ್ತಿನಿಂದ ಆಗ್ಬೋದು, ಕುದುರೆಗಳಿಂದ ಹಾಕ್ಬಾರ್ದು, ಅಥವಾ ಯಾವುದಾದ್ರೂ ಜಂತುಗಳು ನೀವು ಅಲ್ಲಿರ್ತೀರಿ, ಯಾವುದಾದ್ರೂ ಒಂದು ಹೆತ್ತು ಬಂದು ಹಿಂದೆಯಿಂದ ತಳ್ಳಿಬಿಟ್ಟು ಕೆಳಗಡೆ ಬಿದ್ದು ಗಾಯ ಮಾಡ್ಕೊಳ್ಳೋದು, ಸ್ಟಿಚಸ್ ಹಾಕ್ಸ್ಕೊಳ್ಳೋವಂಥದ್ದು, ಅಥವಾ ನೀವೇನೋ ಅದನ್ನೇನೋ ಮಾಡಕ್ ಹೋಗ್ತಿರ್ತೀರಿ, ಅಥವಾ ಆ ಒಂದು ಹಸುಗಳ ಹತ್ರ ಅಥವಾ ಎತ್ತಿನ ಗಾಡಿಗಳ ಹತ್ರ ಅಥವಾ ಕತ್ತೆಗಳ ಹತ್ರ ಅಥವಾ ಸರ್ಪಗಳ ಹತ್ರ ಏನೋ ಮಾಡ್ಕೊಳಕ್ ಹೋಗಿ ತೊಂದರೆಗೆ ಸಿಕ್ಕಾಕೊಂಡ್ಬಿಡೋವಂಥದ್ದು, ಅಥವಾ ನೀವೆಲ್ಲೋ ಹೋಗ್ತಿರ್ತೀರಿ ನಡ್ಕೊಂಡು, ಅದರಲ್ಲಿ ಯಾವುದೋ ಒಂದು ಸರ್ಪ ಇರುತ್ತೆ, ಅದ್ರ ಮೇಲೆ ಹತ್ಸ್ಕೊಂಡು ಹೋಗ್ಬಿಡುವಂಥದ್ದು, ಅದರಿಂದ ತೊಂದರೆ ಆಗುವಂಥದ್ದು. ಸರ್ಪ ಭಯ ಅಂತಂದ್ರೆ ಸರ್ಪ ಸಾಯಿಸಿದ್ರು ಸಹ ಅದರಿಂದ ಅಯ್ಯೋ ಸರ್ಪ ಸತ್ತೋಯ್ತಲ್ಲ ಅಂತೇಳಿ ಭಯಭೀತರಾಗುವಂಥದ್ದು, ಇಂಥದ್ದು ಏನಾದ್ರೂ ಒಂದು ತೊಂದರೆ ಆಗುತ್ತೆ, ತುಂಬಾ ಜಾಗ್ರತೆ ಇರಬೇಕು. ಮತ್ತೆ ಕಟ್ಟಿಗೆಯಿಂದ ತೊಂದರೆ ಆಗುವಂಥದ್ದು. ಕಟ್ಟಿಗೆ ಅಂತಂದಾಗ ನೋಡಿ, ಮಂಚದ ಮೇಲೆ ಮರಗಿರ್ತೀರಿ, ಆ ಮಂಚದಲ್ಲಿ ಏನಾದ್ರೂ ತೊಂದರೆ ಆಗಿ ಮಂಚ ಮುರಿದೋಗ್ಬೋದು, ಅಥವಾ ಟೇಬಲ್ ಮೇಲೆ ಹತ್ತಿರ್ತೀರಿ, ಅಲ್ಲಿಂದ ಜಾರ್ ಬಿದ್ದುಬಿಡುವಂಥದ್ದು. ಕಟ್ಟಿಗೆ ಅಂತಂದ್ರೆ ಯಾವ ರೀತಿ ಆದ್ರೂ ತೊಂದರೆ ಆಗ್ಬೋದು, ಟೋಟಲಿ ಅದು ಕಟ್ಟಿಗೆಯ ಒಂದು ವಸ್ತುವಿಂದ ಆದ್ರೂ ತೊಂದರೆ ಆಗ್ಬೋದು, ಅಥವಾ ಮೇಲಿಂದ ಏನಾದ್ರೂ ಬಿದ್ದುಬಿಡ್ಬೋದು, ಜಾಗ್ರತೆ ಇರಬೇಕು. ನೀರಿನಿಂದ ಅಂತಂದ್ರೆ ಇನ್ಫೆಕ್ಷನ್ಸ್ ಆಗ್ಬೋದು, ಸಮುದ್ರದಲ್ಲಿ ಹಾರಕ್ಕೆ ಹೋಗಿ ಅಲ್ಲಿ ತೊಂದರೆ ಆಗ್ಬೋದು, ಅಥವಾ ನೀರಲ್ಲಿ ಎಲ್ಲಾದ್ರೂ ಜೋರಾಗಿ ಜಲಪಾತ ನೀರು ಬರ್ತಿದ್ರೆ ನೀನಾ ಅಂತ ಹೇಳಿ ಅದ್ರ ಮೇಲೆ ನಿಂತ್ಕೊಳ್ಳೋಕೆ ಹೋಗಿ ಕಾಲ್ ಜಾರಿ ಅಲ್ಲಿಂದ ತಲೆಗೆ ಏನಾದ್ರೂ ಪೆಟ್ಟು ಮಾಡ್ಕೊಂಡ್ರು ಸಹ ಗಾಯ ಉಂಟಾಗುತ್ತೆ, ಜಾಗ್ರತೆ ವಹಿಸ್ಬೇಕು. ಇವೆಲ್ಲ ಕಳೆದೋಗಿದೆ ಅಂತಂದ್ರೆ ಮೇಜರ್ ಗಂಡಾಂತರಗಳು ನೋಡಿ, ಎಲ್ಲಿ ಈ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು, ಉಸಿರು ತೊಂದರೆ, ಇಂಥದ್ದು ಲಂಗ್ಸ್ ಪ್ರಾಬ್ಲಮ್ ಆಗುವಂಥ ಸಣ್ಣ ವಿಚಾರ, ಏನೋ ಜ್ವರ ಬಂದಿದೆ ಅಂತ ಹೇಳಿ ಮಲ್ಕೊಂಡು ಮಾರದಿನ ಸಾಯಂಕಾಲ ಅಷ್ಟೊತ್ತಿಗೆ ಡೆಂಗಿ ಜ್ವರ ಅಂತ ಡಿಕ್ಲೇರ್ ಆಗಿ ತೀರ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ. ಅಂತ ಡೇಂಜರಸ್ ಟೈಮ್ ಅಂತಂದಾಗ ಕುಂಭರಾಶಿಯವರಿಗೆ 40ನೇ ವರ್ಷ ಮತ್ತು 62ನೇ ವರ್ಷ, 56ನೇ ವರ್ಷದಲ್ಲಿ ಇವೆಲ್ಲವೂ ಗಂಡಾಂತರಗಳ ಮೇಜರ್. ಇದು ಕಳೆದೋದ್ರೆ ಇನ್ನು ಅತಿ ದೊಡ್ಡ ಗಂಡಾಂತರ, ಕೊನೆ ಗಂಡಾಂತರ ಅಂತಂದ್ರೆ 61ನೇ ವರ್ಷದಲ್ಲಿ 1ನೇ ತಿಂಗಳು 8 ದಿವಸಕ್ಕೆ ಅತಿ ದೊಡ್ಡ ಗಂಡಾಂತರ, ಮರಣ ಗಂಡಾಂತರ ಅಂತ ಹೇಳುತ್ತೆ. ಅದೇನಾದ್ರೂ ಜಂಪ್ ಆದ್ರೆ ಮತ್ತೆ ದಶಾಭುಕ್ತಿಗಳ ಅನುಸಾರವಾಗಿ ಆಯುಷ್ ಪ್ರಮಾಣ ಮಾಡಬಹುದು. ಆದ್ರೆ ಅತಿ ಹೆಚ್ಚು ಜನ ತೀರ್ಕೊಂಡಿರುವಂಥದ್ದು 61ನೇ ವರ್ಷ 1ನೇ ತಿಂಗಳು 8 ದಿನಕ್ಕೆ ಮರಣ ಪ್ರಾಪ್ತಿ. ಇದರ ನಿಮಗೆ ಬಾಧಾಕಾರ ಅನಿಸ್ಬೋದು, ಆದ್ರೆ ಬದುಕಲಿಕ್ಕೆ ಸಾಕಷ್ಟು ದಾರಿಗಳಿದೆ. ಅದನ್ನ ಕೊನೆಯ ಹಂತದಲ್ಲಿ ನಾನು ಆ ಮಂತ್ರವನ್ನ ಅಥವಾ ಅದರ ಒಂದು ಟಿಪ್ಸ್ ಅನ್ನು ಕೊಡ್ತೀನಿ, ಅದನ್ನ ಉಪಯೋಗ ಮಾಡ್ಕೋಬಹುದು. ಶ್ರೀಪತಿ ರಾವ್ ಅವರು ಕರೆ ಮಾಡಿದರೆ ಮಾತಾಡ್ಸೋಣ. ಹಲೋ ಹಲೋ ಹಲೋ, ಬಳ್ಳಾರಿಯಿಂದ ಶ್ರೀಪತಿ ರಾವಮ್ಮ. ಹೇಳಿ ಸರ್, ಗೊತ್ತಾಯ್ತು. ನಮಸ್ತೆ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ನಮ್ಮ ಬಗ್ಗೆ ಕೇಳ್ಬೇಕಾಯ್ತಮ್ಮ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 08 06 1961. ಓಕೆ, 8/6/61ನೇ ಇಸ್ವಿ ಅಲ್ವಾ? ಹೌದಮ್ಮ. ಸಮಯ ತಿಳಿಸಿ ಸರ್. ಸಮಯ ಬೆಳಿಗ್ಗೆ 10 ಗಂಟೆ. ಬೆಳಗ್ಗೆ 10 ಗಂಟೆ. ಜನ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ? ರೇವತಿ ನಕ್ಷತ್ರ, ಮೀನ ರಾಶಿ. ಸರಿ, ಗುರುಜಿ ಅವರಿದ್ದಾರೆ ಶ್ರೀಪತಿ ರಾವ್ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಆಯ್ತಮ್ಮ, ಖಂಡಿತ ಕೇಳಿ. ನಮಸ್ತೆ. ನಮಸ್ತೆ ಗುರುಗಳೇ, ನಿಮ್ ಕೂಡ ಮಾತಾಡಕ್ ನಂಗೆ ಸಂತೋಷ ಮತ್ತು ಖುಷಿ ಆಗ್ತಾ ಇದೆ. ತುಂಬಾ ಒಳ್ಳೇದಾಗ್ಲಿ, ನಮಗೂ ಸಂತೋಷನೇ. ಹೇಳಿ ಗುರುಗಳೇ, ನಂದಿನ ಗೃಹ ನಿರ್ಮಾಣ ಆಗಿಲ್ಲ, ತುಂಬಾ ದಿವಸ ಆಯ್ತು. ಏನ್ ಕೆಲಸ ಮಾಡ್ತಿರ್ತಾವು? ನಾನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗುರು. ಬ್ಯಾಂಕ್ ಅಲ್ಲಿ ಹುಟ್ಟಿರ್ತಕ್ಕಂಥದ್ದು ರೇವತಿ ನಕ್ಷತ್ರ, ಮೀನರಾಶಿ, ಗುರುವಾರ ಅಲ್ವಾ ಹುಟ್ಟಿರೋದು ನೀವು? ಹೌದು ಗುರುಜಿ, ಗುರುವಾರ ದಶಮಿ ತಿಥಿ. ದಶಮಿ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಜಾತಕ, ತುಂಬಾ ವಿಶೇಷವಾಗಿದೆ ಜಾತಕ. ಜನ್ಮ ಜಾತಕದಲ್ಲಿ ವಿಶೇಷವಾಗಿ ನೀಚ ಕುಜ ಇರ್ತಕ್ಕಂಥದ್ದು. ಅಂದ್ರೆ ನಿಮ್ಮ ಲಗ್ನದಲ್ಲಿ ಕರ್ಕಾಟಕ ಲಗ್ನದಲ್ಲಿ ನೀವು ಹುಟ್ಟಿದ್ರಿ. ಆ ಕರ್ಕಾಟಕ ಲಗ್ನದಲ್ಲೇ ಕುಜ ಕೂತಿದ್ದಾನೆ.
ಹಾ ಈ ಕುಜ ಕೂತಿರೋದ್ರಿಂದ ಕುಜ ಭೂಮಿಕಾರಕ ಅಂತ ಹೇಳ್ತೀವಿ. ಅಂದ್ರೆ ಗೃಹಕ್ಕೆ ಸಂಬಂಧಪಟ್ಟಿರುವ ಹಾಗೆ ಬುಧ ಮತ್ತೆ ಕುಜನನ್ನ ನಾವು ತಗೋಬೇಕು. ಇವರಿಬ್ಬರಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದು ನೋಡಿ. 12ನೇ ಮನೆಯಲ್ಲಿ ಬುಧ ಕೂತಿದ್ದಾನೆ ಸ್ವಕ್ಷೇತ್ರದಲ್ಲಿ, ವ್ಯಯಸ್ಥಾನದಲ್ಲಿ. ಲಗ್ನದಲ್ಲಿ ಕುಜ ಕೂತಿದ್ದಾನೆ. ಇದರಿಂದ ನೀವು ಎಷ್ಟೇ ಕಷ್ಟಪಟ್ಟರು ಮನೆ ನಿರ್ಮಾಣ ಅಥವಾ ಭೂಮಿಯಿಂದ ಲಾಭ ಪಡೆಯಲಿಕ್ಕೆ ಆಗ್ತಿಲ್ಲ. ಏನೋ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ನೋಡೋಣ ಇದ್ರ ವಿಶೇಷವಾಗಿ ನೀವು ಪ್ರಶ್ನೆ ಇಟ್ಟಿದ್ರಿ ರಮಲಶಾಸ್ತ್ರದಲ್ಲಿ ಏನ್ ಫಲ ಸಿಗುತ್ತೆ ಅಂತ. ರಮಲಶಾಸ್ತ್ರ ಪ್ರಕಾರ ಗುರು ಮತ್ತು ಚಂದ್ರವನ್ನ ತೋರಿಸ್ತಿದೆ. ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ನಿಮ್ಗೆ ಯೋಗ ಕಥೆ ಆಲ್ರೆಡಿ ಪ್ಲಾನ್ ನಡೀತಿರ್ಬೇಕಲ್ಲ. ಈಗಾಗಲೇ ನಾನು ಒಂದು ಪ್ಲಾಟ್ ತಗೊಂಡಿದ್ದೇನೆ ಗುರುಜಿ, ಪೂರ್ವ ದಿಕ್ಕಿಗೆ ಫೇಸ್ ಇದೆ. ಅಲ್ಲಿ ಯಾಕೋ ಸುಮಾರು 10 ವರ್ಷ ಆಯ್ತು, ಇನ್ನೂ ಕಟ್ಟಿಲ್ಲ. ಅಲ್ಲಿ ಕಟ್ಟೋದು ಬೇಡ ಅಂತ ಕೂಡ ಅದು ಒಂದು ಪ್ರಶ್ನೆ ಇದೆ ಗುರುಜಿ. ಇಲ್ಲ, ಅಲ್ಲಿ ಕಟ್ಟಿ ನಿಜವಾಗ್ಲೂ ಕಟ್ಟಿ ನಿಮ್ಗೆ ಆಗ್ ಬರುತ್ತೆ ಪೂರ್ವ, ಆಗ್ ಬರಲ್ಲ ಅಂತೇನು ಇಲ್ಲ. ನಿಮ್ಗೆ ಅಲ್ಲಿ ಸ್ಥಾನಬಲ ಚೆನ್ನಾಗಿದೆ. ಆದ್ರೆ ನೀವು ಅದನ್ನ ಭೂಮಿಯನ್ನ ಕೊಂಡ್ಕೊಂಡಿರ್ತಕ್ಕಂಥ ಸಮಯ ಸರಿ ಇಲ್ಲ ಅಷ್ಟೇ. ಮತ್ತೆ ಆ ಜಾಗವನ್ನ ಪರಿಶುದ್ಧವಾಗಿ ಶುದ್ಧಿ ಮಾಡಬೇಕು. ಅಲ್ಲಿರ್ತಕ್ಕಂಥ ಮಣ್ಣನ್ನೆಲ್ಲ, ಹಳೆ ಮಣ್ಣೆಲ್ಲ ತೆಗೆಸಿ ನಂತರ ಹೊಸ ಮಣ್ಣು ತುಂಬಿ ನಂತರ ಪ್ರಾರಂಭ ಮಾಡಿ. ಅಲ್ಲಿ ಕೆಲವೊಂದು ಮೂಳೆಗೆ ಸಂಬಂಧಪಟ್ಟ ಅದೆಲ್ಲ ಬಿದ್ದಿರ್ತಕ್ಕಂಥದ್ದು ಕಾಣಿಸ್ತಿದೆ. ಅಂದ್ರೆ ಕೃತ್ರಿಮ ವಸ್ತುಗಳು ಜಾಸ್ತಿ ಅಲ್ಲಿದೆ ಅಂತ. ಅಂದ್ರೆ ನಿಮಗ್ ಮಾಡಿದ್ದಾರೆ ಅಂತಲ್ಲ, ಅಲ್ಲಿ ಬಿದ್ದಿದ್ದಾವೆ ಅಂತ ಈ ಮೂಳೆಗಳು ಅಂತ ಇಂಥದ್ದೆಲ್ಲ. ಆದ್ರಿಂದ ಅಲ್ಲಿ ಸ್ಥಾನಬಲ ಕಮ್ಮಿ ಆಗ್ತಿದೆ. ಅಲ್ಲಿಗೆ ಹೋಗಿ ಬಂದ್ರೆ ನಿಮ್ಮ ಮನಸ್ಸು ಏನೋ ಒಂಥರ ಸಂಕೋಚ ಆಗತ್ತೆ, ಏನೋ ಒಂಥರ ಗೊಂದಲಕ್ಕೆ ಉಂಟಾಗತ್ತೆ, ಮನ್ಸು ನೆಮ್ಮದಿ ಸಿಗೋದಿಲ್ಲ. ಸೈಟ್ ಹತ್ರ ಹೋಗಿ ಬಂದ್ರೆ ಸೈಟ್ ವಿಚಾರ ತೆಗೆದಾಗ ಅಂತಂದ್ರೆ ಅಲ್ಲಿ ಸ್ಥಾನಬಲ ಇದೆ. ಅಲ್ಲಿರ್ತಕ್ಕಂಥ ಪ್ರತಿಭಾ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪ್ರಭಾವ ಆಗ್ತಿದೆ ಅಂತ ಅರ್ಥ. ಏನು ಚಿಂತೆ ಮಾಡಬೇಡಿ. ಖಂಡಿತವಾಗ್ಲೂ ಪ್ರತಿ ಗುರುವಾರ ನರಸಿಂಹಸ್ವಾಮಿ ಅಥವಾ ಭೂವರಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ತುಳಸಿ ಮಾಲೆಯನ್ನ ಕೊಟ್ಟು ಒಂದು ತುಪ್ಪದ ದೀಪವನ್ನ ಕೇವಲ 16 ವಾರಗಳು, ಅಂದ್ರೆ ವಾರಕ್ಕೊಮ್ಮೆ 16 ವಾರ ಹಚ್ಚುವನಿ. ಕೇವಲ 4 ತಿಂಗಳು ಮೇ ಕಳೆದ ನಂತರ ಖಂಡಿತವಾಗ್ಲೂ ಭೂಮಿಯಿಂದ ಲಾಭ ಅಂತ ಪಡಿತೀರಿ. ಕಟ್ಟಿರೋ ಮನೆ ಆದ್ರೂ ತೆಗಿಬಹುದು, ಅಲ್ಲಿರೋ ಅಥವಾ ಮನೆ ಆದ್ರೂ ನಿರ್ಮಾಣ ಮಾಡ್ತೀರಿ. ಒಳ್ಳೇದಾಗ್ಲಿ. ನಮಸ್ತೆ ವೀಕ್ಷಕರೇ, ಈಗ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ನಮ್ಮ ಪತ್ರಗಳು ಅಂದ್ರೆ ನಾವು ಓದುವಂತಹ ಪತ್ರಗಳು ವಾಹಿನಿಯಲ್ಲಿ ಪ್ರಸಾರವಾದಾಗ ಖಂಡಿತ ನಿಮಗೆ ಜಿ ಕನ್ನಡ ವಾಹಿನಿ ಕಡೆಯಿಂದ ಉಚಿತವಾಗಿ ಬಹಳ ವಿಶೇಷವಾದಂತಹ ಶ್ರೀಚಕ್ರ ನಾಣ್ಯವನ್ನ ತಲುಪಿಸುವಂತಹ ವ್ಯವಸ್ಥೆ ನಮ್ಮ ಜಿ ಕನ್ನಡ ವಾಹಿನಿ ಸಂಸ್ಥೆ ಹೊತ್ತಿದೆ. ಈ ದಿನದ ಮೊದಲನೇ ಪತ್ರ ಯಾರು ಆ ಭಾಗ್ಯಶಾಲಿಗಳು ನೋಡೋಣ. ಗುರುಜಿ, ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಅಂತ ಶೀಲಾ ಅವರು ಹಾಸನಿಂದ ಪತ್ರವನ್ನ ಬರೆದಿದ್ದಾರೆ. ಜಿ ಕನ್ನಡ ವೀಕ್ಷಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಮಾಡುವಂತ ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ ದೇವಿಶ್ರೀ ಗುರುಜಿ ಅವರಿಗೆ ಅಂತ. ಜೊತೆಗೆ ಪತ್ರವನ್ನ ಕಳಿಸಿದ್ದಾರೆ. ಹಾಸನಿಂದ ಬಂದಿದೆ. ತಂಗಿ ಶಿಲ್ಪಾ ಅವಳ ಭವಿಷ್ಯದ ಬಗ್ಗೆ ಕೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಮದುವೆ ಆದಂತ ದಿನಾಂಕವನ್ನ ತಿಳಿಸಿದ್ದಾರೆ. 14/11/2011 ವೇದಮೂರ್ತಿ ಎಂಬುವರ ಜೊತೆ ಮದುವೆ ನಡೆದಿದೆ. ಇಬ್ರು ಕೂಡ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಸಂಸಾರದಲ್ಲಿ ಮಾತ್ರ ಅಲ್ಲೋಲ ಕಲ್ಲೋಲ ಆಗಿದೆ. 3 ತಿಂಗಳಲ್ಲಿ ಮದುವೆ ಮುರಿದು ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಬುದ್ಧಿ ಹೇಳಿದ್ರು ಹೊಂದಾಣಿಕೆ ಅನ್ನೋದು ಇಬ್ಬರಲ್ಲೂ ಇಲ್ಲ. ತಂದೆ ಸುತ್ತಮುತ್ತಲಿರುವಂತಹ ಹಳ್ಳಿಗೆ ನ್ಯಾಯ ಮಾಡಕ್ ಹೋಗ್ತಾರೆ. ಆದರೆ ತಮ್ಮ ಮಗಳೇ ಹೀಗೆ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಇದೇ ಯೋಚನೆ ತಾಯಿ ಕೂಡ ಮಾಡಿ ಅವರ ಮಾನಸಿಕ ಸ್ಥಿತಿನೇ ಹದಗೆಟ್ಟಿದೆ. ಗುರುಜಿ, ಏನ್ ಮಾಡ್ಬೇಕು, ಇವ್ರಿಗೆ ಹೇಗೆ ಬುದ್ಧಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಗಂಡನ ಮನೆಗೆ ವಾಪಸ್ ಹೋದ್ರೆ ಅವಳು ಸುಖವಾಗಿರ್ತಾಳ ನನ್ನ ತಂಗಿ, ಅವ್ರ ಜೊತೆ ಬಾಳ್ವೆ ಮಾಡಬಹುದಾ ಅನ್ನೋದು ಇವರ ಪ್ರಶ್ನೆ ಆಗಿದೆ. ಈಗ ಆಲ್ರೆಡಿ 2 ಬಾರಿ ಸಾಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಯಾರೋ ಜ್ಯೋತಿಷಿಗಳು ಅರ್ಧ ಆಯಸ್ಸು ಅಂತ ಕೂಡ ಅಂದಿದ್ದಾರೆ. ಹೇಗಿದ್ರು ನಾನಿರೋದು ಸ್ವಲ್ಪನೇ ದಿನ, ಯಾಕೆ ನನ್ನ ಬಗ್ಗೆ ಟೆನ್ಷನ್ ಅಂತ ಕೂಡ ಹೇಳ್ತಾರಂತೆ. ಏನ್ ಮಾಡೋದು, ಹೇಗೆ ಕೌನ್ಸಿಲಿಂಗ್ ಮಾಡೋದು ಇಂಥವಳಿಗೆ ಅಂತ ಕೇಳ್ತಿದ್ದಾರೆ. ಸರಿ, ನಾವು ಜ್ಯೋತಿಷ್ಯರೇ, ನಾವು ಆಧ್ಯಾತ್ಮಿಕ ಚಿಂತಕರೇ, ನಾವು ಆಗಮಶಾಸ್ತ್ರ ವೇದಲ್ಲಿ ಅಲ್ಪ ಸ್ವಲ್ಪ ಜ್ಞಾನವನ್ನು ಹೊಂದಿರತಕ್ಕಂಥವ್ರೆ. ಎಲ್ಲವೂ ಹೇಳುವಂಥದ್ದು ಮರಣವೇ ಪ್ರಾಯಶ್ಚಿತ್ತ, ಮರಣವೇ ಕೊನೆ ಅನ್ನೋದು ತಪ್ಪು ತಾಯಿ. ಎಲ್ಲರೂ ಸತ್ತೋಗ್ಬಿಟ್ರೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಅದು ಹೇಡಿಗಳ ಲಕ್ಷಣ. ಜೀವನ ಮಾಡೋಕ್ಕಾಗದೇ ಇರೋಂಥವ್ರು ತೀರ್ಕೊಂತಾರೆ. ಒಂದು ಸಣ್ಣ ನಾಯಿ ಕೂಡ ನೋಡಿ ಜೀವನಕ್ಕೋಸ್ಕರ ಎಷ್ಟು ಹೋರಾಟ ಮಾಡುತ್ತದು. ಒಂದು ಬೆಕ್ಕನ್ನ ಒಂದು ನಾಯಿ ಹಿಡಿಯಕ್ಕೆ ಬಂದ್ರೆ ತಪ್ಸ್ಕೊಂಡು ಓಡೋಗತ್ತೆ. ಜೀವನ ಅದು ಎಷ್ಟೇ ಕಷ್ಟದಲ್ಲಿರಲಿ ಅದು ಬದುಕಬೇಕು ಅಂತ ಓಡಾಡುತ್ತೆ. ಒಂದು ಕಾಲು ಮುರಿದು ಬಿದ್ದಿರ್ತಕ್ಕಂಥ ಒಂದು ನಾಯಿ ಕೂಡ ಕುಂತ್ಕೊಂಡಾದ್ರೂ ಜೀವನ ಮಾಡೋಣ ಅಂತ ಹೇಳಿ ಅದನ್ನ ಸಂತಾನ ಫಲಗಳನ್ನ ಕೊಡುತ್ತದು ಒಂದು ನಾಯಿ. ಅಂತಂದ್ರೆ ಮೃಗಗಳಿಂತ ಪಶುಗಳಿಗಿಂತ ಕಡೆನ ನಾವು ಮನುಷ್ಯ. ಆ ರೀತಿ ಯೋಚನೆ ಮಾಡಬಾರ್ದು. ಅದು ಹೇಳಿ ಲಕ್ಷಣ, ಬದುಕಕ್ಕೆ ಆಗದೆ ಇರ್ತಕ್ಕಂಥವ್ರು. ನೋಡೋಣ ತಾಯಿ, ನಿಮ್ಗೆ ಅಲ್ಪಾಯುಷ್ ಒಂದು ಬೇರೆ ಹೇಳಿದಿರಿ. ಖಂಡಿತವಾಗ್ಲೂ ಅಲ್ಪಾಯುಷ್ ನಿಮ್ಮ ಜಾತಕದಲ್ಲಿಲ್ಲ. ಅಂಥದ್ದು ಯಾವುದೇ ಥರದ ಸಮಸ್ಯೆನೂ ಇಲ್ಲ. ನಿಮ್ಮ ತಂಗಿಯವ್ರಿಗೆ ಶೀಲಾ ಅನ್ನೋರು ಪತ್ರ ಬರೆದಿರೋಂಥವ್ರು, ತಂಗಿಗೆ ಶಿಲ್ಪಾಗೆ ಖಂಡಿತವಾಗ್ಲೂ ಒಳ್ಳೇದೇ ಆಗತ್ತಮ್ಮ. ನೋಡೋಣ, ಜನ್ಮಜಾತಕದಲ್ಲಿ ರಮಲಶಾಸ್ತ್ರ ವಿಶೇಷವಾಗಿ ತೋರಿಸ್ತಿರ್ತಕ್ಕಂಥದ್ದು ದ್ವಿತೀಯ ಸ್ಥಾನ.
ಸಪ್ತಮಾಧಿಪತಿ 2ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ಪಾಪಗ್ರಹಗಳ ಜೊತೆಗಳೊಂದಿಗೆ. ಅದಕ್ಕೆ ಏನಾಗ್ತಿದೆ ನೋಡಿ, ಪಾಪಗ್ರಹಗಳ ಜೊತೆಲಿದ್ರೆ ಸ್ವಲ್ಪ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ. ಖಂಡಿತವಾಗ್ಲೂ ಜೀವನ ಅವಳ ಮತ್ತೆ ಅಲ್ಲಿ ಕಳಿಸ್ಕೊಡಿ, ಅವಳ ಜೀವನ ಚೆನ್ನಾಗಿರುತ್ತೆ. ಕಳ್ಸಕ್ ಮುಂಚೆ ಇಬ್ಬರನ್ನು ಕೂರಿಸಿ ಒಂದು ಮಹಾವಿಷ್ಣು ದೇವಸ್ಥಾನದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣೋತ್ಸವ ಮಾಡಿಸಿ ನಂತರ ಮನೆಗೆ ಕಳ್ಸ್ಕೊಡಿ, ಉತ್ತಮ ಜೀವನವನ್ನ ಮಾಡ್ತಾರೆ. ಒಳ್ಳೇದಾಗ್ಲಿ ತಾಯಿ, ನಮಸ್ತೆ. ಚೆನ್ನೈಯಿಂದ ನಿರ್ಮಲಾ ಅವರು ಕರೆ ಮಾಡಿದರೆ, ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ನೀವು. ನಮ್ಮ ಹೆಸರು ನಿರ್ಮಲಾ ಅಂತ, ಚೆನ್ನೈಯಿಂದ ಕಾಲ್ ಮಾಡಿದೆ. ನಮ್ಮ ಮಗನ ಕೇಳ್ಬೇಕಾಗಿತ್ತು. ಯಾರ ಬಗ್ಗೆ? ಮಗನ್ ಬಗ್ಗೆನಾ? ಸನ್. ಹೌದು. ಸರಿ, ಅವ್ರ ಹೆಸರನ್ನ ಹೇಳ್ತೀರಾ? ತ್ರಿಲೋಕ್ ನಾಗ್, NAG ನಾಗ್, TRILOK NAG. 28/5/2000. 28/5/2000. ಸಂಡೇ ಮಾರ್ನಿಂಗ್ 9:34 AM ಸಂಡೇ. ಹೊರಟಾದಿ ಮೀನರಾಶಿ. ಮೀನರಾಶಿಯಾ? ಹೌದೌದ್ರಿ. ಓಕೆ, ಗುರುಜಿ ಅವರಿದ್ದಾರೆ ಅಮ್ಮ. ನಿರ್ಮಲಾ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಓಕೆ ಸರ್. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ತುಂಬಾ ದಿವಸ ಟ್ರೈ ಮಾಡ್ತೇನೆ ನಮ್ಮ ಮಗನ ಹೆಸರು ಕೇಳ್ಬೇಕಂತ. ಒಳ್ಳೇದಾಗ್ಲಿ ತಾಯಿ. ಅವ್ನ್ ತುಂಬಾ ಏನೇ ಇಂಟ್ರೆಸ್ಟ್ ಇಲ್ಲ ಸ್ವಾಮಿ. ಅವನ ಏನೇ ಅಂತ ನನ್ ಫಸ್ಟ್ ಮಗ ಇದಾಗ್ಬಿಟ್ಟ. ದೇವರ ಅವನೇ ಕೊಟ್ಟಿದ್ದಾಳೆ, ಆದ್ರೆ ಅವನ್ಗೆ ಏನೋ ಒಂದ್ ಭಯ ನನ್ನಲ್ಲಿ. ಹೀಗೆ ಹೆಂಗಿರ್ತಾನೆ, ಹೆಂಗ್ ಓದ್ತಾನೆ, ಏನ್ ಹೆಲ್ತ್ ಪ್ರಾಬ್ಲಮ್ ಎದೇದೋ ಬರುತ್ತೆ ಮೈಂಡ್ಗೆ, ಗೊತ್ತಿಲ್ಲ ಸ್ವಾಮಿ. ಅವ್ನ ಹೆಂಗಿರುತ್ತೆ ಭವಿಷ್ಯ, ಅವನ್ ಹೆಂಗೆ ಓದ್ತಾನ, ಕ್ರಿಕೆಟ್ ನಲ್ಲಿ ಹಾಕಿದ್ವಿ ಅದ್ನಲ್ಲಿ ಶೈನ್ ಆಗ್ತಾನ, ಸ್ವಲ್ಪ ಕೇಳ್ಬೇಕಾಗಿತ್ತು ಸ್ವಾಮಿ. ಪೂರ್ವಾಷಾಢ ನಕ್ಷತ್ರ ಮೀನರಾಶಿ ಅಲ್ವಾ ಹುಟ್ಟಿರೋದು? ಪೊರಟಾದಿ ಅಂತ ಹೇಳ್ತಾರೆ. ಹೌದು, ತಮಿಳಲ್ಲಿ ಪೊರಟಾದಿ, ಆದ್ರೆ ಪೂರ್ವಾಷಾಢ ಮೀನರಾಶಿಯಲ್ಲಿ ಹುಟ್ಟಿರುವಂತದ್ದು. ಹೌದು ಸ್ವಾಮಿ. ಮೀನರಾಶಿ ಚೆನ್ನಾಗಿದೆ ಜಾತಕ. ಆದ್ರೆ ಕರ್ಕಾಟಕ ಲಗ್ನದಲ್ಲಿ ರಾಹು ಇದೆ ತಾಯಿ. ಕಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕ ಲಗ್ನದಲ್ಲೇ ರಾಹು ಕೂತಿರ್ತಕ್ಕಂಥದ್ದು. ಮತ್ತೆ ಸಪ್ತಮದಲ್ಲಿ ಅವನಿಗೆ ಕೇತು ಜೊತೆಯಲ್ಲಿ ಅಂತ. ಲಗ್ನದಲ್ಲಿ ರಾಹು ಇದ್ದಾಗ ಕೋಪ ಜಾಸ್ತಿ ಇರುತ್ತೆ, ಹಠ ಜಾಸ್ತಿ ಇರುತ್ತೆ, ವಾದನೂ ಜಾಸ್ತಿ ಮಾಡ್ತಾನೆ. ಮತ್ತೆ ರಾತ್ರಿ ಎಷ್ಟೊತ್ತು ಬೇಕಾದ್ರೆ ರಾತ್ರಿ ಎಚ್ಚರವಾಗಿರ್ತಾನೆ. ಬೆಳಗ್ಗೆ ಹೊತ್ತು ತುಂಬಾ ಸೋಂಬೇರಿ. ಮತ್ತೆ ಜಲತತ್ವದಲ್ಲಿ ಹುಟ್ಟಿರೋದ್ರಿಂದ ಇವನ್ ಸ್ವಲ್ಪ ಮರು ಜಾಸ್ತಿ ಇದೆ. ಓದಿದೆಲ್ಲ ಮರ್ತೋಗ್ಬಿಡುವಂಥದ್ದು. ಬೇರೆ ವಿಚಾರದಲ್ಲಿ ತುಂಬಾ ಚುರುಕು. ಎಜುಕೇಶನ್ ವೈಸ್ ತಗೊಂಡ್ರೆ ಮರ್ತೋಗುವಂಥದ್ದು. ಅದರಿಂದ ಇವನ್ಗೆ ವಿಶೇಷವಾಗಿ ರಾಹು ದೋಷ ಇದೆ. ರಾಹು ದೋಷ ಇದ್ರೆ ಏನ್ ಮಾಡ್ಬೇಕು? ಅತಿ ಹೆಚ್ಚಾಗಿ ಮಹಾಗಣಪತಿಯನ್ನ ಆರಾಧನೆ ಮಾಡಿಸ್ಬೇಕು. ಗಣಪತಿಯನ್ನ ಹಾಗೂ ದುರ್ಗಾದೇವಿಯನ್ನ ಆರಾಧನೆ ಮಾಡಬೇಕು. ದುರ್ಗಾದೇವಿನ ಆರಾಧನೆ ಮಾಡಬೇಕಾದ್ರೆ ಪ್ರತಿ ಮಂಗಳವಾರ ಒಂದು 3 ನಿಂಬೆಹಣ್ಣನ್ನು ತಗೊಳ್ಳಿ. ಸಾಯಂಕಾಲದೊತ್ತು ಇವನ್ ಮನೇಲಿ ಕೂರಿಸ್ಬಿಟ್ಟು ಇವನ್ಗೆ 3 ನಿಂಬೆಹಣ್ಣು ಇಳೆ ತೆಗೆದ್ಬಿಟ್ಟು ನೇರವಾಗಿ ತಗೊಂಡೋಗಿ ಅಮ್ಮನವರ ದೇವಸ್ಥಾನದಲ್ಲಿ, ಎಲ್ಲಾದ್ರೂ ಅಮ್ಮನವರ ದೇವಸ್ಥಾನದಲ್ಲಿ ಆ ನಿಂಬೆಹಣ್ಣು ದೀಪ ಹಚ್ಚಿ, ಅಥವಾ ತ್ರಿಶೂಲಕ್ಕೆ ನಿಂಬೆಹಣ್ಣನ್ನ ಚುಚ್ಚಿ, ಅಥವಾ ಆ ನಿಂಬೆಹಣ್ಣಿನ ಹಾರವನ್ನು ಮಾಡಿ ದೇವ್ರಿಗೆ ಹಾಕ್ಸ್ಬಿಡಿ. ಈ ರೀತಿ ಏನಾದ್ರೂ ಒಂದು ಮಾಡ್ಬೇಕು. ಈ ರೀತಿ ಮಾಡೋದ್ರಿಂದ ರಾಹು ದೋಷ ಕಮ್ಮಿ ಆಗ್ತಾ. 21 ನಿಂಬೆಹಣ್ಣು, 3 ನಿಂಬೆಹಣ್ಣು ಅಷ್ಟೇ ಸಾಕು. 3 ನಿಂಬೆಹಣ್ಣು ತಗೊಂಡು ನೀವು ಮಗನ್ಗೆ ಇಳೆ ತೆಗೆದ್ಬಿಟ್ಟು ನೇರವಾಗಿ ತಗೊಂಡೋಗಿ ಅದರಲ್ಲಿ ದೀಪ ಆದ್ರೂ ಹಚ್ಚಿ, ಅಥವಾ ತ್ರಿಶೂಲಕ್ಕಾದ್ರೂ ಚುಚ್ಚಿ, ಅಥವಾ ಅದರಲ್ಲಿ ಹಾರ ಮಾಡಿ ಅಮ್ಮನವ್ರಿಗೆ ಹಾರ ಹಾಕ್ಲಿಕ್ಕಾದ್ರೂ ಕೊಟ್ಬಿಡಿ. ಈ ರೀತಿ ಪ್ರತಿ ಮಂಗಳವಾರ 16 ಮಂಗಳವಾರ ಮಾಡೋದ್ರಿಂದ ಜನ್ಮ ರಾಹು ದೋಷ ಕಮ್ಮಿ ಆಗ್ತಾ ಬರುತ್ತೆ. ನಿಮ್ಗೇನಾದ್ರೂ ಅನುಕೂಲ ಆದ್ರೆ ವರ್ಷಕ್ಕೆ 1 ಸಲ ಕಂಪಲ್ಸರಿ ರಾಹು ಕೇತು ಶಾಂತಿ ಮಾಡಿಸ್ತಾ ಇರಿ. ಯಾವುದೇ ಕಾರಣಕ್ಕೂ ಶನಿವಾರ ಮತ್ತೆ ಮಂಗಳವಾರ ಉದ್ದಿನ ಕಾಳು ಬಿದ್ದಿರ್ತಕ್ಕಂಥ ಪದಾರ್ಥ ಅಂದ್ರೆ ಇಡ್ಲಿ, ದೋಸೆ, ಇದಕ್ಕೆಲ್ಲ ಉದ್ದಿನ ಕಾಳು ಹಾಕಿರ್ತಾರೆ, ಉದ್ದಿನ ಹಿಟ್ಟು ಹಾಕಿರ್ತಾರೆ. ಇದು ಮಂಗಳವಾರ ಮತ್ತೆ ಶನಿವಾರ ಯಾವುದೇ ಕಾರಣಕ್ಕೂ ಅವ್ನು ತಿನ್ಬಾರ್ದು ಎಜುಕೇಶನ್ ಮುಗಿಯೋವರೆಗೂ. ಆ ದಿನ ಅದು ಸ್ಟಾಪ್ ಮಾಡ್ಬಿಡಿ. ಆಗ ಮಂದ ಬುದ್ಧಿ ಅನ್ನೋದು ಹೊರಟೋಗುತ್ತೆ ತಾಯಿ. ಎಜುಕೇಶನ್ ಚೆನ್ನಾಗಿದೆ, ಆದ್ರೆ ಎಜುಕೇಶನ್ ಕಡೆ ಗಮನನೇ ಹರಿಸ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು? ಅದ್ರ ಕಡೆ ಗಮನ ಹರಿಸೋ ತರ ಮಾಡ್ಬೇಕು. ಅದಕ್ಕೆ ಈ ದೋಷ. ಇದನ್ನ ದೋಷವನ್ನು ಕಳ್ಸ್ಕೊಂಡಿದ್ದಾನೆ ಅಂದ್ರೆ ಅವ್ನಿಗೆ ಏಕಾಗ್ರತೆ ಬರುತ್ತೆ, ಎಜುಕೇಶನ್ ಓದ್ತಾನೆ, ಆಯುರ್ಬಲನೂ ಚೆನ್ನಾಗಿದೆ. ಚಿಂತೆ ಮಾಡಬೇಡಿ ತಾಯಿ, ಒಳ್ಳೇದಾಗ್ಲಿ. ನಮಸ್ತೆ. ಗುರುಜೀಗ ಇನ್ನೊಂದು ಪತ್ರವನ್ನ ನೋಡೋಣ. ಬಳ್ಳಾರಿಯಿಂದ ಉಮಾದೇವಿ ಅವರು ಪತ್ರವನ್ನ ಬರೆದಿದ್ದಾರೆ. ಅಣ್ಣನ ಬಗ್ಗೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಅಣ್ಣನ ಹೆಸರು ಕುಪ್ಪುಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಹುಟ್ಟಿದಂತ ದಿನಾಂಕ 24/91 ಇಸವಿ, ಮಿಥುನ ರಾಶಿ, ಪುನರ್ವಸು ನಕ್ಷತ್ರ ಅಂತ ಹೇಳಿದ್ದಾರೆ. ಮದುವೆ ಆಗಿದೆ ಗುರುಜಿ, ಮಾವನ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದಾನೆ. ಆದ್ರೆ ಈ ಮುಂಚೆ ತರ ಈಗ ಕೆಲಸಕ್ಕೆ ಹೋಗ್ತಾನೆ ಇಲ್ಲ. ಅವನು 10 ತಿಂಗಳಿಂದ ಮನೇಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದ. ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕುಟುಂಬದಲ್ಲಿ ಇಲ್ಲ. ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಪಂಚಮ ಸ್ಥಾನ ತೋರಿಸ್ತಿದೆ, ಪೂರ್ವ ಪುಣ್ಯ ಸ್ಥಾನ. ಜಾತಕ ಏನೋ ಚೆನ್ನಾಗಿದೆ, ಅಹಂಕಾರ ಜಾಸ್ತಿ, ಸೋಂಬೇರಿತನ, ಜವಾಬ್ದಾರಿ ಇಲ್ದಿರೋಂಥ ಮನುಷ್ಯ. ಅವನಿಗೆ ಖರ್ಚಿಗೆ ದುಡ್ಡು ಕೊಟ್ಬಿಟ್ಟು ಏನು ಕೇಳದೆ ಹೋದ್ರೆ ಅವನಂತ ಒಳ್ಳೆಯವನೇ ಇಲ್ಲ.
ಆದರೆ ಜಾತಕದಲ್ಲಿ ನೋಡೋದಾದ್ರೆ ಜಾತಕ ಚೆನ್ನಾಗೇ ಇದೆ, ಭಗವಂತ ಒಳ್ಳೆ ಯೋಗವನ್ನು ಕೊಟ್ಟಿದ್ದಾನೆ. ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಏನು? ಯಾರೋ ಒಬ್ಬ ಮೂರ್ಖ ಹೇಳ್ತಿದ್ದಂತೆ, ಮೂರ್ಖ, ನಮ್ಮ ಹಣೆ ಬರನೇ ಹೀಗಿದ್ಬಿಟ್ಟಿದೆ ಅಂದಮೇಲೆ ನಾವು ಕಷ್ಟ ಯಾಕೆ ಪಡ್ಬೇಕು ಅಲ್ವಾ? ಎಂತ ಪ್ರಶ್ನೆ ಇದು. ಜೀವನದಲ್ಲಿ ಭಗವಂತ ರಾಜಯೋಗ ಇದೆ ನಿಂಗೆ ಅಂತ ಹೇಳ್ಬಿಟ್ರೆ ಮನೇಲಿ ಮಲಗಿದ್ರೆ ರಾಜಯೋಗ ಬರುತ್ತಾ? ಪ್ರಯತ್ನ ಪಡದೆ ಹೋದ್ರೆ ಯಾವ ರಾಜಯೋಗನೂ ಬರೋದಿಲ್ಲ. ಹಾಗೆ ಮೂರ್ಖರ ವಾದ ಇದು. ಏನಂತ? ನಾವು ಜೀವನದಲ್ಲಿ ನಮ್ಮ ಹಣೆ ಬರ ನಮ್ಮ ಜಾತಕನು ಹೀಗೆ ಆಗುತ್ತೆ ಅಂಥೇಳಿ ಇದ್ಬಿಟ್ಮೇಲೆ ನಾವು ಯಾಕೆ ಮಾಡಿ ಏನು ಪ್ರಯೋಜನ? ಮಾಡೋದೇ ಬೇಡ. ಹಾಗೆ ತಿಳ್ಕೊಂಬಿಟ್ರೆ ಜೀವನ ನಡೆಯುತ್ತಾ? ಖಂಡಿತವಾಗ್ಲೂ ಇಲ್ಲ. ಪ್ರಯತ್ನ ನಮ್ಮದು, ಫಲ ಭಗವಂತನಿಗೆ ಬಿಟ್ಟಿರ್ತಕ್ಕಂಥದ್ದು. ಒಂದು ಎಜುಕೇಶನ್ ಅಲ್ಲಿ ಆಗ್ಬೋದು, ರಾಜಕೀಯದಲ್ಲಿ ಆಗ್ಬೋದು, ಬಿಸ್ನೆಸ್ ಅಲ್ಲಿ ಆಗ್ಬೋದು. ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಒಬ್ಬ ರೈತನೂ ಅಷ್ಟೇ, ಪಾಪ ಎಷ್ಟು ಕಷ್ಟಪಡ್ತಾನೆ. ಪ್ರಕೃತಿ ಏನೋ ಇದ್ದಕ್ಕಿದ್ದಂಗೆ ಮಳೆ ಬಂದು ಜಡ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಅವನು ಹೊಣೆನಾ? ಅಥವಾ ಅವನ ಹಣೆ ಬರದಲ್ಲಿ ಬರ್ದಿತ್ತ? ಹೇಗೆ? ಅಥವಾ ಆ ಊರಲ್ಲಿ ಇರತಕ್ಕಂಥ ಎಲ್ಲರ ಹಣೆ ಬರನ ಹಾಗೆ ಬರ್ದಿರ್ತಾ? ಇಲ್ಲ. ಪ್ರಕೃತಿಯಲ್ಲಿ ಎಂಥ ವಿಸ್ಮಯಗಳು ಬೇಕಾದ್ರೂ ಆಗ್ಬೋದು. ಭಗವಂತ ಏನ್ ಬೇಕಾದ್ರೂ ಮಾಡ್ತಾನೆ. ಭಗವಂತ ನಂಬಿದ್ರೆ ಯಾವ ರೀತಿ ಎಂಥ ಮಿರಾಕಲ್ ಮಾಡಿದ್ರು, ಪವಾಡಗಳು ಏನ್ ಬೇಕಾದ್ರೂ ಮಾಡ್ತಾನೆ. ಜೀವನದಲ್ಲಿ ಜವಾಬ್ದಾರಿ ಅನ್ನೋದು ಮಾಡ್ಕೋಬೇಕು ಅಂದ್ರೆ ನಾವು ಫಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್, ಆಶಾವಾದಿಯಾಗಿರ್ಬೇಕು. ನಾನು ಆಗುತ್ತೆ, ನಾನು ಮಾಡ್ತೀನಿ ಅನ್ನೋನ್ ಖಂಡಿತ ಮಾಡ್ತಾನೆ. ಅಯ್ಯೋ ನಾನು ಈ ಸರಿ ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕು, ಬರೀತೀನಿ ಇಲ್ವೋ, ಫೈಲ್ ಆಗ್ಬಿಡ್ತೀನಿ ಇಲ್ವೋ ಅಂತೇಳಿ ಭಯದಿಂದ ಹೋಗೋದು, ಅಲ್ಲಿ ಬರೆಯೋಕ್ಕೆ ಶುರು ಆಗೋದು. ಎಲ್ಲಿ ಭಯದಲ್ಲೇ ಅರ್ಧ ಮುಳುಗೋಗಿರ್ತೀರ, ಅರ್ಧ ಟೈಮ್ ವೇಸ್ಟ್ ಆಗೋಯ್ತು. ಇನ್ನು ಕಂಪ್ಲೀಟ್ ಎಲ್ಲಿ ಮಾಡೋದು ನೀವು? ಹಾಗೆ ಜೀವನದಲ್ಲಿ ಒಂದು ವಿದ್ಯಾರ್ಥಿ ಆಗ್ಬೋದು, ಒಬ್ಬ ಪ್ರಜೆ, ಪ್ರತಿಯೊಬ್ಬನೂ ಸಹ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ, ಉನ್ನತ ಮಟ್ಟಕ್ಕೆ ಹೇರಬೇಕು. ಆ ಸ್ಥಳದಲ್ಲಿ ಕೂತ್ಕೋಬೇಕು ಅನ್ನೋದಾದ್ರೆ ಜೀವನದಲ್ಲಿ ಆಶಾವಾದಿಯಾಗಿರ್ಬೇಕು, ಕಾನ್ಫಿಡೆನ್ಸ್ ಇರಬೇಕು. ಮೊದಲು ನಾನು ಮಾಡ್ತೀನಿ ಆಗುತ್ತೆ ಅಂತ. ಆದರೆ ಈ ಮನುಷ್ಯನ ಜೀವನದಲ್ಲಿ ಆ ಮಾಡ್ತೀನಿ ಆಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇದೆ, ಆದರೆ ಮಾಡಬೇಕು ಅನ್ನೋ ಒಂದು ಛಲ ಇಲ್ಲ. ಏನು ಮಾಡೋದು? ಇಂಥ ವ್ಯಕ್ತಿ ಇವನ್ನ ಕರ್ಕೊಂಡೋಗಿ ಯಾವುದಾದ್ರೂ ನದಿ ತೀರದಲ್ಲಿ, ಹರಿಯೋ ನದಿ ತೀರದಲ್ಲಿ ಅಮಾವಾಸ್ಯೆ ದಿನ ಸ್ನಾನ ಮಾಡಿಸಿ ಅವನ ಕೈಯಿಂದ ಒಂದು 5 ಜನನೋ ಒಂದು 10 ಜನನೋ ಅಥವಾ ಒಬ್ರಿಗಾದ್ರೂ ಬ್ರಾಹ್ಮಣರಿಗೆ ಯಾವುದಾದ್ರೂ ಒಂದು ಹೊತ್ತು ಅವ್ರು ಊಟ ಮಾಡ್ಕೊಳ್ಳೋ ಸ್ವಯಂ ಪಾಕ ದಾನವನ್ನು ಕೊಡಿಸಿ. ಆ ದಾರಿದ್ರ್ಯ ಅನ್ನೋದು ಕಳೆದು ಹೋಗುತ್ತೆ, ನೀರೆಲ್ಲ ಹರಿದು ಹೋಗುತ್ತೆ. ನಂತರ ಆ ದಾನದಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ. ಆಗ ಸ್ವಲ್ಪ ಕುಟುಂಬದಿಂದ ಅವನಿಂದ ನಿಮಗೂ ನೆಮ್ಮದಿ ಸಿಗುತ್ತೆ. ಅವನ ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ದಾರಿ ತೋರಿಸ್ತಾನೆ. ಆ ಮೆಕ್ಯಾನಿಕ್ ಕೆಲಸ ಅಂತ ಹೇಳಿದ್ರಿ, ಅದನ್ನೇ ಮುಂದುವರಿಸಿ, ಒಳ್ಳೇದಾಗುತ್ತೆ. ನಮಸ್ತೆ ವೀಕ್ಷಕರೇ. ಅಂಜನಾಪುರದಿಂದ ಭಾಗ್ಯಮ್ಮ ಅವರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಭಾಗ್ಯ ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಸರಿ, ಮನೆಯವ್ರ ಹೆಸರನ್ನ ತಿಳಿಸಿ. ಹನುಮಂತರಾಜು ಅಂತ. ಹನುಮಂತರಾಜು. ಮದುವೆ ದಿನಾಂಕ ಹಾಗೂ ಮುಹೂರ್ತದ ಸಮಯ ಹೇಳ್ತೀರಾ? ನಮ್ದು 1996. ಸರಿ, ಭಾಗ್ಯಮ್ಮ ಅವರೇ, ಇವರ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಮಾಹಿತಿ? ಡೇಟ್ ಆಫ್ ಬರ್ತ್ ಸರಿಯಾಗಿ ಇಲ್ಲ ಮೇಡಮ್. ಅದು 73/1/6ನೇ ತಿಂಗಳು. ಇದು ಸರಿ ಇಲ್ಲ ಅಂದ್ರೆ ಬೇಡ, ಮದುವೆ ದಿನಾಂಕ ಸ್ಕೂಲಿಂದ ಕೊಟ್ಟಿದ್ದಾರೆ. ಅದು ಸರಿನಾ ತಪ್ಪು ಅದು ಗೊತ್ತಿಲ್ಲ, ಅದನ್ನು ಸ್ವಲ್ಪ ಕೇಳ್ಬೇಕಾಗಿತ್ತು. ಹೌದಾ? ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ಸರಿ. ನಮಸ್ತೆ ಅಮ್ಮ. ನಮಸ್ತೆ ಸ್ವಾಮಿ. ಹೇಳಿ ತಾಯಿ. ಗುರುಗಳೇ, ನಮ್ಮ ಮನೆಯವರ ಬಗ್ಗೆ ಕೇಳ್ಬೇಕಾಗಿತ್ತು. ಗೊತ್ತಾಯ್ತು. ಏನ್ ಅವ್ರ ಹೆಸರು? ಹನುಮಂತರಾಜು ಅಂತ. ಏನ್ ಕೆಲಸ ಮಾಡ್ತಿದಾರ ಅವರು? ಅವರು ಇವಾಗ ರಿಯಲ್ ಎಸ್ಟೇಟ್ ಇಟ್ಟಿದ್ದಾರೆ. ಏನು ಪ್ರಯೋಜನ ಇಲ್ಲ ಪಾಪ, ಅವತ್ತಿಂದ ಕಷ್ಟ ಪಡ್ತಾನೆ ಇದಾರೆ. ಎಷ್ಟು ದುಡಿದ್ರು ಮನೆಗೆ ದುಡಿಮೆಗೆ ಸಾಕಾಗ್ತಿಲ್ಲ. ಇವರಿಂದ ಬೇರೆಯವ್ರೆಲ್ಲ ಮೋಸ ಮಾಡ್ಬಿಡ್ತಾರತ್ತ, ಇವ್ರನ್ನ ಉಪಯೋಗಿಸ್ಕೊಂತಾರೆ. ಕೊನೆಗೆ ಅವರೆಲ್ಲ ಒಂದಾಗ್ಬಿಟ್ಟು ಇವ್ರನ್ನ ದೂರ ಇಟ್ಬಿಡ್ತಾರೆ. ಈ ರೀತಿ ಬೇಕಾದಷ್ಟು ಜನನು ಜೊತೆಗಳು ಚೇಂಜ್ ಆಗ್ತಾ ಇದೆ. ಆದ್ರೆ ಒಂದ್ ಎಚ್ಚರಿಕೆಯಲ್ಲಿ ಸಾಲ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿ. ಆಲ್ರೆಡಿ ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಾಲ ಮಾಡಿ ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸ್ವಲ್ಪ ಜಾಗೃತಿ ಇರ್ಬೇಕು. ನಿಮ್ ಮನೆ ದೇವ್ರು ಯಾವ್ದು? ನಮ್ಮ ಮನೆ ದೇವರು ಬೀರೇಶ್ವರ. ನೋಡಿ, ಪ್ರತಿ ಸೋಮವಾರ ನಿಮ್ಮ ಮನೆಯವ್ರ ಕೈಯಲ್ಲಿ ಬೆಳಗ್ಗೆ ರಾಹು ಕಾಲದಲ್ಲಿ 7:30 9 ಗಂಟೆ ಒಳಗಡೆ ಶಿವನ್ ದೇವಸ್ಥಾನ ಕಳಿಸಿ ಬೆಲ್ಲದ ಮೇಲೆ ತುಪ್ಪದ ದೀಪ ಹಚ್ಚಿ, ನೀವು ಶುಕ್ರವಾರ ಒಂದ್ 4 ಜನ ಮುತ್ತೈದರು ಅಥವಾ ಒಂದ್ 8 ಜನ ಮುತ್ತೈದರು ಅಥವಾ 12 ಜನ ಮುತ್ತೈದರನ್ನ ಮನೆಗೆ ಕರೆಸಿ ಅವ್ರಿಗೆ ಹೆಸರು ಬೇಳೆ, ನಿಮ್ಮ ಮನೆ ದೇವರು ಅಥವಾ ಮಹಾಲಕ್ಷ್ಮಿ ಒಂದು ಕಲಶ ಇಟ್ಟು ನೈವೇದ್ಯ ಮಾಡಿ ಆ ಹೆಸರು ಬೇಳೆನ ಹಂಚ್ತಾ ಬನ್ನಿ. ಅವರಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಆಗುತ್ತೆ, ಆರೋಗ್ಯದಲ್ಲಿ ಚೆನ್ನಾಗುತ್ತೆ, ಬೇಗ ಸಾಲದಿಂದ ನಿವೃತ್ತಿ ಆಗುತ್ತೆ, ಒಳ್ಳೆ ಜೀವನ, ಸುಖ ದಾಂಪತ್ಯವನ್ನು ಅನುಭವಿಸಬಹುದು. ತಾಯಿ, ಒಳ್ಳೇದಾಗ್ಲಿ. ನಮಸ್ತೆ. ಅಂಬಿಕಾ ಅವರು ಕಾಲ್ ಮಾಡಿದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್. ನಮಸ್ತೆ ಅಂಬಿಕಾ ಅವರೇ. ನಮಸ್ಕಾರ ಮೇಡಮ್. ನಂಗೆ ತುಂಬಾ ಖುಷಿ ಆಯ್ತೈತೆ ಮೇಡಮ್. ಸಂತೋಷ ಅಮ್ಮ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು?
ಮೇಡಮ್ ಮನೆ ಬಗ್ಗೆ ಕೇಳ್ಬೇಕಿತ್ತು. ಯಾರ ಬಗ್ಗೆ? ಮನೆ ಬಗ್ಗೆ ಅಂದ್ರೆ ನಿಮ್ಮ ಯಾರ ಡೀಟೇಲ್ಸ್ ತಿಳಿಸ್ತೀರಾ ಅಂಬಿಕಾ ಅವರೇ? ಮೇಡಮ್ ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಸರಿ, ಹೇಳಿ. ಅವ್ರ ಹೆಸರನ್ನ ಹೇಳಿ ಹಾಗೂ ಡೀಟೇಲ್ಸ್ ತಿಳಿಸಿ. ಮೇಡಮ್ ಅವ್ರದ್ದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಮದ್ವೆ ಡೇಟ್ ಹೇಳ್ತೀನಿ ಮೇಡಮ್. ಹೇಳಿ. 10/6/1996 ಮೇಡಮ್. 10/6/96ನೇ ಇಸ್ವಿ. ಮನೆಯವ್ರ ಹೆಸರನ್ನ ಹೇಳಿ ಅಂಬಿಕಾ ಅವರೇ. ಪರಮೇಶ್ ಅಂತ ಮೇಡಮ್. ಪರಮೇಶ್. ಮುಹೂರ್ತದ ಸಮಯ ಹೇಳಿ. ಮುಹೂರ್ತ ಸಮಯ ಮೇಡಮ್ ಬೆಳಗ್ಗೆ 9:30 10:00 ಒಳಗಡೆ ಮೇಡಮ್. ಸರಿಮಾ, ಗುರುಜಿ ಅವರಿದ್ದಾರೆ ಅಂಬಿಕಾ ಅವರೇ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ಆಯ್ತು ಮೇಡಮ್. ನಮಸ್ತೆ ಅಮ್ಮ. ಸರ್ ನಮಸ್ಕಾರ ಸರ್, ನನ್ನ ಜನ್ಮ ಸಾರ್ಥಕ ಆಯ್ತು ಸರ್ ನಿಮ್ ಜೊತೆ ಮಾತಾಡಿದ್ದು. ಒಳ್ಳೇದಾಗ್ಲಿ ತಾಯಿ, ಚಿಂತೆ ಮಾಡ್ಬೇಡಮ್ಮ. ಸರ್ ನಂಗೆ ತುಂಬಾನೇ ಪ್ರಾಬ್ಲಮ್ ಇದೆ ಸರ್, ನೀವೇ ಬಗೆಹರಿಸ್ಬೇಕು. ದೇವ್ರ ತರ ನನ್ನ ಪಾಲ್ಗೆ ನೀವು. ಖಂಡಿತ ತಾಯಿ, ಮಾಡೋಣ ತಾಯಿ, ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ. ಭಗವಂತ ಇದ್ದಾನೆ, ಭಗವಂತ ಹತ್ರ ಸಂಕಲ್ಪ ಮಾಡೋಣ, ಉತ್ತಮ ಫಲಗಳು ಪಡಿಬಹುದು. ಸೋಮವಾರನ ನಿಮ್ದು ಮದುವೆ ಆಗಿದ್ದು? ಸರ್ ಸೋಮವಾರ ಮದುವೆ ಆಗಿರ್ತಕ್ಕಂಥದ್ದು ಬೆಳಿಗ್ಗೆ 9ರಿಂದ 9:30 ಮಧ್ಯದಲ್ಲಿ. 9:30 10:00 ಒಳಗಡೆ. ಸರಿಮಾ, ಒಳ್ಳೇದಾಗಿದೆ. ನಿಮ್ಮ ಮದುವೆ ಆಗಿರ್ತಕ್ಕಂತಹ ಒಂದು ನಕ್ಷತ್ರ ರೇವತಿ ನಕ್ಷತ್ರದಲ್ಲಿ ಮದುವೆ ಆಗಿರ್ತಕ್ಕಂಥದ್ದು. ರೇವತಿ ನಕ್ಷತ್ರ ಮದುವೆ ಸೋಮವಾರ ಏನೋ ಆಯ್ತು, ಅದಾದ 21 ದಿನದಲ್ಲೇ ಮನೆಯಲ್ಲಿ ನೆಮ್ಮದಿ ಹಾಳಾಯ್ತು. ಹೇಳಿ ತಾಯಿ, ಮನೆಯವ್ರ ಬಗ್ಗೆ ಏನ್ ವಿಚಾರಿಸ್ಬೇಕು? ಸರ್ ಏನಂತ ಗೊತ್ತಿಲ್ಲ ಸರ್, ಇದ್ದಕ್ಕಿದ್ದಂಗೆ ಈಗ ಒಂದು 6-7 ತಿಂಗಳಿಂದ ಸರ್ ಮನೇಲಿ ಸರ್ ₹1 ಕಾಸಿಲ್ಲ ಸರ್. ಒಂದೊಂದ್ ದಿನ ಕಳೆಯೋದು ತುಂಬಾನೇ ಕಷ್ಟ ಸರ್. ಇರ್ಬೇಕು ಇಲ್ಲ ಸಾಯ್ಬೇಕು, ಆ ತರ ಸ್ಥಿತಿ ಸರ್. ಇಲ್ಲ ತಾಯಿ, ಹಂಗೆಲ್ಲ ಮಾತಾಡ್ಬಾರ್ದು. ಒಳ್ಳೇದಾಗ್ಬೇಕು ಅಂತಾನೆ ಮಾಡೋಣ, ನೀವೇನು ಚಿಂತೆ ಮಾಡ್ಬಿಡಿ. ರಮಲಶಾಸ್ತ್ರ ನೋಡ್ತಾ ಇದ್ದೀನಿ. ಈ ರಮಲಶಾಸ್ತ್ರದಲ್ಲಿ ವಿಶೇಷವಾಗಿ ಚತುಸ್ಥಾನ ತೋರಿಸ್ತಿರ್ತ. ನಿಮ್ಗೆ ಎಷ್ಟು ಜನ ಮಕ್ಕಳು? 3 ಜನ ಇದ್ದಾರೆ ಸರ್. ಹೆಣ್ಮಕ್ಳು ಎಷ್ಟು ಜನ? ಹೆಣ್ಮಕ್ಳಿಲ್ಲ ಸರ್, ದೊಡ್ಡವನ್ ಹ್ಯಾಂಡಿಕ್ಯಾಪ್ ಇದ್ದಾನೆ. ಓಕೆ. ಇನ್ನಿಬ್ರು ಚೆನ್ನಾಗಿದ್ದಾರೆ ಸರ್. ಅವ್ರುನು ಸ್ಕೂಲಲ್ಲಿ ಓದೋದ್ರ ಬಗ್ಗೆ ಅಷ್ಟು ಇದೇ ಇಲ್ಲ ಸರ್, ನೆಮ್ಮದಿನೇ ಇಲ್ಲ ಸರ್. ಈ ಬೇಡ ಅನ್ಸ್ಬಿಟ್ಟಿದೆ ಜೀವನ ಅಷ್ಟು. ಹೊಸದಾಗಿ ಮನೆ ಚೇಂಜ್ ಇಂಥದ್ದೇನಾದ್ರೂ ಮಾಡಿದ್ರ ತಾವು? ಸರ್ ಅಲ್ಲಿ ಬೇರೆ ಕಡೆ ಇದ್ದು ಅಲ್ಲಿಂದ ಈಗ ಇನ್ನೊಂದ್ ಬೇರೆ ಪಕ್ಕದ ಬೀದಿಗೆ ಬಂದಿದೀವಿ ಸರ್. ನೋಡಿ, ಆ ಮನೆಗೆ ನೀವು ಬದಲಿಸಿದ ನಂತರ ಸಾಕಷ್ಟು ಮನೇಲಿ ನೆಮ್ಮದಿ ಹಾಳಾಗ್ತಿದೆ. ಫಸ್ಟ್ ಇದ್ದಿದ್ ಮನೆ ಚೆನ್ನಾಗಿತ್ತು, ಅಷ್ಟೋ ಇಷ್ಟೋ ನೆಮ್ಮದಿ ಸುಖ ಅನ್ನೋದು ಕಾಣ್ತಾ ಇದ್ರಿ. ಆದ್ರೆ ಈ ಕಡೆ ಬಂದು ನೆಮ್ಮದಿನೂ ಇಲ್ಲ, ಸುಖನೂ ಇಲ್ಲ, ಆರ್ಥಿಕ ಸ್ಥಿತಿಯಲ್ಲೂ ತೊಂದ್ರೆ, ಮಕ್ಕಳು ಹಠ ಸ್ವಭಾವ ಎಲ್ಲ ಚೇಂಜ್ ಆಗ್ಬಿಟ್ರು. ನಿಮ್ ಮನೆಯವ್ರಿಗೂ ಅಷ್ಟೇ ಈ ನಡುವೆ ಕೋಪ, ಏನಾದ್ರೂ ಮಾತಾಡಿದ್ರೆ ಸಿಡುಕ್ತನ ಜಾಸ್ತಿ, ಹಿಂಗಾಗ್ತಿದೆ, ಏನು ಕೇಳೋಂಗಿಲ್ಲ. ನಿಮ್ ಮನೆ ದೇವ್ರು ಯಾವ್ದಮ್ಮ? ಅದು ಗುರುದೇವ್ರೆ ನಮ್ಮ ಅತ್ತೆ ಮನೆ ದೇವ್ರು. ಅವ್ರು ಒಂದ್ ಸ್ವಲ್ಪ ತಂಬಿಳಿ ಸೇರ್ದಂಗಿದ್ದಾರೆ, ನಮ್ಮ ಅವ್ರ ಕಡೆಯವರು. ನಮ್ ತಾಯಿ ಮನೆ ದೇವ್ರು ಚಿಕ್ಕದೇವಿ, ಮಾದೇಶ್ವರ ಎರಡೂನು ಇದಿದೆ. ಈಗ ಅತ್ತೆ ಮನೆಯವ್ರ ದೇವ್ರು ಯಾವ್ದು ಅಂತ ನಿಮ್ಗೆ ಗೊತ್ತಿಲ್ಲ? ಪಳ್ಳಿ ಅಂತಾರೆ, ಸುಬ್ರಹ್ಮಣ್ಯ ಸ್ವಾಮಿ ಅಂತಾರೆ. ಪಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ. ನೀವೇನ್ ಮಾಡ್ಬೇಕು ಅಂತಂದ್ರೆ, ಪ್ರತಿ ಮಂಗಳವಾರ ಎಲ್ಲಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಅರ್ಧ ಲೀಟರ್ ಅಷ್ಟು ಹಾಲ್ನ ಅಭಿಷೇಕಕ್ಕೆ ಕೊಡಿ. ಒಂದು ಅರ್ಧ ಲೀಟರ್ ಸಾಕು, ನಿಮ್ ಶಕ್ತಿ ಇರೋಷ್ಟು. ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡ್ಕೊಂಡು ತಗೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಬಂದ್ಬಿಡಿ. ಹಾಲು ಅಭಿಷೇಕಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತ, ಅಷ್ಟೇ ಸಾಕ್ತಾಯಿ, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಿನ್ ಜೀವನದಲ್ಲಿ ತುಂಬಾ ಚೆನ್ನಾಗ್ ಆಗ್ತೀಯಾ. ಅದೇ ರೀತಿ ನಿಮ್ ಮನೆಯವರಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಬೇಕು ಅಂತ ಕೇಳಿದ್ಯಾ. ಈ ಆರ್ಥಿಕ ಸ್ಥಿತಿ ಪ್ರಗತಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ಬೇವಿನ ಮರ, ಅರಳಿ ಮರ ಎರಡೂ ಇರುತ್ತೆ, ಅಶ್ವತ್ಥ ಮರ ಮತ್ತು ಬೇವಿನ ಮರ. ಅಲ್ಲಿ ಹೋಗಿ ಬೇವಿನ ಮರದ ಬುಡದಲ್ಲಿ ನೀವೇನ್ ಮಾಡ್ಬೇಕು, ಈ ಎಳ್ಳೆಣ್ಣೆ ಜೊತೆಯಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಅದರಲ್ಲಿ ದೀಪವನ್ನು ಹಚ್ಚಬೇಕು. 2 ದೀಪ, ಮಣ್ಣಿನ ದೀಪ. ಅಂದ್ರೆ ಯಾವಾಗ್ಲೂ ನೀವು ಯಾವ ಬುಡದಲ್ಲಿ? ಬೇವಿನ ಮರದ ಬುಡದಲ್ಲಿ ಹಚ್ಚಬೇಕು. ಆಗ ಜೇನುತುಪ್ಪದಿಂದ ಹಚ್ಚಿದಾಗ ಏನಾಗುತ್ತೆ, ಅದು ಬೆಳಕು ಅನ್ನೋದು ಅಲ್ಲಿ ಸವರುತ್ತೆ. ಆಗ ನಿಮ್ಮ ಮನೆಯಲ್ಲಿ ಸಿಹಿ ಕಹಿ ಅನ್ನೋದು ಹೋಗಿ ಸಿಹಿ ಅನ್ನೋದು ಅನುಭವಿಸ್ತೀರಿ. ಸುಖವನ್ನ ದಾರಿ ತೋರಿಸುತ್ತೆ ತಾಯಿ. ಈ ರೀತಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ 2 ದಿನ ಮಾಡಬೇಕು. ವಾರಕ್ಕೆ 2 ದಿನ, ಒಂದು 16 ವಾರಗಳು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಸುಖ ದಾಂಪತ್ಯ, ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಆಗುತ್ತೆ. ಅನುಕೂಲ ಆದ್ರೆ ಆ ಮನೆ ನಿಮ್ಗೆ ಆಗ್ಬರ್ತಿಲ್ಲಮ್ಮ, ಅನುಕೂಲ ಆದ್ರೆ ಚೇಂಜ್ ಮಾಡ್ಬಿಡ್ತಾಯಿ. ಒಳ್ಳೇದಾಗ್ಲಿ, ನಮಸ್ತೆ. ಗುರುಜಿ, ಈಗ ಇನ್ನೊಂದು ಪತ್ರವನ್ನು ನೋಡೋಣ. ಚಿಕ್ಕಮಗಳೂರಿಂದ ಪತ್ರ ಬರುತ್ತೆ. ಹೆಸರನ್ನ ಏನು ಅಂತ ತಿಳಿಸ್ಕೊಟ್ಟಿಲ್ಲ ಗುರುಜಿ. ಮದುವೆ ಆಗಿ 6 ತಿಂಗಳಾಗಿದೆ, ಯಾವುದೇ ರೀತಿ ನೆಮ್ಮದಿಯನ್ನ ನಾನು ಕಂಡಿಲ್ಲ. ಪ್ರತಿನಿತ್ಯವೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯೋದೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಗಂಡ ತುಂಬಾ ದುರಭ್ಯಾಸಗಳನ್ನ ಹೊಂದಿದ್ದವನಾಗಿದ್ದಾನೆ. ಮನೆಯಲ್ಲಿ ಅವಾಚ್ಯ ಶಬ್ದಗಳಿಂದ ಸದಾಕಾಲ ನಿಂದಿಸ್ತಿರ್ತಾರೆ. ನಾನು ಈಗ ಗರ್ಭಿಣಿ ಬೇರೆ, ಹೆಚ್ಚಾಗಿ ಓದ್ಕೊಂಡಿಲ್ಲ. ಮನೆಯಲ್ಲಿ ಎಲ್ಲ ವಿಷಯ ಗೊತ್ತಿದ್ದು ಕೂಡ ಮದುವೆ ಮಾಡಿದ್ದಾರೆ. ದೊಡ್ಡವರು ಯಾರು ಬಂದು ನಿಂತು ಸಂಧಾನನೂ ಮಾಡ್ತಿಲ್ಲ. ಇಂಥ ಸಮಯದಲ್ಲಿ ಬರೀ ದಿನನಿತ್ಯವೂ ಅವಾಚ್ಯ ಶಬ್ದಗಳನ್ನ ಕೇಳೋದೇ ಆಗಿದೆ. ನನ್ನ ಮುಂದಿನ ಭವಿಷ್ಯ, ನನ್ನ ಮಗುವಿಗೆ ಒಂದು ಭವಿಷ್ಯವನ್ನ ಉಜ್ವಲವಾಗುವಂತೆ ಏನಾದ್ರೂ ಮಾಡ್ಕೊಡಿ ಗುರುಜಿ ಅಂತ ಕೇಳ್ತಿದ್ದಾರೆ. ಹುಟ್ಟಿದಂತ ದಿನಾಂಕ ಹೇಳಿದ್ದಾರೆ 25/1/75ನೇ ಇಸವಿ, ಮಿಥುನ ರಾಶಿ, ಆರಿದ್ರ ನಕ್ಷತ್ರ ಅಂತ ತಿಳಿಸಿದ್ದಾರೆ. ಯಾರ್ದು? ಹೆಸರನ್ನ ತಿಳಿಸಿಲ್ಲ.
ಫೋಟೋ ಕಳಿಸಿದ್ದಾರೆ. ಮಿಥುನ ರಾಶಿ ಆರಿದ್ರ ನಕ್ಷತ್ರ ಮನೆಯವ್ರದ ಅವ್ರದ್ದು ಕಳಿಸಿದಾರಾ? ಅವ್ರದ್ದೇ ಕಳಿಸಿದ್ದಾರೆ. ಅವ್ರದ್ದೇ. ವಿಶೇಷವಾಗಿ ಹಸ್ತ ಸಾಮುದ್ರಿಕ ಹಸ್ತರೇಖೆಯನ್ನು ಕಳಿಸ್ಕೊಟ್ಟಿದ್ರಿ ನೋಡಿ. ನಿಮ್ಮ ಹಸ್ತರೇಖೆಯಲ್ಲಿ ಸತಿಪತಿಗಳು ಇಬ್ಬರು ಚೆನ್ನಾಗಿರ್ತಕ್ಕಂಥದ್ದು ಕಾಣಿಸ್ತಿದೆ. ಆದರೆ ಸ್ವಲ್ಪ ಗಂಡಾಂತರ ಜಾತಕದಲ್ಲಿ ಗಂಡಾಂತರವನ್ನು ಕಾಣಿಸ್ತಿರ್ತಕ್ಕಂಥದ್ದು. ನೀನೇನು ಚಿಂತೆ ಮಾಡಬೇಡ ತಾಯಿ, ಖಂಡಿತ ಜಾತಕ ತುಂಬ ಚೆನ್ನಾಗಿದೆ, ಒಳ್ಳೆ ಯೋಗ, ಒಳ್ಳೆ ಸ್ಥಾನಕ್ಕೆ ಹೋಗ್ತೀಯ. ಆದರೆ ಮಗು ಆಗ್ಬೇಕು ನಿಮಗೆ. ನಿನ್ನ ಜೀವನದಲ್ಲಿ ಮದುವೆನೂ ನಿಧಾನ ಆಯಿತು, ಮಕ್ಕಳು ನಿಧಾನ ಆಗ್ತಿದೆ, ಎಲ್ಲವೂ ನಿಧಾನನೇ. ಆದರೆ ದೊಡ್ಡವರು ತಪ್ಪು ಮಾಡಿರೋದೇನು ಅಂತಂದರೆ, ಅವರು ಮದುವೆ ಮಾಡ್ತಕ್ಕಂಥ ಹುಡುಗನಿಗೂ ಮೊದಲೇ ಗೊತ್ತಿತ್ತು ಅವ್ರ ಅಪ್ಪ ಅವ್ರ ಅಮ್ಮನಿಗೆ ಅವ್ನು ದೊಡ್ಡ ಕುಡುಕ, ಅವ್ನು ಸರಿ ಇಲ್ಲ ಅಂತ. ಆದರೂ ಮದುವೆ ಮಾಡಿಬಿಟ್ರೆ ಸರಿ ಹೋಗ್ತಾನೆ ಅಂತ ಹೇಳಿ ನಿನ್ನ ಗಂಟಾಕಿಟ್ಬಿಟ್ರು. ಒಂದು. ಎರಡನೇದಾಗಿ ಅಪ್ಪ ಅಮ್ಮ ನಿನ್ನ ಕಡೆ ಸಪೋರ್ಟ್ ಮಾಡೋದ್ರಿಂದ ನೀನು ಎಲ್ಲಿ ಬಂದು ಮನೇಲಿ ಕೂತ್ಕೊಂಡ್ಬಿಡ್ತಾಳೋ, ಮರ್ಯಾದೆ ಹೋಗ್ಬಿಡುತ್ತೆ ಅಂತೇಳಿ ಅವರು ಭಯಭೀತರಾಗ್ತಿದ್ದಾರೆ. ಒಂದು ಕಡೆ ಮರ್ಯಾದೆ ಪ್ರಶ್ನೆ, ಒಂದು ಕಡೆ ಸಂಕಟ. ಇವೆರಡರ ಮಧ್ಯದಲ್ಲಿ ನೀನು ಸಿಕ್ಕಾಕೊಂಡಿದೀಯ ತಾಯಿ. ಹೊಟ್ಟೆಯಲ್ಲಿ ಮಗು ಬೇರೆ ಇದೆ ಅಂತ ಹೇಳ್ತಿದ್ಯಾ. ಚಿಂತೆ ಮಾಡಬೇಡ. ಚಿಂತೆ ಮಾಡಿ ಡಿಪ್ರೆಷನ್ಗೆ ಹೋಗಿ ಮಕ್ಕಳು ಅಂಗವಿಕಲತೆ, ಮಾನಸಿಕ ಅನಾರೋಗ್ಯ, ಸಣ್ಣ ವಯಸ್ಸಿನಲ್ಲೇ ಕುಪೋಷಣೆಗಳು ಇಂಥದ್ದೆಲ್ಲ ಆಗ್ಬಿಡುತ್ತೆ. ಮಕ್ಕಳ ಬಗ್ಗೆ ಉಜ್ವಲವಾದ ಭವಿಷ್ಯವನ್ನು ಇಟ್ಕೋಬೇಕು ನೀವು. ನಿಮ್ಗೆ ಅನುಕೂಲ ಆದರೆ ಯಾವುದಾದ್ರೂ ಒಂದು ಪುರಾಣ ನೋಡಿ, ವಿಷ್ಣು ಪುರಾಣ ಅಥವಾ ವಿಶೇಷವಾಗಿ ವಾಯುಪುರಾಣ ಅಥವಾ ಅಗ್ನಿ ಪುರಾಣ, ಇಂಥದ್ದು ನಾರದ ಪುರಾಣ, ಇಂಥದ್ದೆಲ್ಲ ಯಾವುದಾದ್ರೂ ಒಂದು ಪುಸ್ತಕ ತಂದು ಮನೇಲಿ ಕೂತ್ಕೊಂಡು ಓದಿ. ಮತ್ತು ವಿಶೇಷವಾಗಿ ನೀವು ವಿಷ್ಣು ಸಹಸ್ರನಾಮಗಳನ್ನು ಓದ್ಕೊಳ್ಳೋಂಥದ್ದು, ಇಂಥದ್ದು ಪಾರಾಯಣ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ತುಂಬ ಒಳ್ಳೆಯದು. ನಮಗೆ ಗೊತ್ತಿರಲಿ, ಕರ್ಣ ವಿಶೇಷವಾಗಿ ಯಾವ ಒಂದು ಸ್ಥಳಗಳಲ್ಲಿ, ಕರ್ಣ ಅಂತಂದಾಗ ಕಿವಿ, ಆ ಒಂದು ನಾವು ಓದ್ತಿರ್ಬೇಕಾದ್ರೆ ಶಬ್ದದ ಅಲೆಗಳ ಒಳಗಡೆ ಹೋಗಿ ಮಗುವಿಗೆ ಒಂದು ಗರ್ಭಕ್ಕೆ ಪ್ರವೇಶ ಮಾಡುತ್ತೆ ಅಂತ. ಅವಾಚ್ಯ ಶಬ್ದಗಳು ಮನೇಲಿ ಯಾವಾಗಲೂ ಕೇಳ್ತಿದ್ರೆ ಆ ಒಂದು ಅವಾಚ್ಯ ಶಬ್ದದಿಂದ ಮಕ್ಕಳು ಸಹ ಹಠಮಾರಿ ಆಗ್ತಾರೆ ಅಂತ. ಅದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ತಾ ನಿನಗೆ ಒಳ್ಳೇದಾಗಲಿಕ್ಕೆ ಅಂತ ಹೇಳಿ ನಾನು ವಿಶೇಷವಾಗಿ ರಮಲಶಾಸ್ತ್ರವನ್ನು ನೋಡಿದ್ದೀನಿ. ನೋಡಿ, ತೃತೀಯ ಸ್ಥಾನ ತೋರಿಸ್ತಿದ್ರೆ ಅಂತಂದರೆ ಕುಜನ ಒಂದು ಪ್ರಭಾವ ಬೇಕು. ಕುಜ ಅಂತಂದರೆ ಮಂಗಳ ಗ್ರಹ, ಮಂಗಳದ ಅಧಿದೇವತೆ ಅಮ್ಮನವರು ಮತ್ತು ಸುಬ್ರಹ್ಮಣ್ಯ ಅನುಗ್ರಹ ಬೇಕು. ಚಿಂತೆ ಮಾಡಬೇಡ. ಪ್ರತಿ ಮಂಗಳವಾರ ಮಧ್ಯಾಹ್ನ ಒಂದೊತ್ತು ನೀನು ಏನು ಊಟ ಮಾಡ್ತೀಯೋ ಆ ಊಟವನ್ನು ಒಂದಿಡಿಯಷ್ಟು ಫಸ್ಟು ಹಸುಗೋ ನಾಯಿಗೋ ಹಾಕಿ ನಂತರ ಊಟ ಮಾಡು. ಆ ಊಟ ಮಾಡಿ ಎಲ್ಲಿ ಕೂತ್ಕೊಂಡು ನೀನು ಊಟ ಮಾಡ್ತೀಯೋ ಆ ಊಟ ಮಾಡಿದ ಸ್ಥಳದಲ್ಲಿ ಒಂದು ದೀಪವನ್ನು ಹಚ್ಚು. ರಾತ್ರಿ ಮಲಗಕ್ಕೆ ಮುಂಚಿತವಾಗಿ ಬೆಳಗ್ಗೆವರೆಗೂ ಅದು ಉರಿತಾ ಇರಬೇಕು. ಈ ರೀತಿ ಮಾಡ್ತಾ ಬಾ. ನಿನ್ನ ಅವಾಚ್ಯ ಶಬ್ದಗಳು ಕಮ್ಮಿ ಆಗುತ್ತೆ. ಮಗು ಉತ್ತಮವಾದ ಭವಿಷ್ಯ ರೂಪದಲ್ಲಿ ಹುಟ್ಟುತ್ತೆ. ನೀನು ತಿನ್ನೋದು ಆ ಮಗುಗೆ ಇಡಿಸುತ್ತೆ, ಮೈ ಇಡಿಸುತ್ತೆ. ಒಳ್ಳೇದಾಗುತ್ತೆ ತಾಯಿ, ಚಿಂತೆ ಮಾಡಬೇಡ. ನಮಸ್ತೆ. ವೀಕ್ಷಕರೀಗ ಕೊಳ್ಳೇಗಾಲದಿಂದ ಮೇಘ ಅವರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಘ ಅವರೇ, ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ, ನನ್ನ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಹೌದಾ? ಡೇಟ್ ಆಫ್ ಬರ್ತ್ ತಿಳಿಸಿ ಮೇಘ ಅವರೇ. ನಂದು May 7th, 1994. 1994? ಸಮಯ ಹೇಳಿ. ಸಮಯ ಮಧ್ಯಾಹ್ನ 12 ಕಾಲ. ಸರಿ, ಜನ್ಮರಾಶಿ ನಕ್ಷತ್ರ ತಿಳಿಸ್ತೀರಾ ಮೇಘ ಅವರೇ? ಇಲ್ಲ ಮೇಡಮ್, ನನಗೆ ಗೊತ್ತಿಲ್ಲ. ಸರಿ, ಗುರುಜಿ ಅವರಿದ್ದಾರೆ ಅಮ್ಮ, ನಿಮ್ಮ ಪ್ರಶ್ನೆ ಕೇಳಿ ತಿಳಿಸ್ಕೊಡ್ತಾರೆ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಂದು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ನಾನು ಇವಾಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಮಾಡ್ತಾ ಇದ್ದೀನಿ. ಓಕೆ, ಯಾವ್ದು ಕಾಂಬಿನೇಷನ್ ತಗೊಂಡಿದ್ರಿ? ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ತಗೊಂಡಿದ್ದೀನಿ. ಸರಿ ತಾಯಿ, ಯಾವ ಕಾಲೇಜ್ ಅಮ್ಮ? ನಾನು ಬಿಡದಿ ಏಮ್ಸ್ ಕಾಲೇಜ್, ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಸೈನ್ಸ್. ಎಸ್ ತಾಯಿ, ಚೆನ್ನಾಗಿದೆಯಮ್ಮ ಜಾತಕ. ವಿದ್ಯಾಭ್ಯಾಸ ಚೆನ್ನಾಗಿದೆ. ಈ ನಡುವೆ ಸ್ವಲ್ಪ ಕಾನ್ಫಿಡೆನ್ಸ್ ಕುಗ್ತಾ ಇದೆ, ಸ್ವಲ್ಪ ಮರು ಸ್ಟಾರ್ಟ್ ಆಗ್ತಿದೆ, ಚಂಚಲ ಸ್ವಭಾವ. ಓದೋಕ್ ಕೂತ್ಕೊಂಡ್ರೆ ಏನೇನೋ ಯೋಚನೆ ಮಾಡ್ತಿದ್ಯಾ. ಎಜುಕೇಶನ್ ತುಂಬಾ ಚೆನ್ನಾಗಿದೆ ತಾಯಿ, ನಿನ್ನೆ ಭಯನೇ ಪಡಬೇಡ. ಈಸಾಗಿ ಎಜುಕೇಶನ್ ಕಂಪ್ಲೀಟ್ ಮಾಡ್ತೀಯಾ. ಕಂಪ್ಲೀಟ್ ಮಾಡಿ ಮತ್ತೆ ಅದಕ್ಕಿಂತ ಹೈಯರ್ ಸ್ಟಡೀಸ್ ಹೋಗೋ ಯೋಗನೂ ಇದೆ. ಏನಾದ್ರೂ ಕನ್ಸ್ ಕಂಡಿದ್ದೀರಾ? ಇಲ್ಲ ಗುರುಜಿ, ನಾನು ಓದಿ ನೆಕ್ಸ್ಟ್ ಜಾಬ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಗುರುಜಿ. ನೀವು ಜಾಬ್ ಮಾಡ್ಕೊಂಡೇ ಓದ್ಬೋದಮ್ಮ. ನಿಂಗೆ ಚೆನ್ನಾಗಿದೆ ಎಜುಕೇಶನ್. ವಿದ್ಯಾಸ್ಥಾನದಲ್ಲಿ ಶುಭ ಗ್ರಹಗಳು ಕೂತಿದೆ ತಾಯಿ, ಏನು ಚಿಂತೆ ಮಾಡಬೇಡ. ನಿನ್ನ ಒಂದು ಓದಿನ ಕೋಣೆಯಲ್ಲಿ ಅಥವಾ ನೀನು ಓದೋ ಜಾಗದಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಒಂದು ಸರಸ್ವತಿ ಫೋಟೋ ಇಟ್ಕೊಂಡು ಪ್ರತಿ ಶನಿವಾರ ರಾತ್ರಿ ಊಟ ಮಾಡೋಕ್ಕಿಂತ ಮುಂಚಿತವಾಗಿ ಉದ್ದಿನ ಹಿಟ್ಟಲ್ಲಿ ಸ್ವಲ್ಪ ಹಾಲು ಸೇರಿಸಿ ಉಂಡೆ ಮಾಡ್ಕೊಂಡು ಅದ್ರಲ್ಲಿ ಸ್ವಲ್ಪ ಎಳ್ಳೆಣ್ಣೆನೋ ತುಪ್ಪನೋ ಯಾವ್ದಾದ್ರೂ ಸರಿ ಅಡಿಗೆ ಎಣ್ಣೆನೋ ಹಾಕಿ ದೀಪ ಹಚ್ಚು. ಪ್ರತಿ ಶನಿವಾರ ಒಂದು 16 ವಾರ ಮಾಡ್ತಾ ಬನ್ನಿ. ಮಾರನೇ ದಿನ ಅದು ತೆಗೆದು ಹೊರಗಡೆ ಬಿಸಾಕ್ಬಿಡಿ. ಈ ರೀತಿ ಒಂದು 16 ವಾರ ಮಾಡಿ. ಎಜುಕೇಶನ್ ಅಭಿವೃದ್ಧಿ ಆಗುತ್ತೆ, ಕೇತು ದೋಷ ಹೋಗುತ್ತೆ, ನಿನ್ನ ಜೀವನದಲ್ಲೂ ಉನ್ನತ ಸ್ಥಾನಕ್ಕೆ ಹೋಗ್ತೀಯಾ. ಎಲ್ಲೂ ನಿನ್ನ ಕನಸು ನನ್ಸಾಗುತ್ತೆ, ಫೈಲೂರ್ ಅನ್ನೋದಾಗೋದಿಲ್ಲ. ಒಳ್ಳೇದಾಗ್ಲಿ ಅಮ್ಮ. ನಮಸ್ತೆ. ಈ ದಿನದ ವಿಶೇಷ ಟಿಪ್ಸ್ಗಾಗಿ ಕಾಯ್ತಾ ಇದೀವಲ್ವಾ? ಬನ್ನಿ ಗುರುಜಿ ಅವ್ರನ್ನ ಕೇಳೋಣ. ಗುರುಜಿ, ಈ ದಿನ ವಿಶೇಷವಾಗಿ ಪುಬ್ಬ ನಕ್ಷತ್ರ,
ಶುಕ್ರ ದಶೆಯಲ್ಲಿ ಈ ದಿನ ಪ್ರಾರಂಭ ಆಗಿರ್ತಕ್ಕಂಥದ್ದು. ಸೋಮವಾರ ಚೌತಿ ಬೇರೆ. ಈಗ ನಮಗೆ ಗೊತ್ತೇ ಇದೆ, ಶುಕ್ರ ಅಂದಿದ ತಕ್ಷಣ ಆರ್ಥಿಕತೆ, ಸೋಮವಾರ ಅಂದಿದ ತಕ್ಷಣ ಚಂದ್ರ, ಮಾನಸಿಕ ನೆಮ್ಮದಿ. ಜೀವನದಲ್ಲಿ ಎರಡೇ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಮತ್ತು ಆರ್ಥಿಕತೆಯಲ್ಲಿ ಪ್ರಗತಿ. ಇವೆರಡೂ ಸಿಕ್ಕಿದೆ ಅಂತಂದರೆ ಆರೋಗ್ಯ ತಾನಾಗ್ತಾನೆ ಅಭಿವೃದ್ಧಿ ಆಗುತ್ತೆ. ನಮ್ಮ ಹತ್ರ ದುಡ್ಡಿದೆ ಕೋಟಿ ಕೋಟಿ ಅಂತಂದರೆ ಎಂಥ ಅನಾರೋಗ್ಯ ಬಂದರೂ ಬೇಕಾದರೂ ಈ ದಿನ ವಾಸಿ ಮಾಡ್ಕೊಳ್ಳೋಷ್ಟು ಬೇಕಾದಷ್ಟು ಟೆಕ್ನಾಲಜಿಗೆ ಬಂದ್ಬಿಟ್ಟಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದಾಗ ಎಷ್ಟು ದುಡ್ಡಿದ್ರೂ ಪ್ರಯೋಜನ ಇಲ್ಲ. ಮನುಷ್ಯನಿಗೆ ಎರಡೂ ಬೇಕು. ಸೋಮವಾರ ಬೇರೆ ತುಂಬ ವಿಶೇಷವಾದ ದಿನ ಈ ದಿನ. ಆ್ಯಕ್ಚುಲಿ ಪುಷ್ಯ ಮಾಸದಲ್ಲಿ ಸೋಮವಾರ ಈ ರೀತಿ ಬಂದಾಗ, ಅದು ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆದ ನಂತರ ಬಂದಿರತಕ್ಕಂತಹ ಒಂದು ಸೋಮವಾರ. ವಿಶೇಷತಃ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಶತ್ರುಗಳು ಇದ್ದೇ ಇರ್ತಾರೆ, ನಮಗೆ ಗೊತ್ತಿದೆ. ನೋಡಿ, ಯಾವತ್ತೇ ಆಗಲಿ ಒಂದು ಮಾವಿನ ಮರ, ಯಾವುದೋ ಒಂದು ಮರ ಅನ್ಕೊಳ್ಳೋಣ, ಎಲ್ಲಿ ಹಣ್ಣು ಬಿಡೋ ಮರ ಇರುತ್ತೋ ಅದಕ್ಕೆ ಜನ ಕಲ್ಲು ಹೊಡಿತಾರೆ. ಅದ್ರಲ್ಲಿ ಹಣ್ಣೇ ಬಿಡಲ್ಲ ಅಂತಂದ್ರೆ ಅದನ್ನ ಕೇರೆ ಮಾಡಲ್ಲ. ಹಣ್ಣು ಬಿಡ್ತಿದೆ ಅಂತಂದ್ರೆ ಎಲ್ಲರೂ ನೋಡ್ತಾರೆ, ಅದರಲ್ಲಿ ಸಾಕಷ್ಟು ಜನ. ಈಗ ನನ್ನನ್ನೇ ಉದಾಹರಣೆ ತಗೊಳ್ತೀನಿ. ನಾನು ಬೇರೆಯವ್ರನ್ನ ಉದಾಹರಣೆ ತಗೊಳ್ಬೇಡ. ನಾನೊಂದು ಮರ, ಅಥವಾ ನನ್ನನ್ನು ಉದಾಹರಣೆ ತಗೊಳ್ತೀನಿ. 4 ಜನಕ್ಕೆ ಏನೋ ಒಳ್ಳೇದನ್ನು ಮಾಡ್ತಿದ್ದೀವಿ. ಅದರಲ್ಲಿ ಕೆಲವರು ಯಾವ ರೀತಿ ಯೋಚನೆ ಮಾಡ್ತಾರೆ, ಇವ್ರ ಹತ್ರ ಹೋದಾಗ ನನ್ನ ಜೀವನದಲ್ಲಿ ಏನಾದರೂ ಸಮಸ್ಯೆಗೆ ಒಂದು ದಾರಿ ಸಿಗ್ಬೋದು, ಬಗೆಹರಿಸ್ಕೋಬೋದಪ್ಪ ಅಂತ ಒಬ್ಬರು ಯೋಚನೆ ಮಾಡಿದ್ರೆ, ಇನ್ನು ಕೆಲವರು ಇಂಥವ್ರಿಂದ ಸಾಕಷ್ಟು ಜನಕ್ಕೆ ಉಪಯೋಗ ಆಗ್ತಿದೆ, ಈ ರೀತಿ ನಮ್ಮೂರಲ್ಲಿ ಒಬ್ಬ ವ್ಯಕ್ತಿ ಇದ್ರೆ ಇನ್ನು ನಮಗೂ ಒಂದು ಗೌರವ ಸಿಕ್ಕಿರೋದು ಅಂತ ಒಬ್ಬರು ಯೋಚನೆ ಮಾಡಿದ್ರೆ, ಒಂದಿನ ಆದರೂ ಸರಿ ಇವ್ರು ನಮ್ಮ ಮನೆಗೆ ಕರ್ಸ್ಕೊಳ್ಳೋಣ, ಇವ್ರ ಜೊತೆಲಿ ಭಾಗವಹಿಸೋಣ, ಸ್ವಲ್ಪ ನಮಗೂ ಒಂದು ಜ್ಞಾನ ಸಿಗುತ್ತೆ ಇವರಿಂದ. ಇನ್ನು ಕೆಲವರು ಇವರೆಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಆ ಪುಣ್ಯ ಆದರೂ ನಮ್ಗೆ ಸಿಗುತ್ತೆ, ಒಂದ್ಸಲಿ ಇವ್ರಿಗೆ ಒಂದು ಪಾದ ಸ್ಪರ್ಶ ಮಾಡ್ಕೊಂಬರೋಣ ಅಂತ ಒಂದ್ಸಲಿ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಒಳ್ಳೆ ವಿದ್ವಾಂಸರು, ಇವ್ರ ಹತ್ರ ಹೋಗಿ ನಾವೇನಾದ್ರೂ ಕಲಿಬೇಕು, ನಾವೇನಾದ್ರೂ ತಿಳ್ಕೋಬೇಕು, ಅವ್ರ ಸೇವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಇವ್ರನ್ನ ಹೆಸರು ಹಾಳು ಮಾಡಬೇಕು, ಇವ್ರಿಗೇನಾದ್ರೂ ತೊಂದರೆ ಮಾಡಬೇಕು, ಬೆಳೀತಾ ಇದಾರಲ್ಲ ಅಂತ ಯೋಚನೆ ಮಾಡ್ತಾರೆ. ನೋಡ್ದ, ಮನುಷ್ಯರಲ್ಲೂ ಕೂಡ ಎಷ್ಟೋ ವಿಧಾನದಲ್ಲಿ ಒಬ್ಬೊಬ್ಬನ ಒಂದೊಂದು ರೀತಿ ಯೋಚನೆ ಮಾಡ್ತಾರೆ. ಹಾಗೇನೆ ಒಂದು ಮರ ಹಣ್ಣು ಬಿಡ್ತಿದೆ ಅಂತಂದ್ರೆ ಒಬ್ಬ ಯೋಚನೆ ಮಾಡ್ತಾನೆ, ಒಬ್ಬ ಮುದುಕ ಆ ಹಣ್ಣು ಬಿಡ್ತಿದೆ, ಹಾಗೇ ಹಣ್ಣಾದ್ರೆ ಆ ಬೀಜ ತಗೊಂಡು ಇನ್ನೊಂದು ಮರವನ್ನ ನಾವು ಯೋಚನೆ ಮಾಡಬಹುದು ಅಂತ ಯೋಚನೆ ಮಾಡ್ತಂದ್ರೆ ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿ. ಅದೇ ಒಂದು ಉತ್ತಮವಾಗಿರ್ತಕ್ಕಂಥ ಒಬ್ಬ ಮನುಷ್ಯ, ಸಾಧಾರಣ ಮನುಷ್ಯ, ಒಳ್ಳೆ ಜ್ಞಾನ, ಸದಾ 4 ಜನಕ್ಕೆ ಒಳ್ಳೆ ಉಪಯೋಗ ಹೇಳ್ಕೊಂಡು ಒಳ್ಳೆ ಇದನ್ನ ಮಾಡ್ತಿರ್ತಕ್ಕಂಥವ್ರು, ಈಗ ಹಣ್ಣು ಬಿಡ್ತಿದೆ, ಅದು ಕಾಯಿ, ಅದು ಹಣ್ಣಾದ್ರೆ ಆ ಹಣ್ಣನ್ನ ಕೊಯ್ದು 4 ಜನಕ್ಕೆ ಹಂಚೋಣ, ಚೆನ್ನಾಗಿರುತ್ತೆ, ಅದು ರುಚಿ ಜನಗಳಿಗೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾನಂತೆ ಒಬ್ಬ ಬುದ್ಧಿವಂತ. ಅದೇ ಒಬ್ಬ ಮೂರ್ಖ ಏನ್ ಮಾಡ್ತಾನೆ, ಹಣ್ಣು ಬಿಟ್ಟಿದೆ, ಅದನ್ನ ಒಡೆದು ತಳ್ಳಬೇಕು ಅಂತ ಹೇಳಿ ಕಲ್ಲು ತಗೊಂಡು ದೂರದಿಂದ ಎಸುತ್ತಾನಂತೆ. ಹಾಗೆ ಪ್ರತಿಯೊಬ್ಬರ ಮನುಷ್ಯನಲ್ಲೂ ಪ್ರತಿಯೊಬ್ಬ ಒಂದು ವ್ಯಕ್ತಿಗೂ ಶತ್ರುಗಳು ಇದ್ದೇ ಇರ್ತಾರೆ, ಅದು ಸಹಜ. 100 ಜನ ಒಳ್ಳೆಯವರು ಅಂತಂದ್ರೆ ಅದರಲ್ಲಿ 10 ಜನ ಕೆಟ್ಟವರು ಅನ್ನೋರು ವ್ಯಕ್ತಿಗಳು ಇದ್ದೇ ಇರ್ತಾರೆ. ಯಾಕೆ ಹೇಳಿ, ಅವ್ರು ಬಂದಾಗ ನೀವು ಅವನಿಗೆ ಸರಿಯಾಗಿ ಸಹಕರಿಸಿರಲ್ಲ, ಅವ್ನು ಕೇಳಿದಾಗ ನೀವು ದುಡ್ಡು ಕೊಟ್ಟಿರಲ್ಲ, ಅದು ಎಲ್ಲಿಂದ ಕಳ್ತನ ಮಾಡೋದ್ರೂ ಕೊಡ್ಬೇಕು, ಅವನಿಗೆ ಕೇಳಿದಾಗ ಎಂಟಿ ಒಡವೆಗಳು ಹಡ ಇಟ್ಬಿಟ್ಟಾದ್ರೂ ಕೊಡ್ಬೇಕು, ಇಲ್ಲ ಅಂತಂದ್ರೆ ನೀವು ಕೆಟ್ಟವ್ರಾಗ್ಬಿಡ್ತೀರಿ. ಪ್ರಕೃತಿ ಮನುಷ್ಯನ ಒಂದು ದಡ್ಡರ ಗುಣ ಆ ರೀತಿ. ಅಂದ್ರೆ ಅವ್ನು ಸದಾ ಕೇಳಿದಾಗೆಲ್ಲ ದುಡ್ಡು ಕೊಡ್ತಿದ್ರೆ ನಾವು ತುಂಬಾ ಒಳ್ಳೆಯವರು, ಸದಾ ಅವ್ನು ಮಾತಾಡ್ತಿದ್ರು ತುಂಬಾ ಒಳ್ಳೆಯವರು. ನಾವೇನೋ ಬ್ಯುಸಿಯಲ್ಲಿ ಇರ್ತೀವಿ, ಅಥವಾ ನಾವೇನೋ ಅವನಿಗೆ ನಾವೇ ಕಷ್ಟದಲ್ಲಿ ಇರ್ತೀವಿ, ಅವ್ನಿಗೆಲ್ಲಿ ಸಹಾಯ ಮಾಡುವಂತ ಯೋಚನೆ ಮಾಡೋ ಜನನೂ ಇರ್ತಾರೆ. ಪಾಪ ಎಲ್ಲಿಂದ ತಂದು ಕೊಡ್ತಾನೆ ಅವನು? ಅಥವಾ ಅವನು ಸರಿಯಾಗಿ ಮಾತಾಡೋಕೆ ಅವ್ನು ಪುರುಷತ್ತಿರಲ್ಲ, ಮೊಬೈಲ್ ಕರೆನ್ಸಿನೇ ಇರಲ್ಲ, ಫೋನ್ ಮಾಡೋಕ್ಕಾಗಿರಲ್ಲ, ಈ ರೀತಿ ಸಾಕಷ್ಟು ತೊಂದರೆಗಳಿರುತ್ತೆ. ಆದ್ರೆ ಆ ಸಣ್ಣ ಸಣ್ಣ ವಿಚಾರಗಳಿಗೆ ಆ ಸಣ್ಣ ಬುದ್ಧಿಗಳು ಇರ್ತಕ್ಕಂಥ ಜನ ಅಂತ ಹೇಳ್ತಾರೆ, ಸಣ್ಣದ ಜನ ಅಂತ ಹೇಳ್ತಾರೆ. ದೊಡ್ಡ ಜನ ಯಾವತ್ತೂ ದೊಡ್ಡದಾಗಿ ಯೋಚನೆ ಮಾಡ್ತಾರೆ, ಸಣ್ಣ ಜನ ಅಂತ ಇರ್ತಾರಲ್ಲ ಅವ್ರು ಈ ರೀತಿ ಮಾಡೋವಂಥವ್ರು. ಆಗ ಅವ್ರಿಗೇನಾದ್ರೂ ಕಲ್ಲೊಡಿಬೇಕು, ಅಥವಾ ಅವ್ರು ಊಟ ಮಾಡ್ತಿದ್ರೆ ಮಣ್ಣಾಗ್ಬಿಡ್ಬೇಕು ಅದಕ್ಕೆ, ಅಥವಾ ಅವ್ರೇನೋ ಸಮಾಜ ಸೇವೆ ಮಾಡ್ತಿದ್ದಾರೆ ಅಂತಂದ್ರೆ ನಾನು ಮಾಡೋಕ್ಕಾಗಿಲ್ವಲ್ಲ ಅವನು ಮಾಡಕ್ ಬಿಡಬಾರ್ದು ಅಂತ ಹೇಳುವಂಥ ಜನ ಯಾವ ರೀತಿ ಇದ್ದಾರೆ ಈಗಿನ ಕಾಲದಲ್ಲಿ ಅಂತ ನಿಜವಾಗ್ಲೂ ನಮ್ಮ ಸುತ್ತಮುತ್ತಲು ಅಷ್ಟೇ ನಾವು ಗಮನಿಸ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತಲು ಜನನ ಮಾತ್ರ ನಾವು ನೋಡ್ತಾ ಇದ್ದೀವಿ, ಆದ್ರೆ ಹೊರಗಿನ ಪ್ರಪಂಚ ನಾವು ನೋಡ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇ, ನಮ್ಮ ಬೆನ್ನು ನಾವು ನೋಡ್ಕೊಳಕ್ ಆಗೋದಿಲ್ಲ, ಹೌದಲ್ವಾ? ಎಷ್ಟೇ ಕಷ್ಟಪಡಿ ನಮ್ಮ ಬೆನ್ನು ನಾವು ನೋಡ್ಕೊಳಕ್ ಸಾಧ್ಯ ಆಗೋದಿಲ್ಲ.
ಈಸಿಯಾಗಿ ಹೆಂಗ್ ಕತ್ತು ತಿರ್ಸಿದ್ರು ನೋಡ್ಕೊಳಕ್ ಆಗೋದಿಲ್ಲ. ಆದ್ರೆ ಬೇರೆಯವರು ನಮ್ಮ ಬೆನ್ನನ್ನು ನೋಡ್ತಾರೆ. ನಮ್ಮ ಬೆನ್ನಿಂದ ಏನ್ ನಡೀತಿದೆ ಅಂತ ಹೇಳಿ ನಾವು ತಿಳ್ಕೋಬೇಕು. ತುಂಬಾ ಎಚ್ಚರಿಕೆಯಿಂದ ವಹಿಸ್ಬೇಕು. ಅದು ಹೆಣ್ಣು ಆಗಿರ್ಲಿ ಗಂಡಾಗಿರ್ಲಿ ಎಂತ ಒಳ್ಳೆಯವನೇ ಆಗಿರ್ಲಿ, ಪ್ರಪಂಚಕ್ಕೆ ಭಗವಂತ ನೋಡಿ, ಶ್ರೀರಾಮ ಎಂತ ಶ್ರೀರಾಮ ಕತೆ ಗೊತ್ತಲ್ವಾ? ಶ್ರೀರಾಮ ಆ ಸೀತಾದೇವಿನ ರಾಮಾಯಣನೇ ನಡೆದೋಯ್ತು. ಕೊನೆಗೆ ಆ ಸೀತಾದೇವಿಯನ್ನ ಯಾರೋ ಒಬ್ರು ಬಟ್ಟೆ ಒಗೆಯುವಂತ ಜನ ಏನೋ ಮಾತಾಡ್ಕೊಂತಿದ್ರು ಅಂತ ಹೇಳಿ ಸೀತಾಮಾತೆಯನ್ನ ಕಳಿಸ್ಕೊಟ್ಟ. ಎಲ್ಲಿಗೆ ಕಳಿಸ್ಕೊಟ್ರು? ಮತ್ತೆ ಒಬ್ಬ ಋಷಿಗಳ ಆಶ್ರಮಕ್ಕೆ ಹೋಗ್ಬಿಡು ನೀನು, ನಮ್ಮ ದೇಶ ಬಿಟ್ಟು ಅಂತ ಕಳಿಸ್ಕೊಟ್ಟ. ಕಣ್ಣಲ್ಲಿ ಮನ್ಸು ಅಂದ್ಕೊಂಡೆ ಆಚೆಗೆ ಕಳಿಸ್ಕೊಟ್ಟ. ನಂತರ ಅಲ್ಲಿ ಲವಾಕುಶ ಇಬ್ಬರು ಮಕ್ಕಳು ಆದ್ರು. ರಾಮಾಯಣ ಎಷ್ಟೋ ಜನಕ್ಕೆ ಅಷ್ಟೇ ಗೊತ್ತು, ಮುಂದೆ ಏನಾಯ್ತು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ರಾವಣಾಸುರನ ಗೆದ್ದು ಸೀತೆಯನ್ನ ಕರ್ಕೊಂಬಂದ, ಪರೀಕ್ಷೆ ಮಾಡು ರಾಜ್ಯದೊಳಗಡೆ ಕರ್ಕೊಂಬಂದು ರಾಜ್ಯಭಾರ ಮಾಡಿಲ್ಲ. ಪಟ್ಟಾಭಿಷೇಕ ಆಗ್ತಾ ಇದ್ದಂಗೆ ಅದು ಏನೇನೋ ಆಗೋಯ್ತು. ಮತ್ತೆ ಆ ರಾಮಾಯಣ ಹೇಳ್ಬೇಕು ಅಂದ್ರೆ ಸಾಕಷ್ಟು ಅಂತಂದಾಗ ರಾಮ ಹೆಂಡತಿಯನ್ನೇ ಓಡಿಸ್ಬಿಟ್ಟ ರಾಜ್ಯವನ್ನು ಬಿಟ್ಟು ಅಂತ ಹೇಳಿ ಅಂತವನ್ಗೆ ಕೆಟ್ಟ ಹೆಸರು ಬಂತು. ಹೌದೋ ಇಲ್ವೋ? ಬಂತು. ಜನ ಹಾಡ್ಕೊಂಡ್ರು. ಎಲ್ಲರೂ ಮನೇಲಿ ದೇವ್ರಿಟ್ಟು ಪೂಜೆ ಮಾಡ್ತೀವಿ ನಾವೆಲ್ಲ ಪ್ರತಿನಿತ್ಯ ಶ್ರೀರಾಮ ಅಂತ ಹೇಳಿ ಪೂಜೆ ಮಾಡ್ತೀವಿ. ಆದ್ರೆ ಈಗ ಕೆಲವು ಎಷ್ಟೋ ದೊಡ್ಡ ಜನ ಅದೊಂದು ಸುಳ್ಳು ಅಂತಂದ್ರು. ನಮಗ್ ಗೊತ್ತಿದೆ, ಅಂತವ್ರನ್ನು ಕೂಡ ದೂಷಣೆ ಮಾಡಿದ್ರು. ಪ್ರಪಂಚದಲ್ಲಿ ಆ ರೀತಿನೂ ಜನ ಇರ್ತಾರೆ. ಶ್ರೀಕೃಷ್ಣ ಭಗವದ್ಗೀತೆಯನ್ನೇ ಉಪದೇಶ ಮಾಡ್ದ. ಸತ್ಯಮೇವ ಜಯತೆ ಅಂದ, ಧರ್ಮೋ ರಕ್ಷತಿ ರಕ್ಷಿತಃ ಅಂದ. ಪ್ರತಿಯೊಂದು ಕೋರ್ಟ್ ಇಂದ ಹಿಡಿದು ಪ್ರತಿಯೊಬ್ಬ ಹಿಂದೂ ಮನೆಯಲ್ಲೂ ಸಹ ಈ ಭಗವದ್ಗೀತೆ ಇದೆ. ಆ ಭಗವದ್ಗೀತೆ ನಮ್ಮ ಧರ್ಮ ಸಾರೋ ಪುಸ್ತಕ. ಎಲ್ಲರನ್ನು ನಾವು ಪೂಜೆ ಮಾಡ್ತೀವಿ. ಅದನ್ನ ಹಂಟು ಮುಟ್ಟಾಗಿರೋ ಓದೋದಿಲ್ಲ, ಮುಟ್ತೀವಿ, ಭಯ ಪಡ್ತೀವಿ. ಇದು ನಮ್ಮ ಧರ್ಮ ಗ್ರಂಥ, ಇದು ನಮ್ಮ ಸನಾತನ ಧರ್ಮ ಗ್ರಂಥ. ಇದು ನಾವು ಅದಕ್ಕೆ ಅಷ್ಟು ಗೌರವ ಕೊಡ್ತೀವಿ. ಅದರಲ್ಲಿ 18,000 ಶ್ಲೋಕಗಳಿರ್ತಕ್ಕಂಥದ್ದು, ತುಂಬಾ ವಿಶೇಷವಾದ ಜ್ಞಾನವನ್ನು ತುಂಬುವಂತ ಭಗವದ್ಗೀತೆ. ಅದನ್ನು ಸೃಷ್ಟಿ ಮಾಡತಕ್ಕಂತ ಕೃಷ್ಣನ ಬಗ್ಗೆ ಏನಂದ್ರೆ ಗೊತ್ತಾ? ರಾಧೆ ವಿಚಾರದಲ್ಲಿ ಏನು ರಾಧೆ ವಿಚಾರ ಗೊತ್ತಾ? ಮದುವೆ ಆಗಿತ್ತು, ಇಬ್ಬರು ಮಕ್ಕಳಿದ್ರು, ಪ್ರೀತಿಯಿಂದ ಮತ್ತೆ ಇವನ ಹತ್ರ ಬಂದು ಸೇರಿದ್ರು. ಆದ್ರೆ ಅವನು ಆ ಶ್ರೀಕೃಷ್ಣನ ಹಿಂಗ್ ಮಾಡಬಹುದಾ ಅಂತ ಹೇಳಿ ನಾವೆಲ್ಲರೂ ಪೂಜೆ ಮಾಡ್ತೀವಿ, ಗೋಪಾಲಕೃಷ್ಣ ಅಂತ ಹೇಳ್ತೀವಿ. ಆದ್ರೂ ಅವ್ರ ಮೇಲೆಗಳು ಕೂಡ ನಿಂದನೆಗಳು, ಸಾಕಷ್ಟು ಅಪವಾದಗಳು ಬಂತು. ಅಂತಂದ್ರೆ ಅಲ್ಲಿ ಏನಾಗ್ತಿದೆ? ಕೌರವರಿಗೊಂದು ತೊಂದರೆ, ಪಾಂಡವರಿಗೊಂದು ನ್ಯಾಯ ಮಾಡಿದ್ರು ಅಂತಂದ್ರು. ಆದ್ರೆ ಎಲ್ಲವೂ ಆತನು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಮಾಡಿದ್ದು, ಒಳ್ಳೇದಕ್ಕೋಸ್ಕರ, ಒಳ್ಳೇದಾಗ್ಲಿ ಅಂತಾನೆ ಮಾಡಿದ್ದು. ಆದ್ರಿಂದ ಸಾವಿರಾರು ಜನ ಅವ್ರನ್ನ ಉಪಯೋಗ ಮಾಡಿಕೊಂಡು ಭಗವಂತನ ಪೂಜೆ ಮಾಡಿದ್ರು, ಕೆಲವರು ದೂಷಿಸಿದ್ರು. ಈ ರೀತಿ ಎಲ್ಲ ಆಯ್ತು. ಅಂದ್ರೆ ಅಂತ ದೊಡ್ಡ ಮಹಾನುಭಾವರಿಗೆ, ಲೋಕ ಕಲ್ಯಾಣಕ್ಕೋಸ್ಕರ ಎಷ್ಟೋ ಕೆಲಸಗಳನ್ನು ಮಾಡತಕ್ಕಂಥವ್ರಿಗೆ ಅಪವಾದಗಳು ತಪ್ಪಲಿಲ್ಲ. ಇನ್ನ ಸಾಧಾರಣ ವ್ಯಕ್ತಿಗಳು ತಪ್ಪದೇ ಇರುತ್ತಾ? ನಿಮ್ಮಂಥವ್ರಿಗೆಲ್ಲ ಇದ್ದಿದ್ದೆ. ಅದರಿಂದ ನಾವೆಲ್ಲರೂ ಜಾಗೃತಿ ವಹಿಸಬೇಕು. ನೀವೆಲ್ಲರೂ ಎಷ್ಟೋ ಸರ್ಕಾರಿ ಉದ್ಯೋಗಗಳಲ್ಲಿ ಇರ್ತಕ್ಕಂಥವ್ರ ಪಾಪ, ಅವ್ರನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ, ಅವ್ರದ್ದೇನಾದ್ರೂ ಒಂದು ವೀಕ್ನೆಸ್ ಇಟ್ಕೊಂಡ್ಬಿಡೋವಂಥದ್ದು, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಹೋಗೋದು. ಎಷ್ಟೋ ಜನ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಗೊತ್ತಿದ್ದೋ ಏನೋ ತಪ್ಪು ಮಾಡ್ಬಿಟ್ಟಿರ್ತಾರೆ ಪಾಪ. ಆದ್ರೆ ಆ ವಿಚಾರವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು. ನಿನ್ ಗಂಡನ್ಗೆ ಹೇಳ್ತೀನಿ, ದುಡ್ಡು ಕೊಡು, ಇಲ್ಲ ಅಂತಂದ್ರೆ ನಾನು ಹೇಳ್ದಂಗೆ ನಡ್ಕೋ, ಇಲ್ಲಾಂದ್ರೆ ನಿನ್ ಗಂಡನ್ಗೆ ಹೇಳ್ತೀನಿ, ನಿನ್ನ ಅತ್ತೆ ಮಾವಂದ್ರಿಗೆ ಹೇಳ್ತೀನಿ ಅಂತೇಳಿ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಒಡವೆಗಳೆಲ್ಲ ತಗೊಂಡು ಅದನ್ನ ಹಡ ಇಟ್ಟು ದುಡ್ಡು ಪಡೆದು ಮತ್ತೆ ಅದನ್ನ ಹಿಂತಿರುಗ್ಸಕ್ಕಾಗದೆ ಆತ್ಮಹತ್ಯೆಗಳು ಮಾಡ್ಕೊಂಡಿರೋ ಅಂಥದ್ದು. ಗಂಡನ್ಗೆ ಹೇಳಕ್ಕೂ ಆಗಲ್ಲ, ಬೇರೆಯವ್ರಿಗೆ ಹೇಳಕ್ಕೂ ಆಗಲ್ಲ, ಆರ್ತಿ ತಪ್ಪಕ್ಕೆ ಸಿಕ್ಕಾಕೊಳ್ಳೋ ಅಂಥದ್ದು. ಎಷ್ಟೊಂದು ಪ್ರಕೃತಿಯಲ್ಲಿ ಅಧರ್ಮಗಳು ನಡೀತಿದೆ ಈಗ ಅಂತಂದ್ರೆ, ನಿಜವಾಗ್ಲೂ ಬಿಳಿಯಾದ ಗೋಡೆ ಕಾಣಿಸ್ತಿದೆ, ಅಲ್ಲಿ ಶ್ವೇತವರ್ಣದ ಗೋಡೆ ಕಾಣಿಸ್ತಿದ್ರೆ ಅಬ್ಬಾ ಎಷ್ಟು ಚೆನ್ನಾಗಿದೆ ಈ ಗೋಡೆ ಅಂತ ಕೆಲವರು ಹೇಳಿದ್ರೆ, ಆ ಗೋಡೆಗೆ ಸ್ವಲ್ಪ ಸಗಣಿ ಹೊಡೆದ್ರೆ ಹೆಂಗಿರುತ್ತೆ ಅಂತೇಳಿ ಸಗಣಿ ಹೊಡೆದು ನೋಡಿ ಸಂತೋಷ ಪಡೋ ಜನನೂ ಇದ್ದಾರೆ. ನಿಮ್ಗೆಲ್ಲರಿಗೂ ಅನುಭವ ಆಗಿರುತ್ತೆ ಈ ರೀತಿ ವಿಚಾರ, ಪ್ರತಿಯೊಬ್ಬರಿಗೂ ಸಹ ಅನುಭವ ಆಗಿರುತ್ತೆ. ನಾವೆಲ್ಲ ಕಡೆನೂ ನೋಡಿರ್ತೀವಿ. ಹೌದು ಅಲ್ವೋ? ನಿಮ್ಮ ಜೀವನದಲ್ಲೂ ನಡೆದೇ ನಡುತ್ತೆ ಪ್ರತಿಯೊಬ್ಬರ ವಿಚಾರದಲ್ಲೂ. ಅದಕ್ಕೆ
ನಂಬಿ ಮೋಸ ಹೋಗಬೇಡಿ. ನಂಬಿಕೆ ಅನ್ನೋದು ಇರಬೇಕು. ನೀವು ಯಾರಿಗೇ ದುಡ್ಡು ಕೊಡಿ, ಯಾರ ಹತ್ರನೇ ದುಡ್ಡು ತಗೊಳ್ಳಿ, ಒಂದು ರೈಟಿಂಗ್ ಇಲ್ಲದೆ, ಒಂದು ಅಗ್ರಿಮೆಂಟ್ ಇಲ್ಲದೆ ಕೊಡಬೇಡಿ. ಬೇರೆಯವ್ರಿಗೋಸ್ಕರ ಸಾಲ ಮಾಡಬೇಡಿ. ನಿಮ್ಮ ಹತ್ರ ಇದ್ರೆ ಫ್ರೀಯಾಗಿ ದಾನ ಧರ್ಮ ಮಾಡಬೇಡಿ. ನಿಮ್ಮ ಒಣ ಅಡವೆಗಳು ಪತ್ರ ಇಟ್ಟು ನಾನು ನಾಳೆನೇ 1 ಕೋಟಿ ಕೊಟ್ಬಿಡ್ತೀನಿ, ಇವತ್ತು 50 ಲಕ್ಷ ಸಹಾಯ ಮಾಡು ಅಂತ ಹೇಳ್ತಾರೆ. ಒಂದು ದಿನದಲ್ಲೇ 1 ಕೋಟಿ ಸಂಪಾದನೆ ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ. ಹಂಗಂತ ನಂಬಿ ಮೋಸ ಹೋಗ್ಬೇಡಿ. ಈ ರೀತಿ ನಂಬಿಕೆ ದ್ರೋಹ ಆಗಿರತಕ್ಕಂಥವ್ರು, ವಂಚನೆ ಆಗಿರತಕ್ಕಂಥವ್ರು, ಆರ್ಥಿಕ ಸಾಕಷ್ಟು ತೊಂದರೆ ಆಗಿರತಕ್ಕಂಥವ್ರು ಮತ್ತೊಮ್ಮೆ ನಿಮ್ಮ ಜೀವನದಲ್ಲಿ ಆಗಬಾರ್ದು. ಯಾರಿಂದನೂ ಸ್ನೇಹಿತರಿಂದ ನಿಮಗೆ ಮೋಸ ಆಗಬಾರ್ದು, ವಂಚನೆ ಆಗಬಾರ್ದು ಅನ್ನೋದಾದರೆ ಈ ದಿನ ರಾತ್ರಿ ಎಕ್ಸಾಕ್ಟಾಗಿ 8 ರಿಂದ 9 ಗಂಟೆ ಚೌತಿ ಮುಗಿದು ಇನ್ನೇನು ಪಂಚಮಿ ಸ್ಟಾರ್ಟ್ ಆಗಿರುತ್ತೆ. 9 ಗಂಟೆ ರಾತ್ರಿ ಎಕ್ಸಾಕ್ಟಾಗಿ 8 ರಿಂದ 9 ಗಂಟೆ ವಿಶೇಷವಾದ ಹೋರ ಅದು. ಆ ಒಂದು ಸಮಯದಲ್ಲಿ ನೀವೇನು ಮಾಡಬೇಕು, ಒಂದು ನಿಂಬೆಹಣ್ಣನ್ನು ತಗೋಬೇಕು. ನಿಂಬೆಹಣ್ಣನ್ನು ತಗೊಂಡು ನಿಮ್ಮ ಮನೆಗೆ ಈ ಹೊಸಲಿಗೆ ಮೇಲಿಗೆ ಕೆಳಗಡೆ 9 ಬಾರಿ ಇಳೆ ತೆಗೆದು ಬಿಡಬೇಕು. ನೇರವಾಗಿ ತಗೊಂಡೋಗಿ ದೇವ್ರ ಮನೆಯಲ್ಲಿ ಇಟ್ಟುಬಿಡಿ. ದೇವ್ರ ಮನೆಯಲ್ಲಿ ಒಂದು ಕಪ್ಪಲ್ಲಿ ಅಕ್ಕಿ ಹಾಕಿ, ಅಕ್ಕಿ ಮೇಲೆ ಆ ನಿಂಬೆಹಣ್ಣಿಟ್ಟು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಒಂದು ಕರ್ಪೂರವನ್ನು ಹಚ್ಚಿ ಅಲ್ಲಿ ಈ ಬೆರಳು ನೋಡಿ ಈ ರೀತಿ 2 ಕೈ ಅಡ್ಡ ಇಟ್ಕೋಬೇಕು. ಅಡ್ಡ ಇಟ್ಕೊಂಡು ನನ್ನ ಶತ್ರುಗಳೆಲ್ಲ ಶಮನ ಆಗಲಿ, ಶಾಂತಿ ಆಗ್ಬಿಡಿ. ಕರ್ಪೂರ ಹೆಂಗೆ ಶಾಂತಿ ಆಗುತ್ತೋ ಹಾಗೆಲ್ಲ ಹೋಗ್ಬಿಡ್ಬೇಕು ಅಂತ ನೆನೆಸ್ಕೊಳ್ಳಿ. ಮಾರನೇ ದಿನ ಅದನ್ನ ತಗೊಂಡೋಗಿ ಎಲ್ಲಾದರೂ ನೀರಿಗೋ, ಬಾವಿಗೋ ಅಥವಾ ಚಿರಣಿಗೋ 3 ಕಟ್ ಮಾಡಿಬಿಟ್ಟು ಡಸ್ಟ್ಬಿನ್ಗೆ ಹಾಕಿ ಬಿಸಾಕಿ ಹೊರಗಡೆ. ನಿಮ್ಮ ಶತ್ರುಗಳು ಸಮನ ಹಾಕ್ತಾರೆ. ಇದನ್ನ ಉಪಯೋಗಿಸ್ಕೊಳ್ಳಿ. ಎಲ್ಲರೂ ಸಹ ಶುಭಫಲಗಳನ್ನ ಪಡೆಯಿರಿ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಸರ್ವೇ ಜನ ಸುಖನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ.